ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಭಾರತವನ್ನು ಇಡೀ ಪ್ರಪಂಚದಾದ್ಯಂತ ಪ್ರೆಸೆಂಟ್ ಮಾಡಿ ಹಲವಾರು ಗೋಲ್ಡ್ ಮೆಡಲ್ಗಳನ್ನು ತಂದು 7 ಬಾರಿ ಭಾರತ ಶ್ರೇಷ್ಠರಾದಂಥವರು ಬಾಡಿ ಬಿಲ್ಡಿಂಗ್ನಲ್ಲಿ. ಅಷ್ಟೇ ಅಲ್ಲ, ಉತ್ತಮ ಕ್ರೀಡಾಪಟು, ಉತ್ತಮ ನಟ, ಸಾಧನೆಯ ಶಿಖರಕ್ಕೆ ಏರಿದ್ರು ಕೂಡ ಈಗಲೂ ತಾವು ನಡೆದು ಬಂದಂತಹ ದಾರಿಯನ್ನು ಮರೆಯದೆ ಹಸಿದವರಿಗೆ ಅನ್ನದಾತನಾಗಿ ಸಹಾಯವನ್ನು ಮಾಡುತ್ತಾ ಒಬ್ಬ ಕರ್ಣ ಅಂತ ಅನ್ನಿಸಿಕೊಂಡು ಈಗಲೂ ಕೂಡ ತುಂಬಾ ಜನಮುಖವಾದಂಥ ಕೆಲಸವನ್ನು ಮಾಡ್ತಾ ಎಲ್ಲರಿಗೂ ರೋಲ್ ಮಾಡೆಲ್ ಆಗಿದ್ದಾರೆ. ಅವ್ರ ಜೀವನನೇ ಒಂದು ರೀತಿಯಾದಂಥ ದಂತಕತೆ, ಅವ್ರ ಜೀವನನೇ ಒಂದು ರೀತಿಯಾದಂಥ ಇನ್ಸ್ಪಿರೇಷನ್. ಅವರ ಹತ್ರ ಇನ್ಸ್ಪಿರೇಷನ್ ಪಡ್ಕೊಂಡು ಅವರ ಹತ್ರ ಜಿಮ್ಮಲ್ಲಿ ಕ್ಲಾಸನ್ನು ಪಡ್ಕೊಂಡು ಈಗ ದೊಡ್ಡದಾದಂತಹ ಸ್ಥಾನಗಳಲ್ಲಿ ಇರುವಂಥವರು, ಸಾಧನೆ ಮಾಡಿರೋರು ಭಾಳ ಜನ. ಹಾಗಾದರೆ ಈಗಾಗಲೇ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಎಸ್, ನಾನು ಮಾತಾಡ್ತಾ ಇರೋದು ಜಿಮ್ ರವಿ ಅವ್ರ ಬಗ್ಗೆ. ಜಿಮ್ ರವಿ ಅವರು ಇಡೀ ಕರ್ನಾಟಕದ ಜನರಿಗೆ ಗೊತ್ತು. ಜಿಮ್ ರವಿ ಅವರ ಒಂದು ಹುಟ್ಟು, ಬೆಳವಣಿಗೆ, ಅವರ ಸಾಧನೆ, ಈಗಲೂ ಕೂಡ ಅವರು ಯಾವ ರೀತಿ ಕರ್ನಾಟಕದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಇವತ್ತು ನಿಮ್ಮ ಗ್ಯಾರಂಟಿ ಪಾಡ್ಕಾಸ್ಟ್ನಲ್ಲಿ ನಿಮಗೂ ನಮಗೂ ತಿಳಿದೇ ಇರುವಂಥ ಬಹಳಷ್ಟು ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಹಾಗಾದರೆ ಬನ್ನಿ, ವೆಲ್ಕಮ್ ಮಾಡೋಣ ಜಿಮ್ ರವಿ ಅವ್ರನ್ನ. ಸರ್, ತಮಗೆ ಗ್ಯಾರಂಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಮೇಡಮ್. ಜೊತೆಗೆ ಗ್ಯಾರಂಟಿನ ವೀಕ್ಷಕರಿಗೆ, ಗ್ಯಾರಂಟಿ ಟಿವಿಯ ಎಲ್ಲ ನಿಮ್ಮ ತಂಡಕ್ಕೆ. ಅಲ್ಲ, ಇದೊಂದು ಟಾಸ್ಕ್ ಸರ್. ಯಾಕೆಂದರೆ ನೀವು ಅದರಲ್ಲಿ ವೀಕು ಅಂತ ಅನಿಸುತ್ತೆ, ನಾನು ಅದರಲ್ಲಿ ವೀಕು. ಏನು ಅಂತಂದರೆ ಇಂಗ್ಲೀಷು. ನಂಗೆ ಇಂಗ್ಲೀಷೇ ಬರಲ್ಲ. ಇಲ್ಲ ನೋಡಿ, ನೀವು ಟ್ರೈ ಮಾಡಬೇಕು. ನೀವು ಏನು ಹೇಳಕ್ಕೆ ಹೊರಟಿದ್ದೀರಲ್ಲ ಅದನ್ನ ಇಂಗ್ಲೀಷಲ್ಲಿ ಟ್ರೈ ಮಾಡಿ. ಇವಾಗ ಸ್ನೇಹಿತರೆ, ಇದು ಎಲ್ಲ ಒಂದು ಸ್ನೇಹಿತರೆ, ಇದು ನನಗೆ ಫಸ್ಟ್ ಟೈಮ್ ಮೇಡಮ್ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಮಾತಾಡಬೇಕಂತೆ. ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ, ಕನ್ನಡಿಗರಿಗೆ ಧನ್ಯವಾದ ಹೇಳ್ತಾ, ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಹಾಗೂ ತಂಡದವರಿಗೆ ನನ್ನ ಕಡೆಯಿಂದ ತುಬ್ರುದ ಅಭಿನಂದನೆಗಳು, ಧನ್ಯವಾದ ತಿಳಿಸ್ತೀನಿ. ಇವಾಗ ಇಂಗ್ಲೀಷಲ್ಲಿ ಹೇಳಬೇಕಂತೆ. ಓಕೆ, ಗ್ಯಾರಂಟಿ ಚಾನಲ್ನ ಇರಲಿ ಸರ್, ಬರ್ತಾ ಇದ್ದೀರಾ, ಬನ್ನಿ, ನಮಗೂ ಹಂಗೆ, ನಾವು ಹಂಗೆ. ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. Good morning everybody. Now I'm sitting in Guarantee News channel. So I'm thanks to Radha madam and her team. So I'm representing sir, I'm ಏನಂದರೆ ಭಾಗವಹಿಸಿ ಅಂತ ಮಾಡಿದ್ರೆ ಭಾಗವಹಿಸಕ್ಕೆ ಹೇಳ್ತಿದ್ದೀನ. ಇಲ್ಲಿ ಭಾಗವಹಿಸೋದಕ್ಕೆ ನನಗೂ ಗೊತ್ತಿಲ್ಲ ಸರ್. ನೋಡಿ, ಇಂಗ್ಲೀಷಲ್ಲಿ ಕಷ್ಟ ಆಗಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಮ್ಮ ಕನ್ನಡ ಕಸ್ತೂರಿ ಅದರಲ್ಲೇ ಮಾತಾಡೋಣ. ಕನ್ನಡ ನನಗೆ ಇಷ್ಟ, ಕನ್ನಡದಲ್ಲೇ ಮಾತಾಡ್ತೀನಿ. ಅಲ್ಲ, ನನಗೂ ಇಷ್ಟ. ಯಾಕೆ ಅಂತಂದರೆ ನಿಮ್ಮದು ಭಾಳಷ್ಟು ಇಂಟರ್ವ್ಯೂಸನ್ನು ನಾನು ನೋಡಿದ್ದೀನಿ. ಲೈಕ್ ನೀವು ಭಾಳಷ್ಟು ಬೇರೆ ದೇಶಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ನಿಮಗೆ ಕಮ್ಯುನಿಕೇಷನ್ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ. ಮೇಡಮ್, ಯಾರು ಹಾರ್ಟಲ್ಲಿ ಕ್ಲೀನಾಗಿರ್ತಾರೆ, ಯಾರು ಹೃದಯದಲ್ಲಿ ನಗ್ತಾರೆ, ಯಾರು ಕಣ್ಣಲ್ಲಿ ನಗ್ತಾರೆ, ಅವ್ರಿಗೆ ಭಾಷೆ ಬೇಡ ಮೇಡಮ್. ನಾನು ಬೇರೆ ದೇಶಕ್ಕೆ ಹೋದಾಗ, ಫ್ರೆಂಚ್ಗೆ ಹೋದಾಗ, ಫ್ರಾನ್ಸ್ಗೆ ಹೋದಾಗ, ಅಮೇರಿಕಕ್ಕೆ ಹೋದಾಗ ಅಲ್ಲಿ ಬೇರೆ 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 ಲ್ಯಾಂಗ್ವೇಜ್ ಇರ್ತದೆ. ನಾವೆಲ್ಲ ಇಂಗ್ಲೀಷ್, ಇಡೀ ವಿಶ್ವದಲ್ಲಿ ಇಂಗ್ಲೀಷ್ ಒಂದೇ ನಾವು ಅನ್ಕೋತೀವಿ, ತಪ್ಪದು. ಫ್ರಾನ್ಸ್ಗೆ ಹೋದಾಗ ಫ್ರೆಂಚ್ ಇರ್ತದೆ, ಅಲ್ಲಿ ಬೇರೆ, ಅಲ್ಲಿ ಲಿಪಿ ಒಂದೇ ಇರ್ತದೆ, ಬಟ್ ಭಾಷೆ ಮಾತ್ರ ಬೇರೆ ಇರ್ತದೆ. ಆವಾಗ ಅವ್ರು ಕೇಳ್ತಾರೆ, ನಾನು ಊಟ 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 ಕೊಡ್ತೀರಾ, ಊಟ ಎಲ್ಲಿ ಅಂದರೆ ಗೊತ್ತಾಗ್ಬಿಡ್ತದೆ. ಹಿಂಗಂದ್ರೆ ಅವ್ರು ಹಿಂಗೆ ಅಂತಾರೆ, ಅವ್ರಿಗೆ ಗೋ ದಿ ಸೈಡ್ ಅಂತಾರೆ. ಆಮೇಲೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಸ್ಪೋರ್ಟ್ಸ್ ಅಂದರೆ ಹಿಂಗೆ ಜಾಗ ತೋರಿಸ್ತಾರಲ್ವ. ಸೊ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂದರೆ 88ನೇ ಇಸ್ವಿಲಿ ಫ್ರಾನ್ಸ್ ದೇಶಕ್ಕೆ ಹೋಗ್ತೀವಿ, ಸ್ಪರ್ಧೆಗಳಿಬ್ರು ಇರ್ತೀವಿ. ನಮ್ಮ ಜೊತೆ IAS ಆಫೀಸರ್ ಇಬ್ಬರು ಬಂದಿರ್ತಾರೆ, ಆಮೇಲೆ ಸುಮಾರು KS ಆಫೀಸರ್ ಬಂದಿರ್ತಾರೆ ನಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗೋಕ್ಕೆ. ಸೊ ಏರ್ಪೋರ್ಟಲ್ಲಿ ಬೆಳಗಿನ 4 ಗಂಟೆಗೆ ಇಳ್ಕೋತೀವಿ, ಅಡ್ರೆಸ್ ಇಟ್ಕೋತೀವಿ. ಅವ್ರ ಮುಂದೆ ನಾವು ಹೋಗ್ತಾ ಇರ್ತೀವಿ. ಅಡ್ರೆಸ್ ಎಲ್ಲೂ ಕೇಳೋದು ಹಿಂಗೋಗಿ ಎಲ್ಲ ತೋರಿಸ್ತಾನೆ ಇರ್ತಾರೆ. 2 ಗಂಟೆ ಸುತ್ತಾಡಿ ಬಂದಮೇಲೆ ಒಂದು ರೂಮ್ ಸಿಗುತ್ತೆ, ಅಲ್ಲಿ ಮಲ್ಕೋತೀವಿ. ಬೆಳಗ್ಗೆ ತೆಗೆದ್ರು ಅಲ್ಲೇ ಇರ್ತೀವಿ. ಅಂದರೆ ನಮ್ಮ ಆಫೀಸರ್ ನಮ್ಮ ಜೊತೆ ಬಂದಿರ್ತಾರಲ್ವ, ಅದ್ರದ್ದು YK ಮುದ್ದುಕೃಷ್ಣ ಸರ್ ಇರ್ತಾರೆ. ಅವರು ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಆಗಿ ಅವರೊಬ್ಬರಿಗೆ ಇಂಗ್ಲೀಷ್ ಎಲ್ಲರೂ ಕೇಳಿರ್ತಾರಲ್ವ, ಅವ್ರು ಇಂಗ್ಲೀಷ್ ಬರಲ್ಲ. ಅಲ್ಲಿ ಅವ್ರ ಅಡ್ರೆಸ್ 10 ನಿಮಿಷ ಹುಡುಗ ಅಡ್ರೆಸ್ 2 ಅವರ್ ಹುಡ್ಕಾಡಿದ್ದೀವಿ. ಸೊ ಹಂಗೆ ಇಂಗ್ಲೀಷ್ ಯಾರಿಗೂ ಬರಲ್ಲ. ಇಂಗ್ಲೀಷ್ ದೊಡ್ಡ ಆಸ್ತಿ ಅಲ್ಲ, ಬಟ್ ಕಲಿಬೇಕು. ವಿದ್ಯೆ ಕಲ್ತಿಲ್ಲ ನಾವು, ಬಟ್ ಹೆಮ್ಮೆ ಇದೆ ನಮ್ಮ ಭಾಷೆ ಮಾತಾಡೋದು. ಅಲ್ಲ, ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ನಲ್ಲ ಸರ್, ಆವಾಗ ಬಸ್ಸಲ್ಲಿ ಯಾರಾದರೂ ಇಂಗ್ಲೀಷಲ್ಲಿ ಬಸ್ ಎಲ್ಲೋಗುತ್ತೆ ಅಂತ ಕೇಳ್ಬಿಡ್ತಾರೋ ಅಂತ ತಲೆ ಬಗ್ಗಿಸಿ ಮಲ್ಕೊಂಡವಳು ಸ್ಟಾಪ್ ಬರೋವರೆಗೂ ತಲೆ ಎತ್ತಾ ಇರಲಿಲ್ಲ ನಾನು. ಯಾರಾದರೂ ಕೇಳ್ಬಿಟ್ರೆ ಈ ಬಸ್ ಎಲ್ಲೋಗ್ತಾ ಇದೆ ಅಂತ, ಮತ್ತು ಅದಕ್ಕೆ ಇಂಗ್ಲೀಷಲ್ಲಿ ಉತ್ತರ ಕೊಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟು ಅಂದರೆ ಒಂದು ಇಂಗ್ಲೀಷ್ ಅನ್ನೋದು ಅಷ್ಟು ದೊಡ್ಡ ಫೋಬಿಯಾ. ಸೊ ಯಾರಿಗೇ ಆಗಲಿ ಆ ಫೋಬಿಯಾದ ಮಧ್ಯೆ ಎಷ್ಟು ಕಂಟ್ರಿ ಓಡಾಡಿದ್ರಿ ಸರ್ ನೀವು? ಇಲ್ಲಿಗೆ ಸೋಫಾರ್ ಇವಾಗ 85 ದೇಶ ಹೋಗಿದ್ರಿ ಮೇಡಮ್.
85 ದೇಶದಲ್ಲೂ ಕೂಡ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಬರೀ ಎಲ್ಲ ಬರೀ ಭಾಷೆಯಲ್ಲಿ ಹೇಳೋದು. ಸೈನ್ ಲ್ಯಾಂಗ್ವೇಜ್ ಅಲ್ಲಿ. ಎಸ್, ಹಾ ತುಂಬ ತುಂಬ ಖುಷಿಯಲ್ಲಿ ಮಾತಾಡ್ತೀನಿ ನಾನು. ಹಾ ಹಾಯ್ ಹಾಯ್ ಜೆಂಟ್ಲ್ಮ್ಯಾನ್, ಹಲೋ ಹೌ ಆರ್ ಯು, ವೇರ್ ಇಸ್ ದ ಹೋಟೆಲ್ ಅಂತೀನಿ. ಆಗ ಅವ್ರು ಖುಷಿಯಾಗಿ ತೋರಿಸ್ತಾರೆ ಅವರು. ಎಲ್ರಿಗೂ ಅಷ್ಟೇ ಇಂಗ್ಲೀಷ್ ಅಂದರೆ ಕಣ್ಣಲ್ಲಿ ನಾವು ಪ್ರೀತಿ ತೋರಿಸಿದಾಗ ನಾವು ಕಲ್ಲತ್ರ ಕೂಡ ಮಾತಾಡ್ಬೋದು ಮೇಡಮ್. ಆಯಿತಾ? ಜಪಾನ್ ಹೋಗಿದ್ದೀನಿ, ಅಲ್ಲಿ ಇಂಗ್ಲೀಷ್ ಬರಲ್ಲ. ಜರ್ಮನಿಲಿ ಇಂಗ್ಲೀಷ್ ಬರಲ್ಲ, ಫ್ರಾನ್ಸಲ್ಲಿ ಬರಲ್ಲ, ಇಟಲಿಲಿ ಬರಲ್ಲ, ರೋಮಲ್ಲಿ ಬರಲ್ಲ. ಜೊತೆಗೆ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ದೇಶಕ್ಕೂ ಹೋಗಿದ್ದೀನಿ ಮೇಡಮ್. ಎಲ್ಲೋದ್ರೂ ನಿಮ್ಗೆ ಇಂಗ್ಲೀಷ್ ಬರಲ್ಲ, ಯಾರಿಗೂ ಬರಲ್ಲ. ನಾವು ಇಲ್ಲಿ ಕೂತು ಅನ್ಕೋತೀವಿ ಇಂಗ್ಲೀಷ್ ದೊಡ್ಡ ಭಾಷೆ ಅನ್ಕೋತೀವಿ. ಇಂಗ್ಲೀಷ್ ದೊಡ್ಡ ಭಾಷೆ ಇಲ್ಲ. ಹೃದಯ ಬಿಚ್ಚಿ ಕಣ್ಣು ಬಿಚ್ಚಿ ಯಾರು ಮಾತಾಡ್ತಾರಲ್ಲ ಅವ್ರು ಯಾವ ಭಾಷೆ ದೊಡ್ಡದಿರಲ್ಲ. ಯಾವ ದೇಶದ ಜನ ತುಂಬಾ ಲೈಕ್ ಆದ್ರು ನಿಮ್ಗೆ? ನನಗೆ ತುಂಬ ಇಷ್ಟವಾಗಿ ಜನ ಜಪಾನ್ ಜನ. ಓ, ಜಪಾನ್ ಜನ ಅವರು ನಮಗೆ ತುಂಬ ಹೋಲಿಕೆ ಇದೆ, ತುಂಬ ನಡವಳಿಕೆ ಇದೆ. ಬಟ್ ಅವ್ರಿಗೆ ಭಾಷೆ ಇಂಗ್ಲೀಷ್ ಬರಲ್ಲ. ನಾವೇ ಪೂರ್ ಅನ್ಕೋತೀವಿ, ನಮಗಿನ ಪೂರ್ ಅವರು. ಆದರೆ ಅವ್ರ ಭಾಷೆ ಅವ್ರು ಇದಕ್ಕೆ ತುಂಬ ಬೆಲೆ ಕೊಡ್ತಾರೆ. ನಮ್ಮ ಹತ್ರ ಅವರು ತುಂಬ ಇಂಟ್ರಾಕ್ಟ್ ಮಾಡ್ಕೋತಾರೆ. ಯಾಕಂದ್ರೆ ಬುದ್ಧ ಹುಟ್ಟಿದ್ದು ಇಲ್ಲಿ ಅಂತ ಅವ್ರಿಗೆ ತುಂಬ ಖುಷಿ ಅವ್ರಿಗೆ. ಸೊ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಜಪಾನ್ ಅಂದರೆ ನಾನು ಯಾರೇ ಇಂಡಿಯನ್ಸ್ ಯಾರೇ ಹೋದ್ರು ನಮಗೆ ಆ ಒಂದು ಫೀಲ್ ಆಗುತ್ತೆ ಮೇಡಮ್, ನಮ್ಮನೆ ಹತ್ರ ಫೀಲ್ ಆಗುತ್ತೆ. ಇಂಡಿಯನ್ನ ಒಂಥರ ನೋಡೋರು, ಡಿಸ್ಕ್ರಿಮಿನೇಷನ್ ಮಾಡೋರು, ಆ ಥರ ದೇಶ ಯಾವುದು? ಇಂಡಿಯನ್ಸ್ ಅಂದ ತಕ್ಷಣ ಅಂತ ಆ ಥರ ಅಂದರೆ ನಾವು ಸ್ಪೋರ್ಟ್ಸ್ ಹೋಗೋದಲ್ವಾ. ಸೊ ಎಲ್ಲ ಅವಾಗಿಂದ ನಮ್ಮ ಸ್ವಲ್ಪ ಎಲ್ಲ ಸ್ವಲ್ಪ ಹಂಗೆ ನೋಡ್ತಾ ಇದ್ವಿ. ಇವಾಗ ನಮ್ಮಲ್ಲಿ ಸ್ಪೋರ್ಟ್ಸ್ ರೆಡಿ ಆಗಿದೆ. ಆ ಥರ ಕಂಟ್ರಿ ಯಾರಿಲ್ಲ. ಬಟ್ ನಿಮ್ಗೆ ಗೊತ್ತು, ಕೆಲವು ದೇಶ ಇದೆ ಅವರು ಆಲ್ಮೋಸ್ಟ್ ನಮ್ಮನ್ನು ಹೇಟ್ ಮಾಡಿದೆ ನಮ್ಮನ್ನು. ಯಾವ ದೇಶ? ಯಾವ ದೇಶ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಪಾಕಿಸ್ತಾನ ಆಗ್ಬೋದು. ಬಿಡಿ, ಪಾಕಿಸ್ತಾನ ಬಿಟ್ಟಾಕೆ, ಅದು ಬೇರೆ ಈ ಥರ ಇವರೆಲ್ಲ ವಿಷಯ ಮೊದಲಿನ ಅಷ್ಟೇ. ಬಟ್ ನಾನೇನಂದರೆ ಎಲ್ಲರ ಜೊತೆ ಮಿಕ್ಸ್ ಆಗ್ತೀನಿ. ಎಲ್ಲ ಹೋಗಿ ನಾನು ಹಿಂದಿ ಮಾತಾಡ್ತೀನಿ, ಉರ್ದು ಮಾತಾಡ್ತೀನಿ. ಸೊ ಅವ್ರ ಜೊತೆ ಮಿಕ್ಸ್ ಆಗ್ಬಿಟ್ಟು ನಾವೆಲ್ಲ ಒಂದು ಕಡೆ ಸೇರ್ಕೋತೀವಿ, ಒಂದು ಕಡೆ ಮಾತಾಡ್ತೀವಿ. ಸೊ ಹಂಗಿರೋದು ನಮ್ಗೆ ಏನು ಖುಷಿ ಆಗುತ್ತೆ. ಬಟ್ ಯಾರು ನಮ್ಮನ್ನು ಮೊದಲು ಅಷ್ಟು ಕಂಡಮ್ಮಾಗಿ ಇವಾಗ ಯಾರು ನೋಡೋಕ್ಕಾಗಲ್ಲ ಈಗ. ಸರಿ ಸರ್, ರವಿ ಅವರೇ, ತಮ್ಮ ಹೆಸರು ಜಿಮ್ ರವಿ. ನಿಮ್ಮ ನಿಜವಾದ ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರೇನು? ನಮ್ಮ ಅಪ್ಪ ಹೆಸರಿಟ್ಟಿದ್ದು AV ರವಿ ಅಂತ. AV ಅಂದರೆ ಅಂಚೆ ವೆಂಕಟರಮಣಪ್ಪ ರವಿ ಅಂತ. ಯಾವ ನಿಮ್ಮದು? ನಂದು ಕೋಲಾರ. ಬೇಸಿಕಲಿ ಕೋಲಾರದಲ್ಲಿ ಬೆಳೆದು ಕೋಲಾರದಿಂದ ಈ ಒಂದು ಕ್ರೀಡಾ ನಾಯಕ ಮಾಡಿಕೊಂಡು ಬೆಂಗಳೂರಿಗೆ ಬರ್ತೀನಿ. ಎಷ್ಟು ಜನ ಮಕ್ಕಳು ನೀವು? ನಾವು ಒಟ್ಟು 5 ಜನ. ನಾವು 5 ಜನ. ನೀವು? ನಾನು, ನಮ್ಮ ಅಣ್ಣ. ನೀವೇ ದೊಡ್ಡವರಾ? ಇಲ್ಲ, ನಮ್ಮ ಅಣ್ಣ ದೊಡ್ಡವರು, ಆಮೇಲೆ ನಮ್ಮ ಅಕ್ಕ, ಆಮೇಲೆ ನಾನು. ನಂಗೊಬ್ಬ ತಮ್ಮ, ಒಬ್ಬ ತಂಗಿ. ಒಬ್ಬ ಅಕ್ಕ, ಅಣ್ಣ, ಒಬ್ಬ ತಂಗಿ, ತಮ್ಮ ಅಂದರೆ ಮಧ್ಯೆ ನಾನು. 5 ಜನ ನಾವು. ಸೊ ನಾವೆಲ್ಲ ನಮ್ಮ ಮನೇಲಿ ಒಟ್ಟಿಗೆ ಎಲ್ಲ ನಾವೆಲ್ಲ ಸ್ಪೋರ್ಟ್ಸ್ ಮೇಲೆ ನಾವು. ಹುಡ್ತಾನೆ ಒಂದು ಸ್ವಲ್ಪ ದಷ್ಟಪುಷ್ಟವಾಗಿದ್ರೆ? ಇಲ್ಲ ಮೇಡಮ್, ತುಂಬ ಸಣ್ಣಕ್ಕಿದ್ದೆ. ಊಟನೇ ಇಲ್ವಲ್ಲ, ತಿನ್ನೋಕೆ ಊಟನೇ ಇಲ್ವಲ್ಲ. ದಷ್ಟಪುಷ್ಟ ಆಮೇಲೆ ಅನ್ನ ಮಾಡ್ತಾ ಇದ್ದೆ ವರ್ಷಕ್ಕೆ ಒಂದೇ ಸತಿ. ಹಬ್ಬ ಹರಿದಿನಕ್ಕೆ ಮಾತ್ರ ಅನ್ನ ಮಾಡ್ತಾಯಿದ್ರು. ಅನ್ನ ಯಾರು ಊಟ ಮಾಡ್ತಾರೆ? ಶ್ರೀಮಂತರು. ನಾನು ನಮ್ಮಮ್ಮನ ಯಾವಾಗ ಕ್ವಶನ್ ಮಾಡೋದು, ಅಮ್ಮ ನಮ್ಮನೇಲಿ ಯಾವಾಗ ಅನ್ನ ಮಾಡೋದು, ನಾವು ಯಾವಾಗ ಶ್ರೀಮಂತರಾಗೋದು, ನಾವು ಯಾವಾಗ 4 ಜನ ಮುಂದೆ ಎದ್ದು ತಲೆ ಓಡಾಡೋದು ಅಂತ. ನಿಮ್ಮಪ್ಪ ಏನು ಕೆಲಸ ಮಾಡೋರು? ನಮ್ಮಪ್ಪ ಕಂಬಳಿ ನೇಯ್ತಾರೆ ಮೇಡಮ್. ಕಂಬಳಿ ಕೆಲಸ ಮಾಡ್ತಾರೆ. ಬೆಳಗ್ಗೆ ಒಂದು 9 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದೆ, ಸಾಯಂಕಾಲ 6 ಗಂಟೆಗೆ ಮುಗಿಯೋದು. 4 ರೂಪಾಯಿ ಕೊಡ್ತಾಯಿದ್ರು. ಆ 4 ರೂಪಾಯಿ ತೊಗೊಂಡು ಅವಾಗ ಅಂಗಡಿಗೆ ಹೋಗಿ ಅವಾಗ ರೇಷನ್ ತೊಗೊಂಡು, ರೇಷನ್ನ ಬಿರಿಯಾನಿ ಇಲ್ಲ, ಬರೀ ರಾಗಿ, ಅವತ್ತಿನ ತರಕಾರಿ, ಅವತ್ತೊಂದು ಊಟ ತೊಗೊಂಡು ನಾವು ಅಡುಗೆ ಮಾಡಿ ತಿನ್ನೋದು. ಬಟ್ ಆಚೆ ಕಡೆ ಮಾತ್ರ ನಮ್ಮ ಫ್ಯಾಮಿಲಿಯನ್ನು ತುಂಬ ಹೆಸರಿತ್ತು, ತುಂಬ ಶ್ರೀಮಂತರು ಅಂತ. ನಮ್ಮ ತಾತ ಅಷ್ಟು ಹೆಸರು ಮಾಡ್ಬಿಟ್ಟು ಹೋಗಿದ್ರು. ಸೊ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಅಪ್ಪ ಹತ್ರ ಕೆಲಸಕ್ಕೆ ಹೋಗಿಲ್ವಲ್ಲ, ನಮ್ಮಪ್ಪ ದುಡ್ಡಿಲ್ಲ. ಸೊ ಹಂಗಾಗಿ ಬಡತನ ಜೊತೆಗೆ ನಮಗೆ ತುಂಬ ಬಡತನ ಯಾರಿಗಿರ್ತದೆ ಮೇಡಮ್, ಅವ್ರಿಗೆ ತುಂಬ ಪಾಠ ಕಲಿಸ್ಬಿಡ್ತದೆ. ಹೌದಲ್ಲ? ತುಂಬ ಪಾಠ ಕಲಿಸುತ್ತೆ, ತುಂಬ ನಿಯತ್ ಕಲಿಸುತ್ತೆ, ತುಂಬ ಶ್ರದ್ಧೆ ಕಲಿಸುತ್ತೆ, ಜೀವನ ಹೆಂಗೆ ಬದುಕಬೇಕನ್ನೋ ಕಲಿಸುತ್ತೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ತುಂಬ ಖುಷಿಯಾಗಿ ಹೇಳ್ಕೊತೀನಿ. ಆಮೇಲೆ ನಾನು ಇವತ್ತು ಖುಷಿ ಏನಪ್ಪ ಅಂದರೆ, ನಾನೊಬ್ಬ ಬಡವನಾಗಿ ಹುಟ್ಟಿದ್ದಕ್ಕೆ ತುಂಬ ಖುಷಿ ನನಗೆ. ಕಾರಣ ಇಷ್ಟೇ, ಸಣ್ಣ ವಯಸ್ಸಲ್ಲಿ ಎಲ್ಲ ಕಷ್ಟ ಅನುಭವಿಸ್ಬಿಟ್ಟೆ. ಸುಖ ಇವಾಗ ಬರ್ತಾ ಇದೆ, ಅವಾಗೆಲ್ಲ ಕಷ್ಟ ಅನುಭವಿಸಿ ನನಗೆ ತುಂಬ ಅದ್ರಲ್ಲಿ ಸಿಗೋ ಸುಖ ಇದೆ ಅದರಿಂದ ಮೇಡಮ್. ಇಡೀ ಫ್ಯಾಮಿಲಿ ನಮ್ಮ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅಂತ ಅಂದ್ರಿ, ಹೆಂಗೆ ಯಾರ್ಯಾರು ಸ್ಪೋರ್ಟ್ಸಲ್ಲಿ ಇದ್ದಾರೆ? ನಮ್ಮ ಚಿಕ್ಕಪ್ಪ ಅಂಚೆ ಅಶ್ವಥ್ ಅಂತ, ಅವರು ಬಾಸ್ಕೆಟ್ಬಾಲ್ ರೆಫ್ರಿ, ಈಗಲೂ ಸ್ಪೋರ್ಟ್ಸ್ ಆಡ್ತಾರೆ. ಕೋಲಾರದಲ್ಲಿ ಒಂದು ಐಕಾನ್ ಇದೆ, ತಪ್ಪಾಗ್ಲಾರ್ದು, ಅಂಚೆ ಅಶ್ವಥ್ ಅವರು. ಅವ್ರನ್ನ ಹಿಂದೆ ಫಾಲೋ ಮಾಡ್ತಾರೆ. ಅವ್ರು ತಮ್ಮ ಆಕ್ರು ಸೋಮಶೇಖರ್ ಅಂತ, ಅವರು ಕನ್ನಡ ಪರ ಸಂಘಟ ಹೋರಾಟಗಾರರು ಮತ್ತು ಬಾಸ್ಕೆಟ್ಬಾಲ್ ಪ್ಲೇಯರ್ಸು. ಅವ್ರನ್ನ ಫಾಲೋ ಮಾಡ್ತಾರೆ ನಮ್ಮ ಅಣ್ಣ, ಬಾಸ್ಕೆಟ್ಬಾಲು, ಅಥ್ಲೆಟಿಕ್ಸಲ್ಲಿ ಇಂಟರ್ನ್ಯಾಷನಲ್. ಅವ್ರನ್ನ ಫಾಲೋ ಮಾಡ್ತೀನಿ ನಾನು. ಬಾಡಿ ಬಿಲ್ಡಿಂಗಲ್ಲಿ ನಾನು ಇಂಟರ್ನ್ಯಾಷನಲ್. ನನ್ನ ಜೊತೆ AV ಚಂದ್ರಕಲಾ ಅಂತ, ಅವರು ಪತ್ರಕರ್ತರಾಗಿದ್ದರು, ETVಲೆಲ್ಲ ಇದ್ದರು. AV ಚಂದ್ರಕಲಾ ಅಂತ, ಅವ್ರು ಯೋಗ ಚಾಂಪಿಯನ್, ಯೂನಿವರ್ಸಿಟಿಯೆಲ್ಲ ಚಾಂಪಿಯನ್. ನನ್ನ ಜೊತೆಗೆ ನನ್ನ ತಮ್ಮ ಮಿಸ್ಟರ್ ಇಂಡಿಯಾ, ಅವನು ಮಿಸ್ಟರ್ ಕರ್ನಾಟಕ. ಸೊ ಎಂಟೈರ್ ನಮ್ಮ ಫ್ಯಾಮಿಲಿ ಫುಲ್ ಎಂಟೈರ್ ಫ್ಯಾಮಿಲಿ. ನಿಮ್ಮ ತಂದೆ ತಾಯಿ? ನಮ್ಮಪ್ಪ ಕುಸ್ತಿ ಆಡ್ತಾ ಇದ್ರು. ಸೊ ಅದೇ ಜೀನ್ಸ್ ಅದು ಇದೆ, ಇದೇನು ಹೊಸ್ತೇನಲ್ಲ, ನೀವು ನಿಮ್ಮ ಪೀಳಿಗೆಯಿಂದ ಶುರುವಾಗಿದ್ದಲ್ಲ? ಇಲ್ಲ. ಅಂದ್ರೆ ಎನ್ಕರೇಜ್ಮೆಂಟ್ ಇತ್ತಾ ಮನೇಲಿ? ಇವನ್ ಬಡತನ ಇದ್ರೂ ಕೂಡ ಅದು ಎನ್ಕರೇಜ್ಮೆಂಟ್ ಇತ್ತಾ, ಅಥವಾ ನೀವೇ ಸ್ವಯಂ ಪ್ರೇರಿತರಾಗಿ ನಿಮ್ಮ ಬದುಕನ್ನು ರೂಪಿಸ್ಕೊಂಡ್ರ ಅಂತ? ಮೇಡಮ್, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕ್ರೀಡೆ ಕಲಿಯೋಕ್ಕಾಗ್ಬೋದು, ಯಾವುದೇ ಸಾಧನೆ ಮಾಡೋಕ್ಕಾಗ್ಬೋದು, ನೀನೇನೇ ಮಾಡೋಕ್ಕಾಗ್ಬೋದು, ಹಳೇ ಕಾಲದಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಉತ್ತೇಜನ ಕೊಡ್ತಾ ಇರಲಿಲ್ಲ. ಆ ಬಡತನ ಹಂಗಿರೋದಲ್ವಾ, ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಮನೇಲಿ ದುಡಿದ್ರೆ ಕಾಸು ಬರ್ತಲ್ಲ, 3 ಕಾಸು ಅಂತ ಎಲ್ಲರೂ ಒಂದು ಸ್ವಲ್ಪ ಇದ್ದಾರೆ.
ಆದ್ರೂ ಒಂದು ನಮ್ಮ ಸಾಧನೆಗೆ ನಮ್ಮ ಏನು ಅಚೀವ್ಮೆಂಟ್ ಮಾಡೋಕ್ಕಾಗ್ಬೋದು ಅಥವಾ ನಮ್ಮ ಲೈಫಲ್ಲಿ ಏನೋ ರೂಪಿಸ್ಕೊಳ್ಳೋಕ್ಕೆ ಅದು ನಮ್ಮ ಕೈಲಿ ಇರ್ತದೆ ಮೇಡಮ್. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಆ ಟೈಮ್ ಮಾಡಿಕೊಂಡು ಅಪ್ಪ ಅಮ್ಮನಿಗೂ ಟೈಮ್ ಕೊಟ್ಟು ಮನೆಗೂ ಟೈಮ್ ಕೊಟ್ಟು ಕಷ್ಟಕ್ಕೂ ಟೈಮ್ ಕೊಟ್ಟು ನಮಗೆ ನಾವು ಬೆಳೆಯೋದಿದೆಯಲ್ಲ ಅದೇ ದೊಡ್ಡ ಟಾಸ್ಕ್. ಅಪ್ಪ ಅಮ್ಮನಿಗೆ ಫೇವ್ರೇಟಾ ನೀವು? ಖಂಡಿತ ಅಪ್ಪ ಅಮ್ಮನಿಗೂ ಫೇವ್ರೇಟು, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಫೇವ್ರೇಟು, ನಮ್ಮ ಊರಿಗೂ ಫೇವ್ರೇಟು, ರಾಜ್ಯಕ್ಕೂ ಫೇವ್ರೇಟು, ಇವಾಗ ಇಂಡಿಯಾಗೂ ಫೇವ್ರೇಟ್. ಇಂಡಿಯಾಗೂ ಫೇವ್ರೇಟ್. ಅಪ್ಪ ಅಮ್ಮ ಇದ್ದಾರಾ ರವಿ? ಇಲ್ಲ ಮೇಡಮ್, ತೀರ್ಕೊಬಿಟ್ರು. ಯಾವಾಗ ತೀರ್ಕೊಂಡ್ರು ಅಂತಂದರೆ? ಆಯಿತು ಮೇಡಮ್, ಎಲ್ಲ ಸೇರಿ ಒಂದು 10 ವರ್ಷ ಆಯಿತು. 10 ವರ್ಷ ಆಯಿತು. ನಿಮ್ಮ ಸಕ್ಸಸ್ಸನ್ನು ನೋಡಿದ್ದಾರಾ ಅವರು? ನಿಜವಾಗ್ಲೂ ನಾನೇ ಧನ್ಯವಂತ, ನಾನೇ ಪುಣ್ಯವಂತ. ಒಂದು ಎರಡು ವಿಷಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮಮ್ಮ ನಾನು ತುಂಬ ಆತ್ಮೀಯ ಸ್ನೇಹಿತರು, ತಾಯಿ ಮಗಂತ ಯಾವತ್ತೂ ನಾವಿಲ್ಲ. ನಾನು ನಮ್ಮಮ್ಮ ತುಂಬ ಫ್ರೆಂಡ್ಲಿ. ನಮ್ಮಮ್ಮನ ನಾನು ತುಂಬ ರೇಗಿಸ್ತಾ ಇದ್ದೆ. ಏನು ಹೆಸರು ಅವ್ರದ್ದು? ಸೀತಮ್ಮ ಅಂತ. ನಮ್ಮಪ್ಪನಿಗೆ ಹೆಸರಿಟ್ಟು ನಾನು ಒಬ್ಬನೇ ಕರಿತಾ ಇದ್ದು. ನೋಡಿ ನಿಮ್ಮ ಗಂಡ ಬಂದರು, ವೆಂಕಟಣ್ಣಪ್ಪ ಬಂದರು, ಹಿಂಗೆ ರೇಗಿಸ್ತಾ ಇದ್ದೆ ನಮ್ಮಮ್ಮನಿಗೆ. ನಮ್ಮಮ್ಮ ಅವಾಗ ಹೊಡಿಗೆ ಬರೋರು ನನಗೆ. ಸೊ ಇಷ್ಟು ಕ್ಲೋಸ್ ಫ್ರೆಂಡ್ಸ್ ನಮ್ಮಮ್ಮನ ನಾವು. ನಮಗೆ ನನ್ನ ಮನೇಲಿ ಯೂಶಲಿ ನಾನು ಯಾಕೆ ಪ್ರತಿ ಇಂಟ್ರೂ ಇದನ್ನು ಹೇಳ್ತೀನಿ ಅಂದರೆ, ನಾವು ಅನ್ನನೇ ಮಾಡ್ತಾಯಿಲ್ಲ ಮನೇಲಿ. ನನಗಿಷ್ಟ, ಬಟ್ ಕೇಳೋದಮ್ಮ ಯಾಕಮ್ಮ ನಾವು ಅನ್ನ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ನಾವು 5 ಜನ ಮೇಡಮ್, 4 ರೂಪಾಯಿ ಎಲ್ಲಿ ತಿನ್ನೋಕ್ಕಾಗತ್ತೆ. ಆದರೆ ನಮ್ಮಮ್ಮ ಇದ್ದಾರಲ್ಲ, ನಮಗೆ ತುಂಬ ಒಂದು ಬದುಕೋದು, ಬಾಳೋದು, ಆಮೇಲೆ ಅದೇ ಇನ್ನೊಬ್ಬರು ಸರೀಕರ ಮುಂದೆ ಹೆಂಗೆ ನಿಂತ್ಕೋಬೇಕು, ಇದೆಲ್ಲ ನನಗೆ ತುಂಬ ಪ್ರೀತಿಯಿಂದ ಹೇಳ್ಕೊಟ್ರು. ಸೊ ಅವರು ಈ ಥರ ಒಂದು ಕೇಳಿದಾಗ ನಮ್ಮಮ್ಮ ನನಗೆ ಮಾತಾಡಿದ್ರು. ಅಮ್ಮ ನಾನು ಸಾಹುಕಾರ ಆಗೋದು ಯಾವಾಗ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಅಪ್ಪ ನಾನೇನು ಓದಿಲ್ಲ, ಒಂದು 3 ವಿದ್ಯೆ ಹೇಳ್ಕೊಡ್ತೀನಿ, ಅದು ನೀನು ಕಲಿತ್ರೆ ದೊಡ್ಡ ವ್ಯಕ್ತಿ ಆಗ್ತೀಯಪ್ಪ ಅನ್ನೋರು. ನಾನು 5ನೇ ಕ್ಲಾಸು, ನಮ್ಮಮ್ಮನ ಏನು ಓದಿಲ್ವ, ನಂಗೆ ಅಹಂಕಾರ, ನಮ್ಮಮ್ಮ ಏನು ಹೇಳ್ಕೊಡ್ತಾರೆ ಅಂತ. ಸರಿ ಹೇಳ್ಕೊಡಮ್ಮ ಅಂದಾಗ ನಮ್ಮಮ್ಮ ಹೇಳ್ತಾರೆ, ಅಪ್ಪ ನೀನು ಯಾರಾದರೂ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಾಗ ಫಸ್ಟ್ ನೀನು ಮಾತಾಡಬೇಕಾಗಿರೋದು ಕೈ ಕಟ್ಟು. ಅವ್ರು ಹೇಳೋದೆಲ್ಲ ಕೇಳಿಸ್ಕೊ. ಅದು ನೀನು ಫಾಲೋ ಮಾಡ್ತೀಯೋ ಬಿಡ್ತೀಯೋ, ತೊಗೋತೀಯೋ ಬಿಡ್ದು ಬೇಕಲ್ಲ, ಬಟ್ ಕೈ ಕಟ್ಟಿ ಕೇಳಿಸ್ಕೊ. 2ನೇದು, ನೀನು ಯಾರು ಕರೀತಾರೋ ಬಿಡ್ತಾರೋ ಮದುವೆಗಂತೂ ಹೋಗಬೇಡ. ದೊಡ್ಡವ್ರ ಮದುವೆಗೆ, ಸಂಬಂಧಿಕರ ಮದುವೆಗೆ ಹೋಗ್ಲಂದ್ರೂ ಬೇಜಾರಿಲ್ಲ, ಆದರೆ ಸತ್ತೋರ ಮನೆಗೆ ನೀನು ಕಂಪಲ್ಸರಿ ಹೋಗಬೇಕು. ಶವ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು. ಕೊನೆಗೆ ಶವನ ಹಳ್ಳಕ್ಕಾಗೋರು ಜೊತೆಲಿ ಇದ್ದು ಬರಬೇಕು. ಯಾವ ಜಾತಿ ಆಗಬಾರ್ದು ಹೋಗೋದು. 3ನೇದೇನಪ್ಪ ಅಂತಂದರೆ, ದೊಡ್ಡ ಕನಸು ಕಾಣು. ಆ ಕನಸು ಹೆಂಗಿರ್ಬೇಕಂದ್ರೆ, ನಾನು ಸಾಯಿಸೊಳಗೆ ಅದು ಸಿಗಲೇಬಾರ್ದು ಆ ಕನಸು. ಇದು ಹೇಳಿದ್ರೆ ನಾನು ನಕ್ಬಿಟ್ಟೆ ನಮ್ಮಮ್ಮನ, ಏನು ಹಿಂಗೆ ಹೇಳ್ತಾರಲ್ಲ ಅಂತ. ಸರಿ ನಮ್ಮ ಅಮ್ಮ ಹೇಳಿದ್ರೆ ನಕ್ಬಿಟ್ಟು ಬಿಡ್ದೆ. ಒಂದು ಸತಿ ನಾನು ಯೋಚನೆ ಮಾಡ್ತೀನಿ ಮೇಡಮ್, ಆಯಿತು ಒಂದು ಸತಿ ನಮ್ಮಮ್ಮ ಹೇಳಿದ್ರಲ್ಲ ಪ್ರಯತ್ನ ಪಡೋಣ ಅಂದ್ಬಿಟ್ಟು ಒಂದು ಕನಸು ಕಾಣ್ತೀನಿ. ನಮ್ಮೂರೊಂದು ಹೋಟ್ಲಿದೆ ಕೋಲಾರದಲ್ಲಿ, ಗೀತಾ ಹೋಟ್ಲ್ ಅಂತ, ಅಲ್ಲೊಂದು ಮಸಾಲೆ ದೋಸೆ ಮಾಡ್ತೀನಿ 70 ಪೈಸೆ. ನಾನು ಆವಾಗ 5ನೇ ಕ್ಲಾಸು 6ನೇ ಕ್ಲಾಸು ಮೇಡಮ್. ಆವಾಗ ಆ ದೋಸೆ ತಿನ್ಬೇಕಂತ ಹೋಟ್ಲ್ ಬಂದು ನಿಂತ್ಕೊಂಡು ಚಾಲೆಂಜ್ ಮಾಡ್ತೀನಿ, ನಾನು ಒಂದು ದೋಸೆ ತಿಂತೀನಿ ನಿಮ್ಮ ಹೋಟ್ಲಲ್ಲಿ ಬಂದು ಅಂತ. ದಸರಾ ಹಾಲಿಡೇಸ್ 15 ದಿವಸ ಒಂದು ತಿಂಗಳು ರಜಾ ಕೊಡ್ತಾಯಿದ್ದಾರೆ. ಅವಾಗ ಅಲ್ಲಿ ಕೋಲಾರವಣೆ ಅಂತ ಒಂದು ಪೇಪರ್ ಇರ್ತದೆ, ಅಲ್ಲೋಗಿ ಕೆಲಸಕ್ಕೆ ಸೇರ್ಕೋತೀನಿ. ಹೋಗಿ ಕೂತ್ಕೊಳ್ಳೋದು, ಆ ಹೋಟ್ಲೇ ನೋಡೋದು. ಹಿಂಗೆ 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ, 20 ದಿವಸ ಆಗುತ್ತೆ, 25 ದಿವಸ ಆಗುತ್ತೆ. ಲಾಸ್ಟ್ ಡೇ ಸಂಬಳ ಬರ್ತಲ್ಲ, ಅವು ಖುಷಿ. ಆವಾಗ 15 ರೂಪಾಯಿ ಸಂಬಳ. 15 ಲಾಸ್ಟ್ ಡೇ ಹೋಗಿ ಮಸಾಲೆ ದೋಸೆ ತಿನ್ನೋಕ್ಕೆ ರೆಡಿಯಾಗಿ ತಿಂತಿದ್ದೆ. ಇಲ್ಲಿ ನಮ್ಮ ಅಪ್ಪ ಬಂದು ಸಂಬಳ ಇಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ದೋಸೆ ತಿನ್ನೋಕ್ಕಾಗಲ್ಲ. ಸೊ ನಾನು ಅಲ್ಲಿ ಗೊತ್ತಾಗುತ್ತೆ ನನಗೆ, ಓ ಮನುಷ್ಯ ಏನಾರು ಅಂದ್ಕೊಂಡು ಸಾಧನೆ ಮಾಡ್ತಾರೆ ಅಂತ. ಸೊ ಅಲ್ಲಿಂದ ಇಲ್ಲಿ ತನಕ ನಾನು ಲಕ್ಷಾಂತರ ಫೋಟೋಸ್ ಕೊಟ್ಟಿದ್ದೀನಿ. ಲಕ್ಷಾಂತರ ಎಲ್ಲೋ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನು ಅಬ್ಸರ್ವ್ ಮಾಡಿ ಹಿಂಗೆ ಕೈ ಕಟ್ಟಿದ್ದೆ. ನಮ್ಮಮ್ಮ ಹೇಳಿದಿಂದ ಇವತ್ತು ಅಭ್ಯಾಸ ಹುಡುಗಿಗೆ ಕೈ ಕಟ್ಟಿದ್ದೀನಿ. ಸೊ ತಾಯಿ ಈ ಶವ ಸಂಸ್ಕಾರ ಏನಾಯಿತು ಇವತ್ತಿಗೆ ನನ್ನ ಪ್ರಕಾರ ಸಾವಿರಾರು ಶವ ಸಂಸ್ಕಾರ ನಾನೇ ಉಚಿತವಾಗಿ ಮಾಡಿದ್ದೀನಿ ಮೇಡಮ್. ನಮ್ಮಮ್ಮನ ನೆನೆಸ್ಕೊಂಡು ಯೋಗ್ಲೋಗಿ ಮಾಡ್ತಾಯಿರ್ತೀನಿ, ಬರ್ತಾಯಿರ್ತೀನಿ. ಫ್ರೀ ಅನಾಥ ಶವಗಳು ಯಾವ ಬೇಕಾರಾಗ್ಬೋದು, ಹೋಗಿ ಬರ್ತಾಯಿದ್ದೀನಿ. ತಾಯಿ ಆಕೆ ಎಷ್ಟು ವರ್ಷ ಇದ್ದರು ಅವರು? ಇದ್ದರು, ನನ್ನ ಎಲ್ಲ ಸಾಧನೆ ಮಾಡೋರು ಇದ್ರು ಮೇಡಮ್. ನಾನು ಎಲ್ಲ ಬಾಡಿ ಬಿಲ್ಡ್ ರೀಚ್ ಆಗಿ. ತಂದೆನೂ ಅಷ್ಟೇ ತಿರ್ಕೊಂಡು, ಅವರು 10 ವರ್ಷ ತಿರ್ಕೊಂಡು ಮೇಡಮ್. ಸೊ ತಂದೆ ತಾಯಿಗಳು ಇವಾಗ ನಾನು ತಾಯಿ, ನೀವು ಒಬ್ಬ ಮಗಳಿಗೆ ತಂದೆ. ನಾವು ತಂದೆ ತಾಯಿಗಳಾದರೂ ಕೂಡ ಎಲ್ಲ ಒಂದು ಕಡೆ ನನ್ನ ತಂದೆ ನನ್ನ ತಾಯಿ ನಮ್ಮ ಜೊತೆ ಇರಬೇಕು ಅಂತ ನಮ್ಮ ಜೀವ ಯಾವಾಗಲೂ ಬಯಸುತ್ತಲ್ಲ. ಖಂಡಿತ ಮೇಡಮ್. ಅಳು ಬಂದಾಗ, ದುಃಖ ಬಂದಾಗ, ನನಗೆ ಇನ್ನೇನು ಆಗ್ತಾ ಇಲ್ಲ ಅನ್ನುವಾಗ ತಾಯಿ ಅಂತ ಒಬ್ರಿದ್ದು ತಾಯಿಯ ಒಂದು ಧ್ವನಿ ಕೇಳಿದ ತಕ್ಷಣ ಎಷ್ಟು ಮನಸ್ಸಿಗೆ ಅಂದರೆ ತಂದೆ ತಾಯಿ ಇರೋರೇ ಧನ್ಯರು ಅಂತ ಅನ್ಸಲ್ವಾ ಸರ್? ಹೌದು ಮೇಡಮ್. ನಾನು ಗ್ಯಾರಂಟಿ ನ್ಯೂಸ್ ಮುಖಾಂತರ ಮನೆ ಮಾಡ್ಕೊತೀನಿ ಮೇಡಮ್. ಎಲ್ಲರಿಗೂ ಅಷ್ಟೇ, ದಯವಿಟ್ಟು ತಂದೆ ತಾಯಿನ ಯಾರು ನೋಯಿಸಬೇಡಿ. ಅವರಿಗೆ ಸಾಧ್ಯವಾದರೆ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಏನಾದರೂ ನೀವು ತಿನ್ನೋದ್ರಲ್ಲಿ 1% 1 ಭಾಗ, ಅದು 10 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಅವ್ರಿಗೆ ಕೊಡಿ. ಅವ್ರನ್ನ ಯಾವತ್ತೂ ಕ್ವಶನ್ ಮಾಡಿಬಿಡಿ, ಏನು ಕೊಟ್ಟಿದ್ದೀರಾ, ಏನು ಮಾಡಿದ್ದೀರಾ ಅಂತ ಇನ್ನೊಬ್ರು ಕಂಪೇರ್ ಮಾಡಿಬಿಡಿ. ನಿಮ್ಮ ಅಪ್ಪ ಅಮ್ಮ ನಿಮಗೆ ದೇವರು, ನಿಮ್ಮ ಅಪ್ಪ ಅಮ್ಮ ನಿಮಗೆ ಕಣ್ಣಿಗೆ ಕಾಣಿಸೋ ದೇವರು. ಅವ್ರನ್ನ ಕಾಪಾಡ್ಕೊಳ್ಳಿ, ಅವ್ರನ್ನ ಪ್ರೀತಿ ಮಾಡಿ ಅಂತ ಮನೆ ಮಾಡ್ಕೊತೀವಿ ಮೇಡಮ್. ಯಾಕಂದರೆ ಇವತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರು ಇಲ್ಲ, ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ಅಚೀವ್ ಮಾಡಿದ್ದೀನಿ. ಅದು ನೀವು ಹೇಳಿದಾಗ ಅದನ್ನು ಕೊರಗು ಕಾಣ್ತಾ ಇರ್ತದೆ ಮೇಡಮ್.
ಖಂಡಿತ. ಯಾವಾಗ ಯಾವಾಗ ನೆನೆಸ್ಕೋತೀರಿ ನೀವು ನಿಮ್ಮ ತಂದೆ ತಾಯಿಗಳನ್ನ? ನಾನು ಲಾಸ್ಟ್ ಮಂತು ನಮ್ಮಪ್ಪ ನೆನೆಸ್ಕೋತಾ ಇರೋದು ಅನ್ನೋದಕ್ಕಿಂತ ಲಾಸ್ಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಮೇಡಮ್. ನಮ್ಮ ತಾಯಿ ತೀರೋಗಿರ್ತಾರೆ. ನಮ್ಮ ತಾಯಿ ತೀರ್ಕೊಂಡು ಒಂದು 6 ಮಂತ್ ಆಗಿರ್ತದೆ. ನಮ್ಮಪ್ಪ ಅಸ್ಥಿ ತೊಗೊಂಡು ಬೆಂಗಳೂರು ಬರ್ತಾನೆ. ನಾನು ಅವಾಗ ಬೆಂಗಳೂರು ಇರ್ತೀನಿ. ಅವಾಗ ತಾನೇ ಕೆಲಸ ಸಿಕ್ಕಿರ್ತದೆ ನನಗೆ. ಅಪ್ಪ ಕಾಸಿಗೆ ಇದನ್ನು ಅಸ್ಥಿ ತೊಗೊಂಡು ಕಾಶಿಗೆ ಬಿಡಬೇಕು ಅಂತ ಕೇಳ್ತಾರೆ. ದುಡ್ಡಿರಲ್ಲ. ಸೊ ಅವ್ರಿಗೆ ಸುಳ್ಳು ಹೇಳ್ಬಿಟ್ಟು ಅಪ್ಪ ನೆಕ್ಸ್ಟ್ ಮಂತ್ ಕರ್ಕೊಂಡು ಹೋಗ್ತೀನಿ ಹೋಗಪ್ಪ ಅಂತ ಕಳಿಸ್ಬಿಡ್ತೀನಿ. ಹೋಗ್ತಾರೆ. ಮತ್ತು ನೆಕ್ಸ್ಟ್ ಮಂತ್ ಬರ್ತಾರೆ. ಅವಾಗ ಯಾವುದೋ ಟೆನ್ಷನ್ ಇರ್ತೀನಿ, ಬೈದು ಬಿಡ್ತೀನಿ. ಅಂದರೆ ಕೆಟ್ಟದಾಗಲ್ಲ, ಏನಪ್ಪ ಹಿಂಸೆ ಮಾಡ್ತೇವೆ, ಅವ್ರು ಕರ್ಕೊಂಡು ಹೋಗ್ತೀನಿ ಹೋಗಪ್ಪ, ನೀನು ಕಾಸಿಗೆ ಇಲ್ಲೇ ಇದೆಯಾ, ದೂರ ಇದೆ, ನಾನು ದುಡ್ಡಿಲ್ಲ ಅಂತ ಕಳಿಸ್ಬಿಡ್ತೀನಿ. ಹಂಗೆ ಬೈದು 5 ನಿಮಿಷಕ್ಕೆ ಅಳ್ಳಕ್ಕೆ ಶುರು ಮಾಡಿಬಿಡ್ತಾರೆ. ಮಗುತ್ರ ಅಳ್ತಾ ಇರ್ತಾರೆ. ಹೋಗಿ ದಬ್ಕೊಂಬಿಟ್ಟು ಅವ್ರನ್ನ ಅಳ್ಬೇಡಪ್ಪ, ನಾನು ನಿನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ಸುಳ್ಳು ಹೇಳ್ಬಿಡ್ತೀನಿ. ಇನ್ನೊಂದು ಸುಳ್ಳು ಹೇಳ್ತೀನಿ. ಅವ್ರು ನಂಬ್ಕೊಂಬಿಡ್ತಾರೆ. ಊರು ಹೊಟ್ಟೋಗ್ತಾರೆ. ಊರಿಗೂ ಎಲ್ಲ ಹೇಳ್ಕೊಂಬಿಡ್ತಾರೆ, ನನ್ನ ಮಗ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲರಿಗೂ ಹೇಳ್ಕೊಂಬಿಡ್ತಾರೆ. ಎಲ್ಲ ನನಗೆ ಫೋನ್ ಮಾಡ್ತಾರೆ, ಹೌದು ರವಿ, ನಿಮ್ಮ ಅಪ್ಪನ ವಿಮಾನದಲ್ಲಿ ಕರ್ಕೊಂಡು ಕಾಶಿಗೆ ಅಂತ. ಇದೇನಪ್ಪ ಗ್ರಾಚಾರ, ಒಂದು ಸುಳ್ಳೊಳಗೆ ಇನ್ನೊಂದು ಸಿಕ್ಕಾಕೊಂಡ ಅಂತೇಳಿ ಸರಿ ಆಯಿತು ಅಂತ ಟಿಕೆಟ್ ರೆಡಿ ಮಾಡಿಕೊಂಡು ಸಾಲ ಮಾಡಿ ನಾನು ರೆಡಿ ಮಾಡ್ಕೊಂಡು ನಮ್ಮ ಅಪ್ಪನ ಫೋನ್ ಮಾಡ್ತೀನಿ. ಸಾಯಂಕಾಲ 5 ಗಂಟೆ, ಅಪ್ಪ ನೀನು ರೆಡಿಯಾಗಿ ಬಂದ್ಬಿಟ್ಟು ಬೆಂಗಳೂರಿಗೆ, ಹೊಸ ಪಂಚ ಎಲ್ಲ ತೊಗೊಳೋಣ, ಇಲ್ಲೇ ಹೋಗೋಣ ಕಾಶಿಗೆ ಅಂತ ಪ್ಲ್ಯಾನ್ ಮಾಡ್ತೀನಿ. 5:30 ನಮ್ಮ ಅಕ್ಕ ಫೋನ್ ಮಾಡ್ತಾರೆ. ನಮ್ಮಪ್ಪ ಖುಷಿಗೆ ಎಲ್ಲ ಹೇಳ್ಕೊಂಬಿಡ್ತಾರಲ್ಲ, ನಮ್ಮ ಅಕ್ಕ ಫೋನ್ ಮಾಡಿದ್ದ ಕಾಶಿಗೆ ಹೋಗ್ತಾ ಇದ್ದೀವಿ ಅಂತ. 5:30 ನಮ್ಮ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತಿರ್ಕೊಂಡ್ರು. ಹಾಂ, ಅವರು ಸತ್ತೋದ್ರಲ್ಲ ನೋವಿಗೆ ನನಗೆ ಅವರಿಗೆ ಕಾಶಿ ತೋರ್ಸೋಕ್ಕಾಗಿಲ್ಲ. ನೋವು ನನಗೆ ತುಂಬ ಕಾಡ್ತೀವಿ ಮೇಡಮ್, ಇವತ್ತು ಕಾಡ್ತಾಯಿದೆ. ಟಿಕೆಟ್ ರೆಡಿ ಇದೆ, ಹೋಗೋಕ್ಕೆ ರೆಡಿ ಇದ್ದೀವಿ, ನಮ್ಮಪ್ಪ ಇಲ್ಲ. ನಾನು ನಂಬೋಕೆ ಆಗಲಿಲ್ಲ. ಅವತ್ತೇ ಡಿಸೈಡ್ ಮಾಡ್ತೀನಿ, ಹೋಗ್ತೀನಿ, ಶವ ಸಂಸ್ಕಾರ ಮುಗೀತದೆ. ಅದನ್ನು ಅವತ್ತೊಂದು ಯೋಚನೆ ಮಾಡ್ತೀನಿ, ಅಪ್ಪ ನಾನು ಒಂದು ಸಣ್ಣ ತಪ್ಪಿಗೆ ಇವತ್ತು ನನ್ನ ಕಾಶಿ ಕರ್ಕೊಂಡು ಆಗಲಿಲ್ಲ, ಬೇಜಾರು ಮಾಡ್ಕೋಬೇಡ, ನಿನ್ನ ಹೆಸರಲ್ಲಿ ಒಂದು 100 ಜನಕ್ಕೆ ನಾನು ಕಾಶಿ ಕರ್ಕೊಂಡು ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡ್ತೀನಿ ಮೇಡಮ್. ನಮ್ಮಪ್ಪ ಸತ್ತು 14 ವರ್ಷ ಆಯಿತು. 14 ವರ್ಷ ಏನು ಮಾಡ್ತೀನಿ, ದುಡ್ಡಿಲ್ವಲ್ಲ, ನಾನು ಬಡವ ಮೇಡಮ್, ದುಡ್ಡಿಲ್ಲ. ಅವಾಗ ನಾನೇ ಒಂದು ಬರ್ಕೋತೀನಿ. ಯಾರ್ದನ್ನ ಮದುವೆಗೆ ಹೋದರೆ ಎಲ್ಲ ಬೊಕ್ಕೆ ಕೊಡ್ತಾರೆ, ನಾನು ಬೊಕ್ಕೆ ಕೊಡೋಲ್ಲ. ಯಾರನ್ನ ಬರ್ತ್ಡೇಗೆ ಹೋದ ಗಿಫ್ಟ್ ಕೊಡ್ತಾರೆ, ನಾನು ಕೊಡೋಲ್ಲ. ಯಾರ್ದನ್ನ ಊಟಕ್ಕೆ ಹೋದಾಗ ಬಿಲ್ ಫ್ರೆಂಡ್ಸ್ ಕೊಟ್ಟಾಗ ಅದು ನಾನು ಕೊಡೋಲ್ಲ. ಎಲ್ಲ ತಂದು ಉಂಡಿಗೆ ಹಾಕ್ತಾಯಿರ್ತೀನಿ. ನಾನು ಸಿನಿಮಾಗೆ ಹೋಗೋಲ್ಲ, ಆ ಸಿನಿಮಾ ದುಡ್ಡು ಉಂಡಿಗೆ ಹಾಕೋದು. ಈ ಥರ ಉಂಡಿಗೆ ಹಾಕಿ ಹೂಡು ಮಾಡಿದೆಲ್ಲ 14 ವರ್ಷಕ್ಕೆ ಮೊನ್ನೆ ದುಡ್ಡೆಲ್ಲ ಅಡ್ಜಸ್ಟ್ ಆಗುತ್ತೆ. ಒಂದು 108 ಜನಕ್ಕೆ ಕಾಶಿ ಯಾತ್ರೆನ ಉಚಿತವಾಗಿ, ಯಾರಿಗೆ ಕಾಶಿ ಬಗ್ಗೆ ಪ್ರೀತಿ ಇರ್ತದೆ, ಗೌರವ ಇರ್ತದೆ, ಯಾರು ನಮ್ಮ ಸಂಪ್ರದಾಯನ ಇಷ್ಟಪಡ್ತಾರೆ ಅಂಥವ್ರಿಗೆ 108 ಜನನ ಇಡೀ ಕರ್ನಾಟಕ ತಮಿಳ್ನಾಡಲ್ಲಿ ಹುಡುಕಿ ಸೆಲೆಕ್ಟ್ ಮಾಡಿ ಫ್ಲೈಟಲ್ಲಿ ಫ್ರೀಯಾಗಿ ಕರ್ಕೊಂಡೋಗಿ ಬಂದೆ ಮೇಡಮ್. ನಾನು ನೋಡಿದ್ದೀನಿ ಆ ವಿಡಿಯೋನ, ತಾವು ಬಿಕ್ಕಿ ಅಳ್ತಾ ಇದ್ದದನ್ನು ವಿಡಿಯೋ ನಾನು ನೋಡಿದೆ. ಅದು ನಿಜ. ಯಾಕೆ ಅಂತಂದರೆ ಭಾಳ ಸಲ ಏನು ಅನಿಸುತ್ತೆ ಅಂದರೆ, ತಂದೆ ತಾಯಿಗಳು ಇರೋವರೆಗೂ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಅವ್ರನ್ನ ಕಳ್ಕೊಂಡ ಮೇಲೆ ಅವರು ಒಂದು ಧ್ವನಿಗೋಸ್ಕರ, ಅವ್ರು ನಮ್ಮ ಹೆಸರು ಕರೆಯುವ ಆ ಧ್ವನಿಗೋಸ್ಕರ ಎಷ್ಟು ಹೃದಯ ವೆಯ್ಟ್ ಮಾಡ್ತಾ ಇರುತ್ತೆ, ಅದು ಅನುಭವಿಸಿದವ್ರಿಗೆ ಗೊತ್ತು. ತಾವು ಹೇಳಿದ್ದು ನಿಜ. ಇರೋವರೆಗೂ ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ನೋಡ್ಕೋಬೇಕು. ಜೊತೆಗೆ ಅಪ್ಪ ಅಮ್ಮ ಅವ್ರು ಏನು ಹೇಳಿದ್ರೆ ಮಕ್ಕಳು ಒಳಿತಿಗಾಗಿ ಹೇಳ್ತಾರೆ. ಅಪ್ಪ ಅಮ್ಮ ಏನು ಹೇಳಿದ್ರು ದಯವಿಟ್ಟು ಕೇಳಿ, ಅದನ್ನು ಫಾಲೋ ಮಾಡ್ತಾರೆ ಬಿಡ್ತಾ ಗೊತ್ತಿಲ್ಲ. ಅವ್ರು ಹೇಳೋದು ಕೇಳಿಸ್ಕೊಳ್ಳಿ, ಅದನ್ನು ನಡ್ಕೊಳ್ಳಿ. ಅಪ್ಪ ಅಮ್ಮನ ಮಾತು ಕೇಳಿದ ಮಕ್ಕಳು ಆಳದಂಥ ಇತಿಹಾಸ ಯಾವುದಿಲ್ಲ ಮೇಡಮ್. ಎಲ್ಲ ಸಕ್ಸಸ್ ಆಗಿದ್ದಾರೆ, ಅವ್ರು ಗುರಿ ತಲುಪಿದ್ದಾರೆ, ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ. ತಂದೆ ತಾಯಿ ಮಾತು ಕೇಳೋದಕ್ಕೆ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಮೇಡಮ್. ನನಗೆ ಇಂಗ್ಲೀಷ್ ಬರೋಲ್ಲ, ಏನು 30 ಮೇಲೆ ತೊಗೊಂಡು ಪಾಸ್ ಮಾಡಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಆಮೇಲೆ ತಿನ್ನೋಕ್ಕೆ ಕಾಸು ಇರ್ತಾಯಿಲ್ಲ. ನಮ್ಮ ಅಮ್ಮನ ಹೇಳ್ಕೊಟ್ಟದ್ದು ವಿದ್ಯೆನ ಕಲಿತು ಅವ್ರನ್ನ ಅಂದ್ಕೊಂಡಿದ್ದಕ್ಕೆ, ನಮ್ಮ ಅಪ್ಪನ ಹಾಕಿ ರೋಡಲ್ಲಿ ಬಂದಿದ್ದಕ್ಕೆ ಇವತ್ತು ನಾನು ಬೆಂಗಳೂರಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೀನಿ, ಎಷ್ಟೆಲ್ಲ ಹೆಸರು ಮಾಡಿದ್ದೀನಿ. ಇದೆಲ್ಲ ನಮ್ಮ ಅಪ್ಪ ಅಮ್ಮನ ಕೊಟ್ಟರೆ ಭಿಕ್ಷೆ ಅಂದರೆ ತಪ್ಪಾಗಲ್ಲ. ಕರೆಕ್ಟ್. ಅದರ ಆಚೆಗೆ ನಾನು ಮುಂದಕ್ಕೆ ಹೋಗ್ತೀನಿ. ಅದರ ಆಚೆಗೆ ಇತ್ತೀಚೆಗೆ ಭಾಳಷ್ಟು ಸುದ್ದಿಗಳು ಬರುತ್ತೆ. ತಾಯಿನ ಯಾರೋ ಒಬ್ಬನ ಎಗರಿಸಿ ಒದಿತಾ ಇದ್ದ, ಮನೆಯಿಂದ ಹೊರಗಡೆ ಆಸ್ತಿಗೋಸ್ಕರ ಎಲ್ಲ ಬರ್ಸ್ಕೊಂಡು ಅವ್ರನ್ನ ಎಲ್ಲಂದ್ರೆ ಅಲ್ಲಿ ಬೀದಿಯಲ್ಲಿ ಬಿಟ್ಬಿಡೋದು, ಹೆಂಡತಿಗೆ ಹೊಡೆಯಕ್ಕೆ ಬಿಡೋದು, ಈ ಥರದ್ದು ಅನಾಥಾಶ್ರಮಗಳಲ್ಲಿ ಕರ್ಕೊಂಡು ಹೋಗಿಬಿಡೋದು, ಹೋಗಿದ್ದಾರೆ ಅಂದರೂ ಕೂಡ ಬಂದು ಅವರ ಅಂತಿಮ ಸಂಸ್ಕಾರವನ್ನು ಮಾಡದೇ ಇರೋದು, ಈ ಥರದ್ದು ಭಾಳ ಘಟನೆಗಳನ್ನ ನೋಡ್ತೀವಿ ಸರ್. ಅದನ್ನು ನೋಡಿದಾಗ ನಿಜಕ್ಕೂ ಕೂಡ ಒಂದು ಮನುಷ್ಯತ್ವ ಅಥವಾ ಹೃದಯವಂತಿಕೆ ಅನ್ನೋದು ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇಲ್ಲ ಮೇಡಮ್, ತುಂಬ ಮೇಡಮ್, ನೀವು ಹೇಳಿದಾಗ ನನಗೆ ನಾನು ನೋಡ್ತಾ ಇದ್ದಿಲ್ಲ. ಆದರೆ ತಂದೆ ತಾಯಿನ ಸಾಕುವಾಗ ಸಿಗೋಷ್ಟು ಖುಷಿ, ತಂದೆ ತಾಯಿ ಜೊತೆ ಇರೋಷ್ಟು ಸಂತೋಷ, ಆಮೇಲೆ ಅವರು ನೋಡ್ಕೊಳ್ಳೋ ಒಂದು ಆ ಟೈಮ್ ಇದೆಯಲ್ಲ ಮೇಡಮ್, ಅದರಷ್ಟು ಪವಿತ್ರವಾದ ಟೈಮು, ಅದರಷ್ಟು ಖುಷಿ ಕೊಡೋಂಥ ಟೈಮು, ಅದರಷ್ಟು ನಮಗೆ ಲವಲವಿಕೆ ಇರೋ ಟೈಮ್ ಬೇರೆ ಯಾವುದು ಸಿಗಲ್ಲ ಮೇಡಮ್. ಎಕ್ಸಾಕ್ಟ್ಲಿ. ನೀವು ಕೋಲಾರದಿಂದ ಬೆಂಗಳೂರಿಗೆ ಬಂದ್ರಾ ಅಥವಾ ಕೋಲಾರದಲ್ಲಿ ಎಷ್ಟು ವರ್ಷ ಅಲ್ಲಿ ಓದಿದ್ರಿ ತಾವು?
ಕೋಲಾರದಲ್ಲಿ ನಾನು ಡಿಗ್ರಿಯಲ್ಲಿ ಅಲ್ಲೇ ಮಾಡಿದೆ ಓ ಮೇಡಮ್. ಡಿಗ್ರಿಯಲ್ಲಿ ಅಲ್ಲೇ ಮಾಡಿದ್ರಿ. ಈ ಸ್ಪೋರ್ಟ್ಸ್ಗೆ ಜಂಪ್ ಆಗಿದ್ದೆ ಎಷ್ಟನೇ ಕ್ಲಾಸಿಗೆ ಅಥವಾ ಯಾವಾಗ? ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಮೇಡಮ್. 6ನೇ ಕ್ಲಾಸಲ್ಲಿ. ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಹಾಂ, ಬಾಸ್ಕೆಟ್ಬಾಲ್ ಆಡ್ಕೊಂಡು ಅಲ್ಲಿಂದ ಬಾಸ್ಕೆಟ್ಬಾಲಲ್ಲಿ ಆಡೋರು ತುಂಬ ಹೈಟ್ ಇರಬೇಕಂತ ಅಲ್ವಾ? ಅದರಲ್ಲಿ ಹಾಂ, ಹೌದು ಮೇಡಮ್, ಇರಬೇಕು ಅಂತಾರೆ. ಬಟ್ ನೀವು ಬಟ್ ನಾನು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಅಲ್ಲ ನೀವು ಹೈಟ್ ಇದ್ದೀರಾ ನನಗೆ ಗೊತ್ತಿಲ್ಲ. 5'7" ಇದ್ದೀನಿ. 5'7" ಇದ್ದೀರಾ? ಸ್ಟೇಟ್ಗೆ ಆಡ್ತಾ ಇದ್ದೆ. ಸ್ಟೇಟ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ, ಸೌಸನ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ಅಲ್ಲಿ ಏನಾಗುತ್ತೆ, ಒಂದು ನಾನು ಹೈಟ್ ಇಲ್ಲ ಅಂದ್ಬಿಟ್ಟು ಒಂದು ನ್ಯಾಷನಲ್ಸ್ಗೆ ಸೆಲೆಕ್ಷನ್ ಮಾಡೋದು ಕಿಟ್ ತೆಗೆದುಬಿಡ್ತಾರೆ. ವಾ, ಅವಾಗ ಮತ್ತೆ ನಮ್ಮ ಅಮ್ಮನ ಹತ್ರ ಬಂದು ಅಳ್ತೀನಿ ನಾನು ಬಾಸ್ಕೆಟ್ಬಾಲಿಂದ ತೆಗೆದಾಕ್ಬಿಟ್ಟು ಏನು ಮಾಡೋದು ಅಂತ. ಅವಾಗ ನಮ್ಮ ಅಮ್ಮ ಹೇಳ್ತಾರೆ, ನೀನು ಯೋಚನೆ ಮಾಡಬೇಡ, ನೀನು ಇಂಡಿವಿಜುವಲ್ ಯಾವುದನ್ನ ಗೇಮ್ ಆಯ್ಕೆ ಮಾಡಿಕೊಂಡು ಸ್ಪೋರ್ಟ್ಸ್ ಆಡೋದಿಲ್ಲ. ಅವಾಗ ನಾನು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡು ಬಾಡಿ ಬಿಲ್ಡಿಂಗ್ ಯಾಕೆ ನಿಮಗೆ ಅದು ಅದ್ರ ಬಗ್ಗೆ ಆಸಕ್ತಿ? ಅದ್ರ ಯಾಕೆ ಆಸಕ್ತಿ ಅಂದರೆ ನಾನು ಕುಸ್ತಿನ ಅದು ಬಾಸ್ಕೆಟ್ಬಾಲ್ ಬಿಟ್ಟ ಮೇಲೆ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀನಿ. ಹಾಂ, ವೆಯ್ಟ್ ಲಿಫ್ಟಿಂಗ್ ಬೇಕಂತ ಸಲಕರಣೆ ನಮ್ಮ ಹತ್ರ ಇರಲ್ಲ, ಆದ್ರೂ ಯೂನಿವರ್ಸಿಟಿಲಿ ಥರ್ಡ್ ಪ್ಲೇಸ್ ಮಾಡ್ತೀನಿ. ಅಲ್ಲಿಂದ ಕುಸ್ತಿ ಆಡ್ತೀನಿ. ಕುಸ್ತಿ ಆಡಿದಾಗ ಏನಾಗುತ್ತೆ, ಅಲ್ಲೂ ಅಷ್ಟೇ ಕುಸ್ತಿಗೆ ಬೇಕಂತ ಮ್ಯಾಟ್ ಆಗ್ಬೋದು, ಸಲಕರಣೆ ಆಗ್ಬೋದು, ಯಾವುದೂ ಇರಲ್ಲ. ಎಷ್ಟೋ ಪ್ರಯತ್ನ ಪಟ್ಟು ಆಟ ಆಡ್ತೀನಿ, ಕೊನೆಗೆ ಅದರಲ್ಲೂ ಸಕ್ಸಸ್ ಆಗಲ್ಲ. ಅದು ಯೂನಿವರ್ಸಿಟಿ ಇಲ್ಲ ಥರ್ಡ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಎಲ್ಲ ಮಾಡಿದ್ದೀನಿ. ಕೊನೆಗೆ ನನಗೆ ತುಂಬ ಇಷ್ಟ ಆಗಿದ್ದು ಇದು ಬಾಡಿ ಬಿಲ್ಡಿಂಗ್. ಯಾರು ಹೊಡೆಯಂಗಿಲ್ಲ ಬಡಿಯಂಗಿರಲ್ಲ, ಸ್ಟೇಜ್ ಮೇಲೆ ನಮಗೆ ಒಂದು ಟೈಮ್ ಕೊಡ್ತಾರೆ, ಬಂದು ಫೋಸ್ ಮಾಡ್ತೀವಿ, ಹೋಗ್ತೀವಿ. ನನಗೆ ಇಷ್ಟ ಆಯಿತು. ಕೋಲಾರ ಡಿಸ್ಟಿಕಲ್ಲಿ ಇದಕ್ಕೆ ಗುರು ಯಾರಿಲ್ಲ, ನನಗೂ ಗುರು ಯಾರಿಲ್ಲ. ಸೊ ಹಂಗೆ ಇದೊಂದು ಕ್ರೀಡೆ ಅಂತ ಆಯ್ಕೆ ಮಾಡಿಕೊಂಡೆ. ಆಮೇಲೆ ಮಧ್ಯೆ ಮಧ್ಯೆ ಸಿದ್ದಂತೆ ಸುಮಾರು ಜನ ಹೇಳ್ಕೊಟ್ರು, ಕಲಿತೆ. ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಹಲವು ಅನೇಕ ಪ್ರಶಸ್ತಿಗಳು ತೊಗೊಂಡು ಇನ್ನು ಬಾಡಿ ಬಿಲ್ಡಿಂಗಲ್ಲಿ ಯಾವುದಿಲ್ಲ ಮೇಡಮ್, ಎಲ್ಲ ರಿಪೀಟ್ ಡಬಲ್ ಸರಿ ತೊಗೊಂಡ್ಬಿಟ್ಟಿದ್ದೀನಿ. ಎಷ್ಟು ವರ್ಷದ ಸಾಧನೆ ಸರ್ ಇದು ಬಾಡಿ ಬಿಲ್ಡಿಂಗು? ಸಾಧನೆ ಇನ್ನೂ ಮಾಡ್ತಾನೆ ಇದ್ದೀನಿ ಮೇಡಮ್. ಇವತ್ತು ಅಂದರೆ ನೀವು ಎಷ್ಟು ವರ್ಷ ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ರಿ ಅಂತ ಬಾಡಿ ಬಿಲ್ಡಿಂಗ್ಗೆ? ಈಗ ಏನು ಗೊತ್ತಾ ಸರ್, ಈಗ ಜಿಮ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಜಿಮ್ಗೆ ಹೋಗಿ ಒಂದು ವಾರಕ್ಕೆ ನಡೆಯೋ ಸ್ಟೈಲೇ ಬೇರೆ ಆಗುತ್ತೆ. ನೋಡಿದ್ದೀರಾ? ಏನು ಹಿಂಗೆ ಮಾಡ್ಕೊಂಡು ಹಿಂಗೆ ನಡೆಯೋದು ಏನೊಂದು ವಾಟರ್ ಬಾಟ್ಲ್ ತೊಗೊಳಕ್ಕೂ ಹಿಂಗೆ ಮಾಡೋದು ಏನು ಅಂದರೆ ಆ ಥರ ಆಗೋಗಿದೆ ಈಗ. ಸೊ ನೀವು ಎಷ್ಟು ವರ್ಷ ತಗೊಂಡ್ರಿ ಅಂತ? ನಾನು ಅಲ್ಲ, ಕಾನ್ಸಂಟ್ರೇಷನ್ ಅಂತ ಏನೇನೋ ಕಾನ್ಸಂಟ್ರೇಷನ್ ಇರುತ್ತಲ್ಲ, ಆ ಮಸಲ್ಸ್ ಈ ಮಸಲ್ಸ್ ಅದು ಇದು ಅಂತ. ಹೌದು ಮೇಡಮ್. ಸೊ ಎಷ್ಟು ವರ್ಷದ ಡೆಡಿಕೇಶನ್, ಎಷ್ಟು ವರ್ಷದ ಇದು ಪ್ರಯಾಸ ಅಂತ? ಪ್ರಯಾಸ 10 ವರ್ಷ ನಾನು ಸೂರ್ಯ ನೋಡಲೇ ಇಲ್ಲ. 10 ವರ್ಷ ನಾನು ಸೂರ್ಯ ನೋಡಲೇ ಇಲ್ಲ. ಯಾಕೆ? ಬೆಳಗ್ಗೆ ಎಕ್ಸಸೈಸು, ಮಧ್ಯಾಹ್ನ ಎಕ್ಸಸೈಸು, ರಾತ್ರಿ ಎಕ್ಸಸೈಸ್, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 24x7 ಎಕ್ಸಸೈಸ್ ಮಾಡ್ತಾಯಿದ್ದೆ. ಟೂ ಮಚ್ ಎಕ್ಸಸೈಸ್ ಮಾಡಿದರೆ ಏನೂ ಆಗೋದಿಲ್ವಾ ಸರ್? ನನಗೆ ತಪ್ಪು ತಿಳ್ಕೊಬೇಡ, ಇವತ್ತು ನನಗೆ ಅದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ನನಗೆ ಇವತ್ತು ಡಯಟ್ ಬಗ್ಗೆ ಗೊತ್ತಿಲ್ಲ, ವರ್ಕೌಟ್ ಬಗ್ಗೆ ಮಾಡೋದು ಬಗ್ಗೆ ಗೊತ್ತಿಲ್ಲ, ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಸಿಸ್ಟಮೆಟಿಕ್ ಏನೂ ಗೊತ್ತಿಲ್ಲ. ನಾನೇನು ಅಳವಡಿಸ್ಕೊಂಡು ಸ್ಟಾರ್ಟಿಂಗಿಂದ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ. ಆ ಕಡೆ ಈ ಕಡೆ ಇಬ್ಬರನ್ನ ಕೂರಿಸ್ಬೋದು. ಈಗಲೂ ವರ್ಕೌಟ್ ಮಾಡ್ತೀನಿ. ನನಗೆ ಇಲ್ಲಿ ತನಕ ಯಾವುದೋ ಒಂದು ಇಂಜುರಿ ಆಗಲಿ, ಯಾಕಂದರೆ ನನ್ನ ಮನೆ ಫುಡ್ಡು. ಪ್ರೋಟೀನು ಅದಂತ ಪ್ರೋಟೀನ್ ಶೇಕು ಇಲ್ಲ ಮೇಡಮ್, ಆ ಶೇಕ್ ಗೀಕೆಲ್ಲ ನನಗೆ ಗೊತ್ತಿಲ್ಲ. ನಂದೇನು ರಾಗಿ ಮುದ್ದೆ, ಅಂಬ್ಲಿ, ಮನೆ ಊಟ, ರಾಗಿ ರೊಟ್ಟಿ. ಏನ್ ಜಿಮ್ಗೆ ಹೋಗಿ ಬಂದ ತಕ್ಷಣ ಬರ್ತಾನೆ ಒಂದು ಡಜನ್ ಮೊಟ್ಟೆ ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದು ಕುದಿಸಿ ಬೇಯಿಸಿ ನಮಗೆ ವಾಂತಿ ಬಂದ್ಬಿಡ್ಬೇಕು ಮನೆಯಲ್ಲಿ ಊಟ ಮಾಡೋಕ್ಕೆ. ಆಮೇಲೆ ಅದೊಂದು ಶೇಕ್ ಹಿಡ್ಕೊಂಡು ಅಳ್ಳಾಡಿಸಿ ನೋಡಬೇಕು ಜಿಮ್ ಮಾಡೋರದ ಕತೆನ. ಮೇಡಮ್ ಏನಾಗಿದೆ ಈಗ, ಆಧುನಿಕತೆ ಬೆಳೆದಿದೆ. ಆಧುನಿಕತೆ ಬೆಳೆದಾಗ ಏನಾಗುತ್ತೆ ಅಂದರೆ, ಒಂದು ಯಾವುದೊಂದು ಕಂಪ್ನಿ ಬರ್ತದೆ, ಪ್ರೋಟೀನ್ ಬೋರ್ಡ್ ಕಂಪ್ನಿ ಬರ್ಬೋದು, ಅಥವಾ ಇನ್ನೊಂದು ಡ್ರೆಸ್ ಏನು ಬೇಕಾರಾಗ್ಬೋದು. ಇವರೆಲ್ಲ ಅದಕ್ಕೆಲ್ಲ ಅಡಿಕ್ಟ್ ಆಗಿ ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಅಂದರೆ, ಜಿಮ್ಗೆ ಇವತ್ತು ನೀವು ಸೇರ್ಕೋತೀರಾ, ರಾಧಾ ಮೇಡಮ್ ಜಿಮ್ ಸೇರ್ಕೊಂಡ್ರು. ಜಿಮ್ಮಲ್ಲಿ ನೀವು LKG ಸ್ಟೂಡೆಂಟ್ ಅಲ್ವಾ? ಹೌದೌದು. ನಿಮ್ಗೆ ಯಾಕೆ IAS ಬುಕ್ಸ್ ಬೇಕು? ನಿಮ್ಗೆ ಯಾಕೆ ಡಯಟ್ ಬೇಕು? ನಿಮಗೆ 1 ವರ್ಷ 2 ವರ್ಷ 3 ವರ್ಷ ಎಕ್ಸಸೈಸ್ ಮಾಡಿ ನೀವು ಫಿಟ್ ಆದಮೇಲೆ ಅವೇ ನಿಮ್ಗೆ ಎಕ್ಸ್ಟ್ರಾ ಊಟ ಬೇಕು. ಇಲ್ಲಿ ಜಿಮ್ಗೆ ಸೇರ್ಕೊಂಡ ತಕ್ಷಣ ಫಸ್ಟ್ ಟೈಮ್ ನಿಮಗೆ ಮೊಟ್ಟೆ ತೊಗೊಳ್ಳಿ, ಡಯಟ್ ಚಾರ್ಟ್ ತೊಗೊಳ್ಳಿ, ಡಯಟಿಷಿಯನ್ ಹತ್ರ ಹೋಗಿ ಇದು. ಸೊ ಇದನ್ನಲ್ಲೇ ನಮ್ಮಲ್ಲಿ ಹಾಳಾಗ್ತಾ ಇರೋದು. ಹೌದು. ಆದರೆ ಒಂದು ತಿಳ್ಕೊಳ್ಳಿ ಮೇಡಮ್, ಯಾರೇ ಬಾಡಿ ಬಿಲ್ಡರ್ ಆಗ್ಬೋದು, ಯಾವುದೇ ಕ್ರೀಡಾಪಟು ಆಗ್ಬೋದು, ಯಾರು ಬೇಕಾರಾಗ್ಬೋದು, ಊಟ ಅವ್ರಿಷ್ಟ. ಆದರೆ ಎಕ್ಸಸೈಸ್ ಮಾಡಲಿ ಅಂದರೆ ಯಾವ ಬಾಡಿನೂ ಬರಲ್ಲ, ಯಾವ ಹೆಲ್ತ್ ಫಿಟ್ ಆಗಿರಲ್ಲ, ಎಲ್ಲ ಇರಲ್ಲ. ಇಲ್ಲ ನಮ್ಮಲ್ಲಿ ಏನು ಮಾಡ್ತಾರೆ, ಜಿಮ್ಗೆ ಹೋಗಿದ ತಕ್ಷಣ ಎಷ್ಟು ಎಕ್ಸಸೈಸ್ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಎಷ್ಟು ತಾಸು ಮಾಡಬೇಕು ಅನ್ನೋದು ಕ್ವಶನ್ ಮಾಡಲ್ಲ. ಫಸ್ಟ್ ಕ್ವಶನ್ ಏನು ತಿನ್ನಬೇಕು, ಯಾವ ಬಟ್ಟೆ ಹಾಕೋಬೇಕು, ಯಾವ ಶೂ ಹಾಕೋಬೇಕು, ಯಾವ ಬ್ರಾಂಡೆಡ್ ಹಾಕೋಬೇಕು. ಅದಕ್ಕೆ ಅಲ್ಲ ಸರ್, ಅದಕ್ಕೋಸ್ಕರನೇ ಈಗ ಜಿಮ್ ಹೋಗ್ತಾ ಇದ್ದಾರೆ ಅಂದರೆ ಸರ್, ಒಂದು ಜಿಮ್ಗೆ ಫೀಸು, ಆ ಜಿಮ್ಮಲ್ಲಿ ಪರ್ಸನಲ್ ಟ್ರೈನರ್ಗೆ ಒಂದು ಫೀಸು, ಅದಾದ ಮೇಲೆ ಶಾಪಿಂಗ್ ಏನೋ ಒಂದು 20,000 ಮೇಲಿಂದ ಕೆಳಗಡೆ ಎಲ್ಲ. ಅದು ಇದು ಏನು ಹೆಡ್ಫೋನು, ಇಲ್ಲಾಂದ್ರೆ ಸಣ್ಣದೊಂದು ಇಯರ್ಫೋನು, ಕೆಲವೊಂದು ವರ್ಕೌಟ್ಗೆ ಅದಾಗಲ್ಲ, ಇಯರ್ಫೋನು, ಆಮೇಲೆ ಇಂಥದ್ದೇ ಶೂ,
ಇಂಥದ್ದೇ ಅದು ಏನೋ ಡ್ರೆಸ್ಸು ಡ್ರೆಸ್ಸು ಅದಕ್ಕೊಂದು 20,000 ಆಮೇಲೆ ಅದೇನೋ ಡಬ್ಬ ತಗೊಂಬತ್ತಾರೆ ಇಷ್ಟು ದೊಡ್ಡ ಅಲ್ವಾ ಸರ್? ಅಲ್ಲ ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ. ನೀವು ಎಕ್ಸ್ಪರ್ಟ್ ಅಲ್ವಾ ಅದರಲ್ಲಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಹೇಳಿದ್ರೆ ಎಲ್ಲರಿಗೂ ಗ್ಯಾರಂಟಿ ನ್ಯೂಸ್ ಮುಖಾಂತರ ಮನೆ ಮಾಡ್ಕೋದು ಸ್ನೇಹಿತರೆ. ನೀವು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ, ಸ್ಪೋರ್ಟ್ಸ್ ಮಾಡಿ, ಯಾವುದೇ ಕ್ರೀಡೆ ನೀವು ಆಯ್ಕೆ ಮಾಡ್ಕೊಳ್ಳಿ. ಆದರೆ ನೀವು ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಿಮ್ಮ ನಗುವಿಗಾಗಿ ನೀವೇ ಡಾಕ್ಟರ್ ಆಗಬೇಡಿ. ನಿಮ್ಮ ನಗು ಬೇಕಾದರೆ ನೀವು ಡಾಕ್ಟರ್ ಹತ್ರ ಹೋಗಿ. ಅಂದರೆ ಬಿಫೋರ್ ಗೋಯಿಂಗ್ ಟು ಜಿಮ್ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು? ಅಲ್ಲ, ಇವು ಹೇಳ್ತೆ ಬೇರೆ ಪ್ರೋಟೀನ್ ತೊಗೊಳಕ್ಕೆ, ಇಂಜೆಕ್ಷನ್ ತೊಗೊಳಕ್ಕೆ, ಇವೆಲ್ಲ ಮಾಡೋಕ್ಕಿಂತ ಮೊದಲು ಡಾಕ್ಟರ್ ಹೊಸದು ಭೇಟಿ ಮಾಡಿ. ನಾನು ಯಾರು ಅಪೋಸ್ ಮಾಡೋದು, ನೀವು ಯಾವುದನ್ನು ತೊಗೊಳ್ಳಿ, ಪ್ರೋಟೀನ್ ತೊಗೊಳ್ಳಿ, ಇಂಜೆಕ್ಷನ್ ಹಾಕೊಳ್ಳಿ, ಏನು ಬೇಕಾದ್ರೆ ಹಾಕೊಳ್ಳಿ, ಅದನ್ನು ನಾನು ಅದಕ್ಕೆ ವಿರೋಧಿ ಅಲ್ಲ. ಆದರೆ ಅದೆಲ್ಲ ಹಾಕೊಳ್ಳೋಕ್ಕಿಲ್ಲ ಮೊದಲು ಒಂದ್ಸತಿ ಡಾಕ್ಟರ್ ಭೇಟಿ ಮಾಡಲೇಬೇಕು. ಡಾಕ್ಟರ್ ನೀವು ನೋಡಿದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಏನು ತೊಗೋಬೇಕು, ಏನು ಮಾಡಬೇಕು, ಬಿಡಬೇಕು ಅಂತ. ಇಲ್ಲಿ ಏನಾಗಿದೆ ಗೊತ್ತಾ ಮೇಡಮ್, ಇಲ್ಲಿ ಎಲ್ಲರೂ ಡಾಕ್ಟರ್ ಆಗಿಬಿಟ್ಟಿದ್ದಾರೆ, ಎಲ್ಲರೂ ಕೋಚ್ ಆಗಿಬಿಡ್ತಾರೆ, ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಷನ್ ಅವ್ನಿಗೆ ಗೊತ್ತಿರೋದಿಲ್ಲ. ಕೆಲವರು ಹೇಳ್ತಾರೆ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಮಕ್ಕಳಾಗಲ್ಲ, ಹೌದಾ ಅಂತಾರೆ. ನಿನ್ಗೆ ಯಾರು ಹೇಳಿದ್ರು? ನನಗೆ ಯಾರು ಹೇಳಿದ್ರು? ಇನ್ಗೆಲ್ಲ ಬರ್ತಾರೆ, ವರ್ಕೌಟ್ ಮಾಡಬೇಡ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ಗೆ ಯಾರು ಹೇಳಿದ್ರು? ನನಗೆ ಯಾರು ಹೇಳಿದ್ರು? ವರ್ಕೌಟ್ ಮಾಡಿದ್ರೆ ಕುಳ್ಳಕ್ಕಾಗ್ತಾರೆ ಅಂತ ಯಾರು ಹೇಳಿದ್ರು ನಿನಗೆ? ಸರಿ, ಕುಳ್ಳಗಿದ್ದು ಏನು ಸಾಧನೆ ಮಾಡೋಕ್ಕಾಗಲ್ವಾ? ಹೈಟ್ ಇದೆ ಸಾಧನೆ ಮಾಡೋಕ್ಕಾಗತ್ತಾ? ಅಂದರೆ ನಮ್ಮಲ್ಲಿ ಏನಾಗತ್ತಂದರೆ ಭಾರತ ದೇಶದಲ್ಲಿ ಆಗ್ಬೋದು ಅಥವಾ ಎಲ್ಲೇ ದೇಶದಲ್ಲಿ ಆಗ್ಬೋದು, ಉಚಿತವಾಗಿ ಸಿಗೋದ್ರಿಂದ ಉಪದೇಶ, ಬಿಟ್ಟಿ ಸಲಹೆ ಬೇಕಾದ್ರೆ ಎಲ್ಲರೂ ಕೊಡ್ತಾರೆ. ಈ ಜಿಮ್ಗೆ ಹೋಗ್ತದೆಯೋ, ಅಯ್ಯೋ ಪಾಪ ಒಳ್ಳೆಯವ್ರು ಇಷ್ಟಪಡ್ತೀಯಾ? ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್, ನಮ್ಮಲ್ಲಿ ಜಿಮ್ಗೆ ಹೋದಾಗ ಇಷ್ಟು ಊಟ ಮಾಡ್ತಾ ಇರ್ತಾರೆ, ಜಿಮ್ ಬಿಟ್ಟಾಗ ಇಷ್ಟು ಊಟ ಮಾಡ್ತಾರೆ. ಮತ್ತೆ ಎಲ್ಲಿ ನೀವು ಸಣ್ಣ ಆಗೋದಿಲ್ಲ. ನೀವು ಜಿಮ್ ಹೋದ, ಅಯ್ಯೋ ಜಿಮ್ ಹೋಗ್ತೀವಿ ಗುರು ಅಂದ್ಬಿಟ್ಟೆ ಮೊಟ್ಟೆ ಗಿಟ್ಟೆಲ್ಲ ಪಾಪ ತೊಗೊಳ್ಳಿ ಇಷ್ಟು ತೊಗೋತಾ ಇರ್ತಾರೆ. ಜಿಮ್ ಬಿಟ್ಬಿಡ್ತಾರೆ, ಇಷ್ಟು ತೊಗೋತಾ ಇರ್ತಾರೆ. ಯಾಕಂದ್ರೆ ಫೀಲಿಂಗ್ ಗುರು ಜಿಮ್ ಹೋಗಿಲ್ಲ ಗುರು, ಸ್ವಲ್ಪ ಊಟ ನಾಳೆ ಊಟ ಮಾಡಿ, ಆರೋಗ್ಯ ಮಾಡಿ, ಎಕ್ಸರ್ಸೈಸ್ ಮಾಡಿ, ನೀವೇನೇ ಮಾಡಿ ಸ್ನೇಹಿತರೆ, ನಿಮ್ಮ ಥರನೇ ಬಿಟ್ಕೊಡ್ಬೇಡಿ. ನೀವು ಇನ್ನೊಬ್ರು ಕಂಪೇರ್ ಮಾಡಬೇಡಿ. ನೀವು ಯಾರಿಗೂ ಕಂಪೇರ್ ಮಾಡ್ಕೋತಾರೆ. ಈಗ ನೀವು ವರ್ಕೌಟ್ಗೆ ಹೋದಾಗ ನೀವು ನಿಮ್ಮ ಥರನೇ ಮಾಡಬೇಕು. ನಿಮ್ಮನೆ ಊಟ ಏನು ಅದನ್ನೇ ಮಾಡ್ಬೇಕು ನೀವು. ಅಲ್ಲ, ನಾವು ಹೋಗಿರ್ತೀವಿ, ನಾನು ಇವ್ರ ಥರನೇ, ನಾವು ಜಿಮ್ ರವಿ ಅವ್ರ ಥರನೇ ಆಗಬೇಕು, ನಾನು ಇವ್ರ ಥರನೇ ಆಗಬೇಕು ಅಂತಲೇ ಇಟ್ಕೊಂಡೇ ಹೋಗಿರ್ತೀವಿ ಒಂದು ಟಾರ್ಗೆಟ್ನ. ಖಂಡಿತ ಇಲ್ಲ ಮೇಡಮ್, ನಂತರ ಆಗಕ್ಕೆ ಯಾರು ಆಮೇಲೆ ಪೇಷನ್ಸ್ ಇರಲ್ಲ ಸರ್. ಹೌದು. ಆಮೇಲೆ 1 ತಿಂಗಳಲ್ಲಿ ಸಣ್ಣ ಆಗಬೇಕು, 2 ತಿಂಗಳಲ್ಲಿ ಸಣ್ಣ ಮಾಡಿಬಿಡ್ತೀರಾ, 3 ತಿಂಗಳಲ್ಲಿ ಸಣ್ಣ ಮಾಡಿಬಿಡ್ತೀರಾ ಅಂತಲೇ ಹೋಗಿರ್ತೀವಿ ಅಲ್ಲಿ. ಸೊ ಹೀಗಾಗಿ ಬೆಸ್ಟ್ ಟಿಪ್ಸ್ ಸರ್ ತಮ್ಮಿಂದ ನನ್ನಂಥ ದಪ್ಪಗಿರೋರಿಗೆ ಸಣ್ಣ ಆಗಬೇಕು ಅಂದರೆ ಏನು ಟಿಪ್ಸ್ ಕೊಡ್ಬೋದು ತಾವು? ಮತ್ತೊಮ್ಮೆ ನಾನು ಗ್ಯಾರಂಟಿ ನ್ಯೂಸ್ನ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊತೀನಿ. ಯಾರು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಯಾರು ಸ್ಪೋರ್ಟ್ಸ್ ಮಾಡಲ್ಲ, ಯಾರಿಗೆ ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಅವ್ರು ಮಾಡೋಕ್ಕಾಗಲ್ಲ, ಅಥವಾ ಸಮಯದ ಅಭಾವವಾಗ್ಬೋದು, ಅಥವಾ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರ್ತದೆ, ಬಟ್ ಏನು ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಅಂಥವ್ರಿಗೆ ನನ್ನದೊಂದು ಸಣ್ಣ ಒಂದು ಟಿಪ್ಸ್ ಏನಪ್ಪ ಅಂದರೆ, ನೀವು ಫಸ್ಟ್ ಆಫ್ ಆಲ್ ಡೈನಿಂಗ್ ಟೇಬಲ್ ಯೂಸ್ ಮಾಡಬೇಡಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡಿ. ಸರ್ ಎಷ್ಟೋ ಜನ ನನ್ನನ್ನೇ ಕೇಳಿದ್ರೆ ನಾನು ಕೆಳಗೆ ಕೂತ್ಕೊಳ್ಳೋದೇ ಇಲ್ಲ ಸರ್. ತಪ್ಪು. ಅಂತ ಪರಿಸ್ಥಿತಿನೇ ನಿರ್ಮಾಣ ಆಗಲ್ಲ. ಟೇಬಲ್ ಮೇಲೆ ಕೂತ್ಕೋ, ಸೋಫಾ ಮೇಲೆ ಕೂತ್ಕೋ, ಇಲ್ಲ ಹೋಗಿ ಮಲ್ಕೋ, ಆಫೀಸ್ಗೆ ಬಾ, ಆಫೀಸಲ್ಲಿ ಚೇರ್ ಮೇಲೆ ಕೂತ್ಕೋ, ಒಟ್ಟು ಕೆಳಗಡೆ ಕೂತ್ಕೊಂಡು ಹೇಳಕ್ಕೆ ಬರಲ್ಲ. ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು. 2ನೇದು ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸ್ಬೇಕು. 3ನೇದು ಶವರ್ ಯೂಸ್ ಮಾಡಬಾರ್ದು. 4ನೇದು ಕಾಲಲ್ಲಿ ಬಟ್ಟೆ ಗಿಟ್ಟನ್ನು ಮಾತಾಡ್ಸೋದು, ಚೇಬಲ್ ಮಾತಾಡೋದು, ಕಾಲಲ್ಲಿ ಯಾವುದೋ ವಸ್ತು ಮಾತಾಡಿಸ್ಬಾರ್ದು. ಟೇಬಲ್ ಕಾಲು ಹೇಳ್ಕೊತಾರೆ ಹಿಂಗೆ, ಬಟ್ಟೆ ಬಿಚ್ಚಿ ಕಾಲಲ್ಲಿ ಬಿಸಾಕ್ತಾ ಇರ್ತಾರೆ ಹಿಂಗೆ. ಸೊ ಇದು ಯಾವತ್ತು ಈ 4ನೇ ಯಾವತ್ತು ನೀವು ಮಾಡಲ್ವೋ ಅವಾಗ ನಿಮಗೆ ಹೊಟ್ಟೆ ಬರ್ತದೆ, ಫ್ಯಾಟ್ ಜಾಸ್ತಿ ಆಗುತ್ತೆ, ತಮ್ಗೆ ತಾನೇನಾಗುತ್ತೆ ರೋಗ ರುಜಿನ ಸ್ಟಾರ್ಟ್ ಆಗ್ತದೆ. ಇದು ನಿಮ್ಮ 4 ಅಳವಡಿಸ್ಕೊಳ್ಳಿ. ಮತ್ತೆ ಹೇಳ್ತೇನೆ ಕೇಳಿಸ್ಕೊಳ್ಳಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಹೆಂಗೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಕೆಳಗಡೆ ಕೂತ್ಕೊಂಡು ಏನಾಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಟೋಟಲ್ ಏನಾಗುತ್ತೆ ನಿಮಗೆ ಫ್ರೀ ಆಗುತ್ತೆ. ನಾವು ತಿಂದಿದ್ದಕ್ಕೆ ಡೈಜೆಷನ್ ಆಗುತ್ತೆ. ಡೈಜೆಷನ್ ಏನಾಗುತ್ತೆ, ಹಿಪ್ಸ್ ಆಗ್ಬೋದು, ಸೊಂಟ ಆಗ್ಬೋದು, ಅಬ್ಡಮನ್ ಆಗ್ಬೋದು, ಒಳಗಡೆ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಟೇಬಲ್ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ ನಿಮಗೆ ಅದು ವರ್ಕೌಟ್ ಆಗಲ್ಲ. ಎರಡನೇ ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡೋದು ರೂಢಿ ಮಾಡಿ ಅಭ್ಯಾಸ ಮಾಡ್ಕೋಬೇಕು ಕಂಪಲ್ಸರಿ. ಸರ್ ಇವತ್ತಿಂದ ನಾನು ವ್ಯಾಯಾಮ ಮಾಡಲ್ಲ, ವ್ಯಾಯಾಮ ಮಾಡೋಕ್ಕೆ ಟೈಮ್ ಇಲ್ಲ ಅಂತೀರಾ, ಆಮೇಲೆ ಜಿಮ್ಗೆ ಹೋಗಿ ಟೈಮ್ ಇಲ್ಲ ಅಂತ ಎಲ್ಲ ನಗ್ತಾ ಇದ್ದಾರೆ ಸರ್. ನಾನು ಕೆಳಗಡೆ ಕುತ್ಕೊಂಡು ತಿಂತೀನಿ ಮೇಲಿಂದ ಅಂತಂದ್ರೆ ಮೇಡಮ್ ತಿನ್ನಲೇಬೇಕು. ಓಕೆ. 2ನೇದು ಈಗೇನಾಗುತ್ತೆ ಗೊತ್ತಾ ಸರ್, ಕೆಳಗಡೆ ಹೆಂಗೆ ಕೂತ್ಕೊಳ್ತೀನಿ ಆಗಲ್ವಲ್ಲ, 1 ಅಡಿ ಟೇಬಲ್ ಮಾಡಿಸ್ಕೊಳ್ಳಿ. 1 ಅಡಿ ಫಸ್ಟ್ ಸ್ಟಾರ್ಟಿಂಗು ಅದ್ರಲ್ಲಿ ಮೇಲೆ ಕೂತ್ಕೊಳ್ಳಿ, ಅದರಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಕಾಲಲ್ಲಿ ಏನಾದ್ರು ಬಟ್ಟೆ ಫ್ಯಾನ್ ತೆಗಿಬೇಕಾಗ್ಬೋದು, ಏನಾಗ್ಬೋದು, ಕಾಲಲ್ಲಿ ಬಿಸಾಕೋದು, ಕಾಲಲ್ಲಿ ಟೇಬಲ್ ಹೇಳ್ಕೊಳ್ಳೋದು, ಬಕೆಟ್ ಹಿಂಗೆ ಕಾಲು ಹೇಳ್ಕೊತೀವಿ. ಹೌದು, ಅದೆಲ್ಲ ಮಾಡಬಾರ್ದು. ಕೈಯಲ್ಲಿ ಎಷ್ಟಾಗುತ್ತೋ ಬಗ್ಗಕ್ಕೆ ಟ್ರೈ ಮಾಡಿ ಮನೇಲಿ.
ಮೂರನೇ ದಿನ ಬಂದರೆ ನಾವು ಶವರ್ನ ಯೂಸ್ ಮಾಡಬಾರ್ದು. ಏಕೆ? ಶವರ್ ಯೂಸ್ ಮಾಡೋಕಂತೇಳಿ ಸೊಂಟೆಯಲ್ಲಿ ಬಗ್ತಾರೆ ಹಿಂಗೆ ಹಿಂಗೆ ಅನ್ಕೊಂಡು ಹಿಂಗೆ ಬಂದ್ಬಿಡ್ತಾರೆ. ಎಲ್ಲಿ ನೀರು ಎಲ್ಲಿ ಬರ್ತಿತ್ತು ಅಲ್ಲಿ ಮೈ ಹಿಂಗೆ ಹಿಂಗೆ ತಿರುಗಿಸ್ತಾ ಇರ್ತಾರೆ, ಮಾಡಬಾರ್ದು ಅದನ್ನ. ಸೊ ಬಕೆಟ್ ಇಟ್ಕೊಳ್ಳಿ, ಆದಷ್ಟು ಸಣ್ಣ ಚೆಂಬು ತಮ್ಗೆ ಉಪ್ಪಿಸ್ಕೊಳ್ಳಿ, ದಪ್ಪದಲ್ಲ, ಸಣ್ಣ ತಮ್ಗೆ ಒಂದು 20 ಸಲ ಬಗ್ಗೆ ಹಾಕೋತಾರೆ ಹಿಂಗೆ. ಅರ್ಥ ಆಯ್ತಾ ನಿಮಗೆ? ಆ ಬಿಸಿ ನೀರಿಗೆ ಸ್ವಲ್ಪ ಬಾಡಿ ಅಟ್ಲೀಸ್ಟ್ ವರ್ಕೌಟ್ ಆಗುತ್ತೆ ಮಾಡಿ. ಆಮೇಲೆ ಸಾಧ್ಯದ ಏನಾಗುತ್ತೆ, ನೀವು ಮನೆಯೊಳಗೆ ಸಣ್ಣದೇನಾದ್ರು ಬಟ್ಟೆ ಬಿದ್ದಿರ್ತದೋ, ಪೆನ್ ಬಿದ್ದಿರ್ತದೋ, ಎಲ್ಲಾದ್ರೂ ಕೈಯಲ್ಲೇ ತೆಗೀರಿ. ಇದು ನಿಮಗೆ ಒಂದು ರೀತಿ ಸಣ್ಣ ಸೋಂಬೇರಿಗಳು ಇದು ಎಕ್ಸರ್ಸೈಸ್ ಇದು. ಭಾಳ ಸಲ ಸರ್ ನಾನೇ ಬ್ಲೇಸರ್ ಹಾಕೊಂಡಾಗ ಪೆನ್ ಬಿತ್ತಂದ್ರೆ ತೆಗಿಯಕ್ಕೆ ತ್ರಾಸಾಗಿ ಎಲ್ಲರಿಗೂ ಹೇಳ್ತೇವೆ ಸ್ವಲ್ಪ ಎತ್ಕೊಡ್ರಿ ಸ್ವಲ್ಪ ಎತ್ಕೊಡ್ರಿ ಅಂತ. ಸೊ ಖಂಡಿತ ಆ ಥರ ಮಾಡೋಕೋಬಿಡಿ. ಇದು ಇಂಡಿಯನ್ ಟಾಯ್ಲೆಟ್ ಹೇಳಿದ್ರಲ್ಲ, ಇಂಡಿಯನ್ ಟಾಯ್ಲೆಟ್ ಏನಾಗುತ್ತೆ, ಕೆಲವು ಕೂತ್ಕೊಳ್ಳೋಕೆ ಆಗಲ್ಲ. ಅವಾಗ ಏನು ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಭಾಳ ಜನ ಹಂಗೆ ಕುತ್ಕೊಳಕ್ ಆಗಲ್ಲ ಅಂತೇಳಿ ಊರುಗಳಿಗೆ ಹೋಗಿ ಒದ್ದಾಡೋರು ಭಾಳ ಜನ ಸರ್. ಇಲ್ಲ, ಅದನ್ನ ನೀವು ಇಲ್ಲಿ ಅಭ್ಯಾಸ ಮಾಡ್ಕೋಬೇಕು ಮೇಡಮ್. ಇವಾಗ ನಮ್ಮಲ್ಲಿ ಏನಾಗುತ್ತೆ, ವೆಸ್ಟರ್ನ್ ಟಾಯ್ಲೆಟ್ ಇರ್ತದೆ, ಅದನ್ನು ಕೂತ್ಕೊಳ್ಳೋಕ್ಕಿಲ್ಲ ಮೊದಲು ಒಂದು 5 ನಿಮಿಷ ಗೋಡೆಗೆ ಕೂತ್ಕೊಳ್ಳಿ ಕೆಳಗಡೆ, ಒಂದು 2 ಮಿನಿಟ್ಸ್ 1 ನಿಮಿಷ ಕೂತ್ಕೊಳ್ಳಿ ಡೈಲಿ. ಆಮೇಲೆ ಅದು ಯೂಸ್ ಮಾಡಿ. ಇವತ್ತು 1 ನಿಮಿಷ ಆಗುತ್ತೆ, ನಾಳೆ 1.5 ನಿಮಿಷ ಆಗುತ್ತೆ, ನಾಳೆ 2 ನಿಮಿಷ ಆಗುತ್ತೆ, 3 ನಿಮಿಷ ಆಗುತ್ತೆ, 4 ನಿಮಿಷ ಆಗುತ್ತೆ, ಅಭ್ಯಾಸ ಆಗುತ್ತೆ. ನೀವು ಯಾವತ್ತು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಬಿಡ್ತಿರಲ್ವಾ, ಆವಾಗ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಇದು ಇಂಡಿಯನ್ ಟಾಯ್ಲೆಟ್ ಇದೆ, ಇದ್ರೂ ಎರಡು ಇದೆ, ಎರಡು ಯಾವ್ದ್ರ ಬೇಕು ಉಪಯೋಗಿಸಬಹುದು. ಬಟ್ ನಾನು ಹೇಳೋದಂದ್ರೆ, ನೀವು ಆರೋಗ್ಯಕ್ಕೆ ಇವಾಗ ವರ್ಕೌಟ್, ನಾವೆಲ್ಲ ಜಿಮ್ ನೀವೆಲ್ಲ ವರ್ಕೌಟ್ ಮಾಡ್ತೀರಿ, ನಿಮಗೆ ಅವಶ್ಯಕತೆ ಇರಲ್ಲ. ಯಾರು ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ್ರೆ ಒಳ್ಳೇದು. ನಮ್ಮ ಇದೀಕರೇನು ಪದ್ಧತಿ ಮಾಡಿದ್ರೆ, ಅದನ್ನ ಮಾಡಿದ್ರೆ ನಿಮಗೆ ಸಣ್ಣ ಯಾವುದೇ ಕಾಯಿಲೆ ಬರಲ್ಲ. ಯೋಚನೆ ಮಾಡಿ, ಅದರಲ್ಲಿ ನೀವು ಎಷ್ಟೋ ಫ್ಯಾಟ್ ಕಡಿಮೆ ಮಾಡ್ಬೋದು. ಹೌದು, ನೀವೇ ಮಾಡ್ಕೋಬಹುದು, ಡೈಲಿ ಮಾಡ್ಬೋದು, ನಿಮಗೆ ಗೊತ್ತಾಗುತ್ತೆ, ಆರಾಮಾಗಿ ಗೊತ್ತಾಗುತ್ತೆ. ಇದು ನಾವು ಇಲ್ಲಿ ನಾವು ಎಕ್ಸಸೈಸ್ ಕೊಡೋದು, ನಾವು ಇನ್ನು ಟೈಟಾಗಿ ಇಟ್ಕೊಂಡ್ಬಿಟ್ಟು ಹೊಟ್ಟೆ ಸಣ್ಣ ಆಗಿಲ್ಲ, ಡಾಕ್ಟರ್ ಹತ್ರ ಹೋಗು, ಡಯಟ್ ಮಾಡು, ಆ ಫುಡ್ ಮಾಡು, ಈ ಫುಡ್ ಮಾಡು, ಏನು ಮಾಡೋದು ಕರಗಲ್ಲ. 6 ರಿಂದ 6 ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತಿಂದ್ಬಿಟ್ಟು 6 ಗಂಟೆ ಮೇಲೆ ಏನು ತಿನ್ನಬಾರ್ದು, ಅವಾಗ ಸಣ್ಣ ಆಗ್ಬಿಡ್ತಾರೆ. ಏನು ಸುಳ್ಳು. 24 ಗಂಟೆ ತಿನ್ನಿ, 24 ಗಂಟೆ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ. ಮೇಡಮ್ ಒಂದು ತಿಳ್ಕೊಳ್ಳಿ ಮೇಡಮ್, ದೇಹದಲ್ಲಿ ಶಕ್ತಿ ಇದ್ದಾಗ ದೇಹಕ್ಕೆ ನಾವು ದಂಡನೆ ಕೊಡಲಿಲ್ಲ ಅಂದರೆ, ದೇಹದಲ್ಲಿ ಶಕ್ತಿ ಆಗೋದಾಗ ದೇಹ ನಮ್ಮನ್ನು ದಂಡಿಸುತ್ತೆ. ಎಚ್ಚರ ಎಚ್ಚರ ಎಚ್ಚರ. ಕರೆಕ್ಟ್. ನಾವು ದೇಹದಲ್ಲಿ ಶಕ್ತಿ ಇದ್ದಾಗ ದೇಹಕ್ಕೆ ದಂಡನೆ ಕೊಡಲ್ಲ. ಆಮೇಲೆ ಎಷ್ಟು ಎ ಸಿನ ಕಮ್ಮಿ ಯೂಸ್ ಮಾಡ್ತೀರಾ, ಕಾರಲ್ಲಿ ಹೋಗ್ಬೇಕಾರಾಗ್ಬೋದು, ಮನೇಲಿ ಕೂತಾಗ ಎಲ್ಲಿ ಬೇಕಾಗ್ಬೋದು, ಎಷ್ಟು ಎ ಸಿ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತಿರಲ್ಲ, ಅಷ್ಟು ನೀವು ಆರೋಗ್ಯ ಚೆನ್ನಾಗಿರ್ತದೆ. ವೀಸಿಂಗ್ ಪ್ರಾಬ್ಲಮ್ ಆಗೋದು, ಸೀನೆಲ್ಲ ಬರೋದು, ಆಮೇಲೆ ಗಂಟಲ ಕಟ್ಕೊಳ್ಳೋದು, ಇವೆಲ್ಲ ಎ ಸಿಂದಾನೆ ಜಾಸ್ತಿ. ಕರೆಕ್ಟ್. ಎ ಸಿನ ಕಡಿಮೆ ಯೂಸ್ ಮಾಡಬೇಕು. ಜಾಯಿಂಟ್ ಎಲ್ಲ ಪೈನ್ ಬರೋದು, ಹೌದು, ಅವೆಲ್ಲ ಬರೋದು ಮೇಡಮ್. ಅದನ್ನು ಎ ಸಿನ ಕಡಿಮೆ ಯೂಸ್ ಮಾಡಿ. ಸರ್, ಈಗ ಭಾಳಷ್ಟು ಜನ ಈ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಪೇಷನ್ಸ್ ಇರಲ್ಲ, ಯಾಕಂದರೆ ಇದು ತಪಸ್ಸು ಇದ್ದ ಹಾಗೆ. ನೀವು ಹೇಳಿದ್ರಿ ನಾನು ಎಷ್ಟೋ ವರ್ಷ ಸೂರ್ಯನೇ ನೋಡಲಿಲ್ಲ ಅಂತ. ಬಟ್ ಈಗಿನ ಜನಕ್ಕೆ ಪೇಷನ್ಸ್ ಇರಲ್ಲ, ಕ್ವಿಕ್ಕಾಗಿ ಅವ್ರಿಗೆ ರಿಸಲ್ಟ್ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಏನು ತಾವು ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ನೀವು ಈ ಥರ ಬಾಡಿ ಮಾಡ್ಕೊಳ್ಳೋಕ್ಕೆ ಸರ್ ಎಷ್ಟು ವರ್ಷ ಬೇಕಾಯ್ತು ಸ್ಟಾರ್ಟ್ ಮಾಡಿದಾಗ? ಮೇಡಮ್, ಒಳ್ಳೆ ಕ್ವಶನ್ ಕೇಳಿದೆ ನಾವು. ಯಾರು ಬೇಕಾರಾಗ್ಬೋದು. ಫಸ್ಟು ಅವರು ಜಿಮ್ಗೆ ಹೋಗೋಕ್ಕಿಂತ ಮೊದಲು, ಅದು ಜಿಮ್ ಸೇರ್ಕೊಳ್ಳೋಕ್ಕಿಂತ ಮೊದಲು ಫಸ್ಟ್ ಅವ್ರಿಗೆ ಕ್ವಶನ್ ಮಾಡ್ಕೋಬೇಕು. ನಾನು ಏನಕ್ಕೆ ಜಿಮ್ಗೆ ಹೋಗ್ತೀನಿ, ಯಾಕೆ ಸೇರ್ಕೋತಾ ಇದ್ದೀನಿ, ಯಾವ ಉದ್ದೇಶ ಇದೆ, ಏನಕ್ಕೆ ಸೇರ್ಕೋಬೇಕು. ಸೇರ್ಕೊಂಡಾಗ ಏನಾಗುತ್ತೆ, ಫಸ್ಟ್ ಆ ಉದ್ದೇಶನ ನಾನು ಅರ್ಥ ಮಾಡ್ಕೋಬೇಕು. ನಾನು ಬಾಡಿ ಬಿಲ್ಡರ್ ಆಗಬೇಕಾ, ಆವಾಗ ಡೆಡಿಕೇಶನ್ ಬೇರೆ ಇರ್ತದೆ, ಟೈಮಿಂಗ್ಸ್ ಬೇರೆ ಇರ್ತದೆ, ಊಟ ಬೇರೆ ಇರ್ತದೆ. ಸುಮ್ಮನೆ ಹೆಲ್ತ್ಗೋಸ್ಕರ ಹೋಗೋದಾ, ಅದಕ್ಕೆ ಬೇರೆ ಇರ್ತದೆ. ಅಬ್ಡಮನ್ ಕರ್ಸಕ್ಕೆ ಹೋಗ್ಬೇಕಾ, ಅದಕ್ಕೆ ಬೇರೆ ಇರ್ತದೆ. ತೂಕ ಕಡಿಮೆ ಮಾಡೋಕೆ ಹೋಗ್ಬೇಕಾ, ಅದು ಬೇರೆ ಇರ್ತದೆ. ಫಸ್ಟು ಯಾರೋ ಸೇರಿಕೊಂಡು ನಾವು ಸೇರ್ಕೊಂಡ್ಬಿಟ್ರೆ ಅದಾಗಲ್ಲ. ಯಾರೋ ಅಥ್ಲೆಟಿಕ್ಸ್ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ, ಯಾರೋ ಫುಟ್ಬಾಲ್ ಆಡಿದ್ರೆ ನಾವು ಆಡೋಕ್ಕಾಗಲ್ಲ. ಫಸ್ಟ್ ನಾವು ನಮ್ಮ ಡೆಡಿಕೇಶನ್ ಏನು, ನಾವು ಏನಕ್ಕೆ ಹೋಗ್ಬೇಕು, ಫಸ್ಟ್ ಅದನ್ನ ತಿಳ್ಕೊಬೇಕು. ಅದು ತಿಳ್ಕೊಂಡ್ಮೇಲೆ ನಾವು ಸ್ಪೋರ್ಟ್ಸ್ ಮಾಡೋಕ್ಕಾಗೋದು. ಸುಮ್ಮನೆ ಎಲ್ಲ ಜಿಮ್ಗೆ ಹೋಗೋದು ನಾವು ಹೋಗೋದಲ್ಲ. ಯಾವ ಜಿಮ್ಮಲ್ಲಿ ಅಬ್ಸರ್ವ್ ಮಾಡಿ ಮೇಡಮ್, ಇಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲರೂ ಒಬ್ಬೊಬ್ರೊಬ್ಬರು ಫಾಲೋ ಮಾಡ್ತಾ ಇರ್ತಾರೆ. ಯಾರನ್ನ ಯಾರು ಕಂಪೇರ್ ಮಾಡಬೇಡಿ. ರಾಧಾ ಮೇಡಮ್ ಬ್ಲಡ್ಡೇ ಬೇರೆ, ನನ್ನ ಬ್ಲಡ್ಡೇ ಬೇರೆ, ನಿಮ್ಮ ಸ್ಟೈಲೇ ಬೇರೆ, ನಮ್ಮ ಸ್ಟೈಲೇ ಬೇರೆ, ನಿಮ್ಮ ಊಟ ಬೇರೆ, ನಮ್ಮ ಊಟ ಬೇರೆ. ಸೊ ಹಂಗಿರೋದ್ರಿಂದ ನೀವು ನಿಮ್ಮ ಥರನ ಬೆಳೆಸ್ಕೊಳ್ಳಿ, ನಿಮ್ಮ ಊಟ ಮಾಡಿ, ನಿಮ್ಮ ಮನೆ ಊಟ ಮಾಡಿ, ಆವಾಗಲೇ ನೀವು ಆರೋಗ್ಯವಾಗಿರ್ತೀರ. ಮೇಡಮ್, ನಾನು ನಿಮ್ಗೊಂದು ಕ್ವಶನ್ ಹಾಕ್ತೀನಿ. ಬೆಸ್ಟ್ ಡಯಟಿಷಿಯನ್ ಇನ್ ದ ವರ್ಲ್ಡ್ ಯಾರು ಮೇಡಮ್? ಗೊತ್ತಿಲ್ಲಪ್ಪ. ಸುಮ್ಮನೆ ಒಂದು ಕ್ವಶನ್ ಆಗಿ, ಬೆಸ್ಟ್ ಡಯಟಿಷಿಯನ್ ಇನ್ ದ ವರ್ಲ್ಡ್ ಯಾರು? ನಮ್ಮ ಅಮ್ಮನೇ. ನಿಮ್ಮ ಅಜ್ಜಿ. ನಿಮ್ಮ ಅಜ್ಜಿಗೆ 3 ತಲೆ ಗೊತ್ತಾಗುತ್ತೆ, 3 ಜನರೇಷನ್ ಗೊತ್ತಿರ್ತದೆ. ಅಡುಗೆ ಮಾಡ್ತಾ ಮಾಡಿ, ನನ್ನ ಮೊಮ್ಮಗಿನ ಜಾಸ್ತಿ ಕೊಡು, ಅವ್ನು ನೆಗಡಿ ಕೊಡಬೇಡ್ರಿ, ಅವ್ನು ಜಾಸ್ತಿ ಕೊಡು ಊಟ ಮಾಡ್ತಾನೆ ಅಂತ. ನೆಕ್ಸ್ಟ್ ನಿಮ್ಮ ಅಮ್ಮನ ಗೊತ್ತಿರ್ತದೆ. ಇವ್ರು ಸಜೆಷನ್ ತೊಗೊಳಲ್ಲ ನಾವು. ಇಲ್ಲಿ ಯಾರು ಹೋಗಿ 10,000 20,000 ಲಕ್ಷ ಕೊಟ್ಟು ಅವ್ರು ಸಜೆಷನ್ ತೊಗೋತೀವಿ ನಾವು. ಮೇಡಮ್ ಒಂದು ತಿಳ್ಕೊಳ್ಳಿ ಮೇಡಮ್, ಬೆಳಿಗ್ಗೆ ಒಂದು ಸಣ್ಣ ಮೋಸಂಬಿ, 2 ಬಾದಾಮಿ, ಒಂದು 50 ಗ್ರಾಮ್ ಉಪ್ಪಿಟ್ಟು, ಮತ್ತೆ ಮಧ್ಯ ಅದು ಕೇಳೇ ಅದೇ ಡಗ್ಗನ. ಇಲ್ಲ ಮೇಡಮ್, ದಯವಿಟ್ಟು ತಿಳ್ಕೊಬೇಡಿ, ನಾನು ಯಾರನ್ನೂ ಇಲ್ಲಿ ಇದು ಮಾಡ್ಬೇಕು ಮಾತಾಡ್ತಾ ಇಲ್ಲ. ನಮಗೆ ಆ ಥರ ತೂಕದ ಊಟ ತಿನ್ನಂಗೆ ಅಭ್ಯಾಸ ಇಲ್ಲ ಮೇಡಮ್.
ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಏನು ಕೊಟ್ಟರು ಊಟ ಮಾಡ್ತೀನಿ. ಅನ್ನ, ಸಾರು, ಸಾಂಬಾರು, ಹುಳಿ, ಮುದ್ದೆ, ಚಿತ್ರಾನ್ನ. ಇವತ್ತು ನಾನು ಏನು ಬಾಡಿ ಬಿಲ್ಡಿಂಗ್ ಕಲ್ತಾನೆ ಅವತ್ತಿಂದ ಇವತ್ತಿನ ತನಕ ರಾಗಿ, ಇವತ್ತು ಈಗ ನಾನು ಸ್ಟುಡಿಯೋ ಬರೋಕ್ಕೂ ರಾಗಿ ಮುದ್ದೆ ತಿನ್ಕೊಂಬಂದೆ. ನನ್ನ ಊಟ ಅವಾಗ ಏನಿತ್ತಲ್ಲ ಬಡತನದ ಊಟ, ಆ ಊಟನೇ ಮಾಡ್ತಾರೆ ನಾನು ಇವಾಗ. ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ಬಾರ್ದಂತ ಅದೆಲ್ಲ ಇಲ್ಲ, ಯಾರು ಹೇಳಿಲ್ಲ ಮೇಡಮ್, ಅವೆಲ್ಲ ಸುಳ್ಳೇ. ಅದು ನೋಡಿ ಎಲ್ಲರೂ ಹೆಂಗೆ ಹೇಳ್ತಾರೆ, ನಾನ್ ವೆಜ್ ತಿನ್ಬೇಡ, ನಾನ್ ವೆಜ್ ತಿನ್ಬೇಡ ಅಂತ ಏನು ಗೊತ್ತಾ, ನೀವು ಅದನ್ನ ದೇಹಕ್ಕೆ ದಂಡನೆ ಕೊಡಬೇಕು. ತಿಂದಷ್ಟು ನೀವು ಅದನ್ನ ಕರಗಿಸ್ಬೇಕು. ಏನು ಸುಮ್ಮನೆ ತಿನ್ನಲ್ಲ ತಿನ್ಕೊಂಡು ಕೂತ್ರು ಅದು ಹಾಗೆ ಆಗುತ್ತೆ. ಅದು ಈಗ ಫ್ರೀ ಕೊಟ್ರೆ, ಇವಾಗ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಮೇಡಮ್, ಬೊಫೆ ಅಂತ ಇಟ್ಟಿರ್ತೀರಲ್ವಾ, ಚಿಕನ್ನು ತಿಂತೀನಿ, ಮಟನ್ ತಿಂತೀನಿ, ಫಿಶು ತಿಂತೀನಿ, ಕೋಳಿ ಮಟನ್ ತಿಂತೀನಿ, ಎಲ್ಲ ಅಷ್ಟು ತಿನ್ಬಿಡ್ತಾರೆ. ಹಿಂಗೆ ತಿಂತಾ ಇರ್ತಾರೆ ನನಗೆ. ಅದು ಅವ್ರ ಮಾತ್ರ ಒಂದೇ ಮಟನ್ ಪೀಸು ಒಂದು ಮುದ್ದೆ ತಗೋತಾರೆ. ಅವ್ನು ದುಡ್ಡು ಅಲ್ವಾ, ಫಸ್ಟ್ ಇದ್ದ ಬಿಡಬೇಕು. ಫ್ರೀ ಕೊಟ್ಟರು ಇಷ್ಟೇ ತಿನ್ನಬೇಕು, ನಾವು ತಿಂದ್ರು ಇಷ್ಟೇ ತಿನ್ನಬೇಕು, ಇನ್ನೊಬ್ರು ಮನೆಗೆ ಹೋದ್ರು ಇಷ್ಟೇ ತಿನ್ನಬೇಕು. ಸೊ ಯಾವಾಗ ನಾವು ಊಟದಲ್ಲಿ ನಮಗೆ ನಾವೇ ಡಾಕ್ಟರ್ ಆಗ್ತಿರಲ್ವ, ಅವಾಗ ಸರಿ ಹೋಗ್ತದೆ. ಸೊ ನಾನ್ ವೆಜ್ ತಿನ್ನೋದ್ರಿಂದ ದಪ್ಪ ಆಗಲ್ವಾ? ಮೇಡಮ್ ನಾನ್ ವೆಜ್ ತಿನ್ನೋ ಯಾವುದೇ ಊಟ ತಗೊಳ್ಳಿ ಮೇಡಮ್, ಯಾರು ದಪ್ಪ ಆಗಲ್ಲ. ದಪ್ಪ ಆಗೋದು ಯಾವಾಗ ಗೊತ್ತಾ ಮೇಡಮ್, ನಮ್ಮ ಸೋಮಾರಿತನ, ನಮ್ಮ ಮನಸ್ಥಿತಿ ಮಾತ್ರ ನಾವು. ಕರೆಕ್ಟ್, ಎಕ್ಸಾಕ್ಟ್ಲಿ ಅವ್ರು ಕರೆಕ್ಟ್. ಆಮೇಲೆ ದುಡ್ಡು ಇವಾಗ ಮೇಡಮ್ ನಮಗೆ ನನ್ನ ಹತ್ರ ಇವಾಗ ಹೇಳಿದಲ್ಲ ಜಿಮ್ ಹೋದಾಗ ಯಾಕೆ ಪರ್ಸನಲ್ ಟ್ರೈನರ್ ಬೇಕು ನಿಮಗೆ? ನಮ್ಗೆ ಗೊತ್ತಾಗಲ್ವಲ್ಲ. ಗೊತ್ತಾಗೋದಲ್ಲ ನಿಮಗೆ, ಸೊಂಟ ಬಗ್ಗಲ್ಲ, ಲೆಕ್ಕ ಮಾಡೋಕೆ ಜನ ಬೇಕು, 1 2 ಲೆಕ್ಕ ಮಾಡೋಕೆ ಜನ ಬೇಕು. ನಿಮ್ಮಿದ್ರೆ ಅವ್ರಿಗೆ ಕೊಟ್ಟಾಗತ್ತಲ್ಲ ನೀವು. ಅರ್ಥ ಆಗಿಲ್ಲ ಮೇಡಮ್ ನಿಮಗೆ? ಮೋಟಿವೇಶನ್ ಸರಿ ಮಾಡಿ ಅಂದಾಗ ಇನ್ನೊಂದ್ಸರಿ ಮಾಡಿ. ಆಮೇಲೆ ಸೆಕ್ಯೂರ್ಸ್ ಹೋಗ್ಬೇಕು ಹಿಂಗೆ, ಆಮೇಲೆ ಹಿಂಗೆ ಹಾಕೊಡಕ್ಕೆ ಹೋಗ್ಬೇಕು. ಇವೆಲ್ಲ ದುಡ್ಡಿದಾಗೆಲ್ಲ ಬೇಕಾಗುತ್ತೆ ಮೇಡಮ್. ನಮಗೆ ಮೇಡಮ್ ನಮ್ಮಲೇ ಬಡಿ ಫ್ರಮ್ ದ ಬಿಗಿನಿಂಗ್ ಇವತ್ತು ಅಷ್ಟು ಬನ್ನಿ ನಮ್ಮ ಜಿಮ್ ಯಾರಿಗಾನ ಕೇಳಿ. ನಾನು ಜಿಮ್ ಒಳಗೆ ಎಂಟ್ರಿ ಆದರೆ 3 hours ವರ್ಕೌಟ್ ಮಾಡ್ತೀನಿ. ಆಚೆ ಬರೋಷ್ಟೊಳಗೆ 1 ಗ್ಲಾಸ್ ನೀರು ಕುಡಿಯಲ್ಲ ನಾನು. ಕುಡಿಯಲ್ಲ ನಾನು. ಕುಡಿಬಾರ್ದು ರೂಲ್ಸ್ ಇಲ್ಲ, ಕುಡಿಯೋರು ಕೆಟ್ಟವರಲ್ಲ, ಎಲ್ಲ ಒಳ್ಳೆಯವರೇ. ಬಟ್ ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ ಆ ಥರ. ನನಗೆ ಇವತ್ತು ಪರ್ಸನಲ್ ಟ್ರೈನಿಂಗ್ ಬೇಕಾ? ನಾನು ಇಲ್ವಲ್ಲ, ನಾನೇ ಕೋಚ್, ನಾನೇ ಪರ್ಸನಲ್ ಟ್ರೈನರ್ ಈಗ. ಸೊ ತಾವು ಇದೆಲ್ಲ ಅಂದರೆ ಯೂನಿವರ್ಸಿಟಿ ಎಲ್ಲ ಡಿಗ್ರಿ ಎಲ್ಲ ಯೂನಿವರ್ಸಿಟಿ ಎಲ್ಲ ಮಾಡಿ ಎಲ್ಲ, ಸೊ ಅದಾದ ಮೇಲೆ ನೀವು ಡಿಗ್ರಿ ಓದ್ತಿರ್ಬೇಕಾದ್ರೆ ನಿಮ್ದೇನಾದರೂ ಕೆಲಸಕ್ಕೆ ಏನಾದರೂ ಟ್ರೈ ಮಾಡಿದ್ರಾ? ಇಲ್ಲ ಮೇಡಮ್, ನಾನೇನಾಯಿತು ಫಸ್ಟು ಒಂದು ಸತಿ 88ನೇ ಇಸ್ವಿಲಿ ಫಾರಿನ್ ಸೆಲೆಕ್ಟ್ ಆಗ್ತೀನಿ, ಫ್ರಾನ್ಸ್ಗೆ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆಗ್ತೀನಿ. ಅದರಿಂದ ಬಂದ ತಕ್ಷಣ ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಕರೀತಾರೆ. ಇನ್ಕಮ್ ಟ್ಯಾಕ್ಸ್ ಕಲಿದ ತಕ್ಷಣ ನಾನು ಓಡೋಗ್ಬಿಡ್ತೀನಿ ತಪ್ಪಿಸ್ಕೊಂಡು, ಬರಲ್ಲ ಅಂತ. ಇಂಗ್ಲೀಷ್ ಬರಲ್ವಲ್ಲ, ಅದು ಭಾರಿ ದೊಡ್ಡ ಪ್ರಾಬ್ಲಮ್. ಇಲ್ಲ ಸರ್ ಇಂಗ್ಲೀಷ್ ಎಲ್ಲ ಬರಲ್ಲ, ನಮ್ಗೆ ಗೊತ್ತಿದ್ದು ಒಂದೇ ಭಾಷೆ, ಸಾರಿ ನೋ ಅಷ್ಟೇ. ಯಾರ ಮೇಲೆ ಇನ್ನೊಂದು ವರ್ಡ್ ಹೇಳೋದು ನಮ್ಗೆ ಗೊತ್ತಿಲ್ಲ. ಅದಿಲ್ಲ ಸರ್ ನಾನು ಬರಲ್ಲ, ಹಿಂಗೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೆಲಸಕ್ಕೆ ಬರಲ್ಲ ಅನ್ನೋದು. ನಾನು ಮಿಲ್ಟ್ರಿಗೆ ಹೋಗ್ಬೇಕು, ಇಲ್ಲ ಪೊಲೀಸರಿಗೆ ಹೋಗ್ಬೇಕು, ಅಷ್ಟೇ ಕೆಲಸ. ಪೊಲೀಸರಿಗೆ ಕನ್ನಡ, ಮಿಲ್ಟ್ರಿ ಆದರೆ ಹೆಂಗೋ ಹಿಂದಿ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಇರ್ತೀನಿ. ತಪ್ಪಿರ್ಕೊಂಡು ಇನ್ಕಮ್ ಟ್ಯಾಕ್ಸ್ ಇವತ್ತು ನಮಸ್ಕಾರ ಮಾಡ್ತೀನಿ. ನಾನು ಮನೆಗೆ ಹುಡ್ಕೊಬೋದು, ಮನೆಗೆ ಹುಡ್ಕೊಂಬಂದು, ಇಲ್ಲ ನೀವು ಬರಲೇಬೇಕು ಕೆಲಸಕ್ಕೆ ಅಂತೇಳಿ ಕರ್ಕೊಂಬಂದು ಎಕ್ಸಾಮ್ ಇಲ್ಲಿ ಶನಿವಾರ ವಿಧಾನಸೌಧದಲ್ಲಿ ಬರೆಸ್ತಾರೆ. ನಾನು ಏನು ಬರ್ತೀನಿ ನಮ್ಗೆ ಮನೆಗೆ ಗೊತ್ತು, ಏನು ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಇರ್ತದೆ. ಸೋಮವಾರ ಮನೆಗೆ ಆರ್ಡರ್ ಬರ್ತದೆ, ಶುಕ್ರವಾರ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊತೀವಿ ಮೇಡಮ್. ಫಸ್ಟ್ ಸ್ಯಾಲ್ರಿ ಎಷ್ಟು ನಿಮಗೆ? 3700 ರೂಪಾಯಿ ಬರ್ತದೆ ಮೇಡಮ್. 3700, 89 88? 88. 3000? ನಂದು 3500 ರೂಪಾಯಿ. ನಂದು 3500 ರೂಪಾಯಿ. ನನ್ನ ಮೊದಲ ಸಂಬಳ 3500 ರೂಪಾಯಿ. ಓಕೆ. ಸೊ ಈ ಥರ ಸಂಬಳ ತಗೊಂಡು ಖುಷಿ ಇಲ್ಲ ಮೇಡಮ್, ಅದಕ್ಕೆ ಇಲ್ಲ. ಏನು ಮಾಡಿದ್ರು ಫಸ್ಟ್ ಸಂಬಳನ? ನನ್ನ ತಾಯಿ ಕೊಟ್ಟೆ ಮೇಡಮ್, ತಗೊಂಡೋಗಿ ನಮ್ಮ ಅಮ್ಮನ ಕೊಟ್ಬಿಟ್ಟೆ, ಎಲ್ಲ ಫುಲ್ ಕೊಟ್ಬಿಟ್ಟೆ. ನಾವು 4 ರೂಪಾಯಿ 5 ರೂಪಾಯಿ 10 ರೂಪಾಯಿ ನೋಡ್ತಾ ಇದ್ರು, 3500 ರೂಪಾಯಿ ಅಂದ್ರೆ ಏನು ನಮ್ಮಮ್ಮ ಆನಂದಕ್ಕೆ ಖುಷಿನೇ ಇಲ್ಲ ಮೇಡಮ್, ಅಷ್ಟು ಖುಷಿ ಆಗ್ಬಿಟ್ಟು. ಹೌದಲ್ಲ. ಸೊ ಅದಾದಮೇಲೆ ನೀವು ಅಲ್ಲೇ ಪರ್ಮನೆಂಟ್ ಸ್ಟಾಫ್? ಇಲ್ಲ, ಎಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟೆ ಮೇಡಮ್. ಬೆಂಗಳೂರಿಗೆ ಬಂದು ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿ, ಒಂದು ಜಿಮ್ ಓಪನ್ ಮಾಡಿ. ಅಲ್ಲ ಇದು ಅದು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲೇ? ಅಲ್ಲೇ. ಓಕೆ. ಈಗಲೂ ನೀವು ಯು ಆರ್ ಸ್ಟಿಲ್ ವರ್ಕಿಂಗ್? ಮೇಡಮ್, ಇನ್ನೂ ಸರ್ವಿಸ್ ಮಾಡ್ತಾ ಇದ್ದೀರಾ? ಓಕೆ. ಆಮೇಲೆ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಅದು ಇದು ಎಲ್ಲರೂ ಡಿಪಾರ್ಟ್ಮೆಂಟ್ಗೆ ಅವ್ರು ಕೆಲಸ ಕೊಟ್ರಲ್ಲ, ಋಣ ತೀರಿಸ್ಬೇಕಲ್ವ. ಕರೆಕ್ಟ್. ಸೊ ಎಲ್ಲ ಪ್ರಶಸ್ತಿ ಕೊಡ್ತೀನಿ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ಒಂದು ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೊಂದು 10 ವರ್ಷ ಚಾಂಪಿಯನ್ ಆಗ್ತೀನಿ. ಸೌತ್ ಝೋನ್ ಇರ್ತದೆ, ಅಲ್ಲೊಂದು 10 ವರ್ಷ ಚಾಂಪಿಯನ್ ಆಗ್ತೀನಿ. ಎಲ್ಲ ಪ್ರಶಸ್ತಿಗಳು. ಸೊ ಈ ಮಧ್ಯೆ ಮದುವೆ ಆಗ್ತದೆ ಮೇಡಮ್. ಮದುವೆ ಆಗಿ ಏನು ಲವ್ ಮ್ಯಾರೇಜಾ ನಿಮ್ಮದು? ಲವ್ ಅಂಡ್ ಅರೇಂಜ್ ಆಗ್ತದೆ. ಲವ್ವೇ ಆಮೇಲೆ ಅರೇಂಜ್ ಮಾಡ್ಕೊತೀರಿ? ಎಲ್ಲಿ ಪರಿಚಯ ಆಗಿದ್ದು ಮೇಡಮ್ ಅವರು? ಎಲ್ಲ ಮನೇಲೆ, ಎಲ್ಲ ನಮ್ಮ ಜಿಮ್ಮಲ್ಲೇ. ನಿಮ್ಮ ಜಿಮ್ಗೆ ಬರ್ತಿರೋರ್ನೇ ನೀವು ಮದುವೆ ಆಗಿರೋದಾ? ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಮೇಕಿಂಗ್ ಆಗ್ತವೆ ಸರ್, ನಾನು ನೋಡಿದ್ದೀನಿ ಭಾಳಷ್ಟು ಮ್ಯಾಚ್ ಮೇಕಿಂಗ್ ಜಿಮ್ಮಲ್ಲೇ ಆಗೋದು. ಐದರ್ ಜಿಮ್ ಮಾಸ್ಟರ್ನ ಮದುವೆ ಆಗ್ತಾರೆ, ಇಲ್ದಿದ್ರೆ ಜಿಮ್ಮಲ್ಲಿ ಬರೋರ್ನ ಮದುವೆ ಆಗ್ತಾರೆ. ಬಾಡಿ ಬಿಲ್ಡರ್ಸ್ ತುಂಬ ಒಳ್ಳೆಯವರು ಮೇಡಮ್. ಕೆಟ್ಟವ್ರು ಅಂತ ಹೇಳಿಲ್ಲ, ತುಂಬ ಒಳ್ಳೆಯವರು ಇರ್ತಾರೆ, ಹುಡುಗರು ಇರ್ತಾರೆ. ಆಮೇಲೆ ಯಾವುದೇ ಚಟ ಇರಲ್ಲ,
ಆಮೇಲೆ ಕುಡಿಯಲ್ಲ, ಐಸ್ಪೀಟ್ ಆಡಲ್ಲ, ಜೂಜಾಡಲ್ಲ, ನಾವೆಲ್ಲೂ ಹೋಗಲ್ಲ, ಬರೀ ಮನೆ ಆಯಿತು, ಕರೆಕ್ಟ್. ಸ್ಪೋರ್ಟ್ಸ್ ಆಯಿತು, ಮನೆ ಆಯಿತು, ಜಿಮ್ ಆಗಿರ್ತದೆ. ಸೊ ಹಂಗಾಗಿ ನಮಗೊಂದು ಖುಷಿ ಆಗುತ್ತೆ. ಏನು ಹೆಸರು ನಿಮ್ಮ ಮೇಡಮ್ ಅವ್ರದ್ದು? ಜ್ಯೋತಿ ಅಂತ. ಜ್ಯೋತಿ. ಬೆಂಗಳೂರವ್ರೇನಾ? ಜಿಮ್ಮಿಗೆ ಬರ್ತಿದ್ರಾ? ಜಿಮ್ಮಿಗೆ ನಮ್ಮ ಮನೆ ಸೇರ್ಕೊಂಡು ಹತ್ರ, ನಮ್ಮ ಮನೆ ಹತ್ರ, ಮನೆ ನಿಮ್ಮ ಮನೆ ಹತ್ರ. ಸೊ ನೀವು ಲವ್ ಮಾಡಿ ಎಲ್ಲ ಲವ್ ಕಮ್ ಅರೇಂಜ್ ಅಷ್ಟೇ. ಲವ್ ಕೆಮ್ ಅರೇಂಜ್. ಅವ್ರ ಅಪ್ಪ ಅಮ್ಮನಿಗೆ ಇಷ್ಟ ಆಯ್ತು ನನಗೆ, ಅವ್ರ ಅಪ್ಪ ಅಮ್ಮನ ಬಂದು ಕೇಳಿದ್ರು, ನನಗೂ ಇಷ್ಟ ಆಗಿತ್ತು. ಸೊ ಮದುವೆ ಆಯಿತು. ಸೊ ಅವ್ರೇನು ಮಾಡ್ಕೊಂಡಿದ್ರ? ಹೌಸ್ ವೈಫ್. ಓಕೆ. ಸೊ ತಂದೆ ತಾಯಿನ ಕರ್ಸ್ಕೊತಿದ್ರ ಬೆಂಗಳೂರು? ಕರ್ಸ್ಕೊಂಡ್ರ ಎಲ್ಲ ಬರ್ತಾಯಿದ್ರು, ಹೋಗ್ತಾಯಿದ್ರು, ತುಂಬ ಖುಷಿಯಾಗೆಲ್ಲ ಇದ್ವಿ, ಆನಂದವಾಗಿ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ಎಲ್ಲರೂ ಒಂದು ಕ್ವಶನ್ ಮಾಡ್ತಾರೆ, ಒಂದು ಗಂಡಸನ ಸಕ್ಸಸ್ ಹಿಂದೆ ಒಂದು ಹೆಂಡತಿ ಇರ್ತಾಳೆ, ಒಂದು ಹೆಂಗಸಿ ಇರ್ತಾಳೆ ಅಂತ. ಎಲ್ಲರೂ ಏನು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನೀವೆಲ್ಲ ಸಾಧನೆ ಮಾಡಿ ಆಗೋಗಿತ್ತಲ್ವಾ, ಆವಾಗ ನಿನ್ನ ಹೆಂಡತಿ ಬಂದಿದ್ದಲ್ವಾ, ಯಾಕೆ ಹೆಂಡತಿ ಕ್ರೆಡಿಟ್ ಕೊಡ್ತೀವಿ ಅಂತ ಕೇಳ್ತಾರೆ. ಅರ್ಥ ಇದೆ ಮೇಡಮ್? ಯಾಕೆ ಹೆಂಡತಿಗೆಲ್ಲ ಕ್ರೆಡಿಟ್ ಕೊಡ್ತೀಯ ನೀನು? ನಾನು ಹೇಳ್ತೀನಿ, ನಾನು 90 ಗೋಲ್ಡ್ ಮೆಡಲ್ ಆಗ್ಬೋದು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಇಷ್ಟೆಲ್ಲ ಹೆಸರು ಮಾಡಿ ದೊಡ್ಡ ಹೆಸರು ಮಾಡಿದ್ದಲ್ಲ ಮೇಡಮ್. ಹೆಂಡತಿ ಅಂತ ಬಂದವಳು ಆ ಪ್ರಶಸ್ತಿಗೆ ನನಗೆ ಚ್ಯುತಿ ಬರೆದಂಗೆ ನಾನು ನೋಡಿಕೊಂಡು, ಅದನ್ನು ಕಾಪಾಡಿಕೊಂಡು, ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾಳೆ ಮೇಡಮ್. ಅದು ಗ್ರೇಟ್ ಅಲ್ಲ ಮೇಡಮ್? ಏನು ಇಷ್ಟ ಜ್ಯೋತಿಯಲ್ಲಿ ನಿಮಗೆ? ನಿಜವಾಗ್ಲೂ ಇದನ್ನು ನೀವು ಇಂಟ್ರ್ಯೂ ಮಾಡ್ತೀರಾ ಅಂತ ನಾನು ಹೇಳೋಕ್ಕಾಗಲ್ಲ. ನಂತರ ನನಗೆ ಸಿಕ್ಕಿರೋ ಹೆಂಡತಿ ಥರ ಕ್ಯಾರೆಕ್ಟ್ರು ನಿಜವಾಗ್ಲೂ ಎಲ್ಲ ಸಮಾಜದಲ್ಲಿ ಎಲ್ಲ ಹೆಂಡತಿರ್ಗೆ ಸಿಗಿ, ಎಲ್ಲ ಗಂಡಂದ್ರಿಗೆ ಸಿಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಹೇಳಿದ್ರೆ ತಪ್ಪಾಗುತ್ತೆ ಮೇಡಮ್, ನಾನು ಮದುವೆ ಆದಾಗಿಂದ ಇಲ್ಲಿ ತನಕ ಇವತ್ತು ಸ್ಟುಡಿಯೋಗೆ ಬರೋವರೆಗೂ ಬೆಳಗ್ಗೆ ಎದ್ದು ನನ್ನ ಕಾಲು ನಮಸ್ಕಾರ ಮಾಡ್ತಾಳೆ, ನಮಸ್ಕಾರ ಮಾಡಿ, ಸ್ಟವ್ ನಮಸ್ಕಾರ ಮಾಡಿ, ದೇವ್ರ ನಮಸ್ಕಾರ ಮಾಡಿ ಬರ್ತಾಳೆ. ಆಮೇಲೆ ನನಗೆ ಬೇಜಾರಾಯ್ತು ಅಂದಾಗ ನನ್ನ ಮೈಯೊತ್ತಿ ನನಗೆ ಕತೆ ಹೇಳ್ತಾಳೆ, ಯಾವ ಕತೆ ಬೇಕಾದ್ರೆ ಹೇಳ್ತಾಳೆ. ನಾನು ಇವತ್ತು ಒಂದು ದೇವ್ರು ಹೇಳಮ್ಮ, ಸರಿ ದೇವ್ರ ಕತೆ. ಆಮೇಲೆ ಸರಿ ಇವತ್ತು ಯಾವುದೊಂದು ಸಿನಿಮಾ ಕತೆ ಹೇಳಮ್ಮ, ಸಿನಿಮಾ ಕತೆ. ಒಂದು ಹೀರೋ ಕತೆ ಹೇಳಮ್ಮ, ಹೀರೋ ಕತೆ. ಸೊ ಈ ಥರ ಕತೆಗಳು. ಆಮೇಲೆ ಈ ಥರ ದುಡ್ಡು ಪ್ರಾಬ್ಲಮ್ ಇದೆ, ಅದಕ್ಕೊಂದು ಸೆಟಪ್ ಮಾಡಿಕೊಡ್ತಾಳೆ. ಆಮೇಲೆ ಆಯಿತು, ಸ್ಟುಡಿಯೋಗೆ ಇಂಟ್ರ್ಯೂಗೆ ಹೋಗಬೇಕು, ಈ ಬಟ್ಟೆ ಹಾಕ್ಕೊಡ್ತಾಳೆ, ಇದ್ರ ಬಗ್ಗೆ ಈ ಕ್ವಶನ್ ಕೇಳ್ತಾರೆ, ಇದನ್ನು ಮಾತಾಡಿ. ಆಮೇಲೆ ಮನೆ ಏನೇ ಕಷ್ಟ ಬಂದರೂ ತುಂಬ ಡಿಪೆಂಡ್ ಆಗಿದ್ದೀರಾ ನೀವು ನಿಮ್ಮ ಹೆಂಡತಿ? 100% ನಾನು ಹೆಂಡ್ತೀನಿ, ನನ್ನ ಮನೇಲಿ ಬಾಸ್. 100% ಹೆಮ್ಮೆಂದು ಹೇಳ್ಕೊತೀನಿ. ಹಿಂಗಿದ್ರು ಇಲ್ಲ ಮೇಡಮ್, ಇದೆಲ್ಲ ನಡೆಯಲ್ಲ ಮೇಡಮ್, ಎಲ್ಲ ತಪ್ಪು ತಿಳ್ಕೊಬೇಡಿ. ಹೆಂಡ್ತಿ ಮಾತು ಯಾರು ಕೇಳ್ತಾರೆ, ಹೆಂಡ್ತಿನ ಯಾರು ಗೌರವಿಸ್ತಾರೆ, ಹೆಂಡ್ತಿಗೆ ಯಾರು ಬೆಲೆ ಕೊಡ್ತಾರೆ, ಆ ಗಂಡಸು ನಿಜವಾಗ್ಲೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಿದೆ ಮೇಡಮ್. ಅದು ನಾನೇ ಸಾಕ್ಷಿ. ಜೊತೆಗೆ ಈ ಥರ ನಾವು ಹೆಂಡ್ತಿಗೆ ಫ್ರೀಡಮ್ ಕೊಟ್ಟಾಗ, ಗೌರವ ಕೊಟ್ಟಾಗ, ಆಮೇಲೆ ನಾವು ಅವ್ರನ್ನ ತುಂಬ ಪ್ರೀತಿ ಮಾಡಿದಾಗ ಅವರು ಅಷ್ಟೇ ಮೇಡಮ್ ಅದು ನಡ್ಕೋಬೇಕು. ನನ್ನ ಹೆಂಡ್ತಿ ನನ್ನ ಪ್ರೀತಿ ಮಾಡಿದೆ, ನನ್ನ ಹೆಂಡ್ತಿ ನನಗೆ ಗೌರವ ಕೊಡ್ತೀನಿ, ಯಾರು ಕೊಡ್ತಾರೆ ಮೇಡಮ್? ನಾನೇನು ಹೆಂಡ್ತಿ ಗೌರವ ಕೊಡ್ತೀನಿ, ಯಾರು ಕೊಡ್ತಾರೆ ಹೇಳಿ? ನಾನೇ ಯಾರು ಆಚೆ ಹೋಗ್ಬಿಟ್ಟು ನನ್ನ ಹೆಂಡ್ತಿ ಗುರು, ಬಜಾರಿ ಗುರು, ನನ್ನ ಹೆಂಡ್ತಿ ಅಗ್ಗೆ ಗುರು ನಾನೆಲ್ಲ ಹೇಳ್ಕೊಂಡ್ರೆ ನನ್ನ ಹೆಂಡ್ತಿ ಎಲ್ಲೋಗ್ಬೇಕು ಹೇಳಿ? ಎಕ್ಸಾಕ್ಟ್ಲಿ. ನನ್ನ ಹೆಂಡ್ತಿ ಅವರಪ್ಪ ಮಾತು ಕೂತು ನನ್ನ ಗಂಡ ಸರಿ ಇಲ್ಲ ಅಂತ ಹೇಳಿದಾಗ ನಾನು ಎಲ್ಲೋಗ್ಬೇಕು ಹೇಳಿ ಅವಾಗ? ಕರೆಕ್ಟ್. ಸೊ ನನ್ನ ಹೆಂಡ್ತಿ ನಾನು ಪುಣ್ಯ ಮಾಡಿದೆ ಮೇಡಮ್. ಯಾವ ಜೀವನ ಪುಣ್ಯನೂ ಗೊತ್ತಿಲ್ಲ. ನೀವು ಕ್ವಶನ್ ಕೇಳಿಬಿಟ್ರೆ ನಾನು ನನ್ನ ಹೆಂಡ್ತಿ ಬಗ್ಗೆ ಇಷ್ಟು ಮಾತಾಡಿಲ್ಲ. ನನ್ನ ಹೆಂಡ್ತಿ ಇರೋ ಕ್ಯಾರೆಕ್ಟರ್ ಇದಲ್ಲ, ನಿಜವಾಗ್ಲೂ ಹೇಳ್ತೀನಿ, ಎಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀವಿ ಮೇಡಮ್. ಯಾಕಂದರೆ ಒಂದು ಕ್ವಶನ್ ಮಾಡಲ್ಲ, ನಾನು ಒಂದು ಕ್ವಶನ್ ಮಾಡಲ್ಲ. ₹1 ₹10 ಯಾರು ಕೊಟ್ಟರು ಯಾಕೆ ಕೊಟ್ಟೆ ಅಂತ ಕೂಡ ಕೇಳಲ್ಲ. ಅಷ್ಟು ಈ ಥರ ಕ್ಯಾರೆಕ್ಟರ್, ಪೆಕ್ಯುಲರ್ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ನೋಡಲ್ಲ, ಯಾರಿಗೂ ಸಿಗೋದಿಲ್ಲ. ಕೋಪ ಯಾವಾಗ ಬರುತ್ತೆ ಅವ್ರಿಗೆ ಜಾಸ್ತಿ? ಕೋಪ ನಾನು ಊಟ ಮಾಡಿದಾಗ, ನಿದ್ದೆ ಮಾಡದೇ ಇದ್ದಾಗ, ಫೋನ್ ಜಾಸ್ತಿ ಯೂಸ್ ಮಾಡಿದಾಗ, ಅದು ಬಿಟ್ಟರೆ ಇನ್ನು ಯಾವುದಕ್ಕೂ ಕೋಪ ಬರಲ್ಲ. ನೀವು ಯಾರಿಗಾದ್ರು ಇಡೀ ಮನೇನೇ ದಾನ ಕೊಟ್ಬಿಡು, ಕೇಳಲ್ಲ. ಎಷ್ಟು 100 ಫಂಕ್ಷನ್ಗೆ ಹೋಗ್ತೀಯ, ಹೋಗು, ಕೇಳಲ್ಲ. ಹೊಸ ದಿವಸ ಬಟ್ಟೆ ತಗೋತೀಯಾ, ಒಂದು ಸತಿ ಕೇಳಲ್ಲ. ನನಗೆ ಬಟ್ಟೆ ಕೊಡ್ಸೋದು ಆಟ ಮಾಡಲ್ಲ, ಬಟ್ ಊಟ ಮಾತ್ರ ಮಾಡಬೇಕು, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಷ್ಟೆ. ನೀವು ಅವ್ರಿಗೆ ಕೊಟ್ಟಿರುವಂಥ ಅತ್ಯುತ್ತಮ ಗಿಫ್ಟ್ ಯಾವುದು? ಮಗಳು ಅನ್ಬೇಡಿ. ಇಲ್ಲ ನನ್ನ ಹೆಂಡತಿಗೆ ನಾನು ಏನು ಕೊಡೋಕ್ಕಾಗಲ್ಲ ಮೇಡಮ್, ಬೆಲೆ ಕಟ್ಟೋಕ್ಕೆ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ನೀವು ಹೇಳೋದನ್ನು ನಂಬಲ್ಲ. ನನ್ನಷ್ಟು ಪುಣ್ಯವಂತ ಪ್ರಪಂಚದಲ್ಲಿ ಯಾರಿಲ್ಲ ಅನ್ಕೋತೀನಿ ಈ ಕಾಲದ ಈ ಒಂದು ಸಿಚುವೇಶನ್. ಈ ಪಾಡ್ಕಾಸ್ಟಲ್ಲಿ ನಿಮ್ಮ ಹೆಂಡತಿ ಜ್ಯೋತಿ ನೋಡ್ತಾ ಇದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಹೇಳಿದೆ ಮೇಡಮ್, ನನ್ನ ಹೆಂಡತಿಗೆ ನಿಜವಾಗ್ಲೂ ನನಗೊಂದು ಅವಕಾಶ ಕೊಟ್ಟರೆ ಕಾಲು ನಮಸ್ಕಾರ ಮಾಡೋಕ್ಕೆ ಮಾಡ್ತೀನಿ ನಾನು. ದೊಡ್ಡ ಪಬ್ಲಿಕಲ್ಲಿ 1,00,000 ಜನ ಇದ್ದರೂ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಇಷ್ಟೇ ಹೇಳೋದು, ಅಂಥ ತಾಯಿನ, ಅಂಥ ಒಂದು ಕ್ಯಾರೆಕ್ಟರ್ ಹುಡುಗಿನ ಭಗವಂತ ನನಗೆ ಕೊಟ್ಟಿದ್ದಾನಲ್ವ, ಅದಕ್ಕೆ 2 ಮಾತಿಲ್ಲ ಮೇಡಮ್. ನೀವು ಇಷ್ಟೆಲ್ಲ ಮಾತಾಡೋದು ವೇಸ್ಟ್ ಹುಡುಗಿ ಬಗ್ಗೆ. ಇಷ್ಟು ವರ್ಷದಾಗಿದೆ ಮೇಡಮ್, ಒಂದು ದಿವಸ ನಾನು ಹೆಂಡತಿಯನ್ನು ಬೈದಿಲ್ಲ, ಒಂದು ದಿವಸ ಜಗಳ ಆಗಿಲ್ಲ. ಒಂದು ದಿವಸ ದುಡ್ಡು ಮಿಸ್ ಆಯಿತು, ಅದು ಮಿಸ್ ಆಯಿತು, ಇದು ಮಿಸ್ ಆಯಿತು, ಅನುಮಾನ ಪಡೋದಾಗಲಿ, ನಿನ್ನ ಫೋನ್ ಏನಿದೆ, ನಿಂಗೆ ಯಾರು ಜನ ಬಂದರು, ಯಾವ ಹುಡುಗಿ ಮಾತಾಡ್ತಾಯಿದ್ದೆ, ಏನು ಮಾತಾಡ್ತಾಯಿದ್ದೆ, ಈ ಥರ ಯಾವುದೋ ದರಿದ್ರ ಕ್ವಶನ್ಸ್ ನನ್ನ ಕಿವಿಯಲ್ಲಿ ಕೇಳಿದ್ದಾರೆ. ನನ್ನ ಫ್ರೆಂಡ್ಸನ್ನ ಕೇಳಿ, ನಮ್ಮ ರಿಲೇಷನ್ನ ಕೇಳಿ, ಇವತ್ತಿಗೂ ಹೇಳಿ ನನಗೆ ಆಶ್ಚರ್ಯ, ಇಂಥ ಹೆಂಡತಿ ಭೂಮಿಲಿ ಇರಲ್ಲ ಅಂತ.
ಇವತ್ತು ನಾನು ಫೋನ್ ಮಾಡಿ ಇಂಥ ಅಡುಗೆ ಬೇಕು ಅಂದರೆ ಅಂಥ ಅಡುಗೆ ರೆಡಿ ಇರ್ತದೆ. ಅಟ್ ದಿ ಸೇಮ್ ಟೈಮ್ ನೀವು ಕೂಡ ಒಬ್ಬ ಗಂಡನಾಗಿ ನಿಮ್ಮ ಹೆಂಡತಿಯ ಬಗ್ಗೆ ಇಷ್ಟು ಚಂದ ಇಷ್ಟು ಗೌರವಯುತವಾಗಿ ತಾವು ಮಾತಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ನಾನು ನಿಮ್ಮನ್ನು ತುಂಬ 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 ಅಪ್ರಿಷಿಯೇಟ್ ಮಾಡಿ. ಇಲ್ಲ ಮೇಡಮ್, ನಿಜವಾಗ್ಲೂ ನನಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಕಾಯ್ತೀನಿ. ಯಾವ್ದು ದೊಡ್ಡ ಅವಾರ್ಡ್ ಫಂಕ್ಷನ್ ಆಗ್ಬೋದು, ದೊಡ್ಡ ಸೆಲೆಬ್ರಿಟಿ ಫಂಕ್ಷನ್ ಕರೆದಾಗ ನನಗೇನಿಲ್ಲ ಮೇಡಮ್, ಖುಷಿ ನನ್ನ ಹೆಂಡತಿ ಕಾಲ ಒಂದ್ಸತಿ ನಮಸ್ಕಾರ ಮಾಡ್ಬೇಕಂತ ಆಸೆ. ಯಾಕಂದರೆ ಅದು ಯಾರಿಗೂ ಸಿಗಲ್ಲ. ಅದು ಗುಡ್. ನಾನಂತೂ ನಿಜವಾಗ್ಲೂ ತುಂಬ ಖುಷಿಪಟ್ಟು ತುಂಬ ಕನ್ವಿನ್ಸ್ಡ್ ಆ್ಯಕ್ಚುಲಿ. ಹೌದು. ಮಗಳು? ಅಯ್ಯೋ, ಅದು ನನ್ನ ಜೀವ. ಅದು ಯಾರ ಥರ? ಅದು ನಂತರನೇ ಸೇಮ್. ನಿಮ್ಮ ಥರ? ನಂತರನೇ ಸೇಮ್. ಅದು ನನ್ನ ಜೀವ. ಅದು ಆದರೆ ನಾನು ಹೇಳ್ತಾ ಇರೋದು ನನ್ನ ಒಬ್ಬಳೇ ಮಗಳು. ಅದು ನಂದು ಡಿಫ್ರೆಂಟ್ ಅಂತೇನಿಲ್ಲ. ಅದೇನು ಎಲ್ಲ ಮಕ್ಕಳಿಗೆ ನನ್ನ ಮಗಳು ಡಿಫ್ರೆಂಟ್, ಬಟ್ ಡಿಫ್ರೆಂಟ್. ಅದು ಅಷ್ಟೇ. ಒಂದು ಇದು ಇಲ್ಲಿ ತನಕ ಅವಳು ಹುಡ್ದಾಗ ಇಲ್ಲಿ ತನಕ ನಾನು ಒಂದು ಸತಿ ಅವಳನ್ನ ಇದು ತಪ್ಪು ಮಾಡಿದ್ಯಾ ಅಂತ ಬೈದಿಲ್ಲ. ಬೈಸ್ಕೊಡಲ್ಲ ಅವಳು, ಬೈಸ್ಕೊಡೋದೇ ಇಲ್ಲ, ತಪ್ಪು ಮಾಡಲ್ಲ. ನಿಮ್ಮ ಏನು ಕ್ಯಾರೆಕ್ಟರ್ಸ್ ನಿಮ್ಮ ಮಗಳಲ್ಲಿ ಬಂದಿದೆ? ನನ್ನ ಮಗಳಿಗೆ, ನನ್ನ ಹೆಂಡತಿಗೆ, ನನ್ನ ಮಗಳಿಗೆ, ನಮ್ಮ ಫ್ಯಾಮಿಲಿ ಎಲ್ಲರೂ ನನ್ನ ಕ್ಯಾರೆಕ್ಟರ್ ಏನಪ್ಪ ಅಂದರೆ ದಾನ ಧರ್ಮ ಮಾಡೋದು, ಸಮಾಜ ಸೇವೆ ಮಾಡೋದು, ಒಬ್ಬರಿಗೆ ಅಯ್ಯೋ ಪಾಪ ಅನ್ನೋದು, ಒಬ್ಬರ ಕಷ್ಟಕ್ಕೆ ಸ್ಪಂದಿಸ್ತೀನಿ ಅನ್ನೋದು. ಸೇಮ್ ಕ್ಯಾರೆಕ್ಟರ್ ನನ್ನ ಮಗಳಿಗೆ, ನನ್ನ ಹೆಂಡತಿಗೆ. ಏನು ಡ್ರೀಮ್ ನಿಮಗೆ ನಿಮ್ಮ ಮಗಳ ಮೇಲೆ? ಏನು ಆಕೆನ ಯಾವ ಫೀಲ್ಡಲ್ಲಿ? ಯಾಕಂದರೆ ನಿಮ್ಮದು ಬೇಸಿಕಲಿ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಆದ್ದರಿಂದ ಆ್ಯಂಡ್ ನೀವು ತುಂಬ ಅದರಲ್ಲಿ ಅಚೀವ್ ಮಾಡಿರೋದ್ರಿಂದ ನಿಮ್ಮ ಮಗಳ ಯಾವ ಲೈನಲ್ಲಿ ಹೋದರೆ ನಿಮಗೆ ಖುಷಿ ಆಗುತ್ತೆ? ಇವತ್ತಿಗೆ ಇಂಟರ್ವ್ಯೂದು ಹೋಗ್ತಾ ಇದ್ದೆ ಅಂದಾಗಪ್ಪ ನಾನು ಹೆಸರು ಹೇಳಬೇಡ ಅಂತಿದ್ದಿಲ್ಲ. ಅವಳೆಲ್ಲೂ ಅವಳು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಹೆಸರು ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ನಮ್ಮ ಅಪ್ಪ ರವಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಅವಳು. ಯಾಕೆ ಅಂದರೆ ಅವಳು ಸಾಧನೆ ಮಾಡಿ ಅವಳು ಅಚೀವ್ಮೆಂಟ್ ಮಾಡಿದ್ಮೇಲೆ ನಾನು ಒಂದು ಹೇಳ್ತೀನಪ್ಪ, ಅಲ್ಲಿ ತನಕ ಹೇಳೋಕೋಬೇಡ ಅಂತಾಳೆ. ಏನು ಗೋಲ್ಸ್ ಇಟ್ಕೊಂಡಿದ್ದಾರೆ ಅವರು ಜೀವನದಲ್ಲಿ? ಆಲ್ಮೋಸ್ಟ್ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದು ಗೋಲ್ ರೀಚ್ ಆಗಿದ್ದಾಳೆ ಮೇಡಮ್. ರೀಚ್ ಆಗಿದ್ದಾಳೆ. ಇನ್ನೂ ಮದುವೆ ಆಗಿಲ್ಲ, ಚಿಕ್ಕ ಹುಡುಗಿ. ಯಾಕಂದರೆ ಬೆಳೆಯ ಪೈರು ಮೊಳಕೆಯಲ್ಲೇ ಗೊತ್ತಾಗುತ್ತೆ ಮೇಡಮ್. ಯಾಕಂದರೆ ನಮ್ಮ ರಿಲೇಷನ್ಲಿ ಇವತ್ತು ನನಗಿನೇ ಜಾಸ್ತಿ ಪ್ರೀತಿ ಮಾಡ್ತಾಳೆ ಅವಳನ್ನ. ನಾನು ನಮ್ಮ ಅಪ್ಪ ಅಮ್ಮನ, ನಮ್ಮ ಅಕ್ಕ ತಂಗಿ ಎಷ್ಟು ಚೆನ್ನಾಗಿ ನೋಡ್ಕೋ, ಅದಕ್ಕೆ ಡಬಲ್ ಪ್ರೀತಿ ಮಾಡ್ತಾಳೆ. ಅವ್ರನ್ನ ಒಂದು ತಾಯಿ ಥರ ಸಾಕ್ತಾಳೆ, ತಂದೆ ಥರ ಸಾಕ್ತಾಳೆ, ನೋಡ್ಕೋತಾಳೆ. ಚಿಕ್ಕ ವಯಸ್ಸಾದರೂ ಯಾರೇ ಸತ್ರು ಭುಜ ಕೊಡ್ತಾಳೆ ಮೇಡಮ್. ಹೆಣ್ಮಕ್ಳು ಸತ ಭುಜ ಕೊಡಲ್ಲ. ಹೆಣ್ಮಕ್ಳನ್ನ ಶವ ಸಂಸ್ಕಾರ ಮುಟ್ಟಕ್ಕೆ ಬಿಡಲ್ಲ. ನನ್ನ ಮಗಳು ಇವತ್ತು ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಭುಜ ಕೊಡ್ತಾಳೆ. ಓ ಹೌದಾ? ಹೌದು. ನಮ್ಮನೇಲಿ ಅನ್ನ ಬೈತಾ ಇರ್ತಾರೆ, ಹೆಣ್ಮಗು ಭುಜ ಕೊಡಬಾರ್ದು ಅಂತ. ಯಾಕೆ ಕೊಡಬಾರ್ದು? ಬದುಕಿದ್ರೆ ಚೆನ್ನಾಗಿ ಸಾಕಿರ್ತಾರೆ, ಚೆನ್ನಾಗಿ ನೋಡ್ಕೊಡ್ತಾರೆ, ಬಟ್ಟೆ ಕೊಡಿಸಿರ್ತಾರೆ, ಊಟ ಕೊಡಿಸಿರ್ತಾರೆ. ನನ್ನ ಮಗಳು ಮುದ್ದಾಡಿದೆ, ಅವ್ರು ಸತ್ತಾಗ ಯಾಕೆ ಭುಜ ಕೊಡಬಾರ್ದು? ಹೆಣ್ಮಕ್ಳು ಯಾಕೆ ಕೊಡಬಾರ್ದು? ಕರೆಕ್ಟ್. ಅದೊಂದು ದೊಡ್ಡ ಒಂದು ಹೇಳ್ತಾರೆ ಪುಣ್ಯದ ಕೆಲಸ ಅದು. ಕರೆಕ್ಟ್. ಮನೆ ನಮ್ಮ ಮಾವ ಒಬ್ರು ತಿಳ್ಕೊಂಡ್ರು, ನನ್ನ ಮಗಳೆಲ್ಲ ಕಾರ್ಯ ಮಾಡಿದ್ದು. ನನ್ನ ಮಗ ಭುಜ ಕೊಟ್ಲು, ಗೋವಿಂದ ಅಂದು, ಇದ್ರಲ್ಲಿ ತೊಗೊಂಡೋದ್ಲು, ಚಿತೆಗೆ ಹಾಕು, ಎಲ್ಲ ಮಾಡಿದ್ಲು. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾಯಿದ್ರು. ನನಗೆ ತುಂಬ ಖುಷಿ, ಇಷ್ಟಪಟ್ಟು ಮಾಡೋ ಕೆಲಸ ಮಾಡು ಅಂದೆ. ನನ್ನ ಮಗಳು ಕುದುರೆ ಓಡಿಸ್ತಾಳೆ, ಬುಲೆಟ್ ಓಡಿಸ್ತಾಳೆ, ಸ್ವಿಮ್ಮಿಂಗ್ ಮಾಡ್ತಾಳೆ, ಕಾರ್ ಓಡಿಸ್ತಾಳೆ, ಎಲ್ಲ ಓಡಿಸ್ಬಿಟ್ಟು ಹೆಣ್ಣು ಹೆಂಗಿರ್ಬೇಕು ಹಂಗಿರ್ತಾಳೆ. ಅಂದರೆ ನನ್ನ ಮಗಳು ಇನ್ನೊಬ್ಬರು ಮಾದರಿ ಆಗಬೇಕು ಅನ್ನೋ ಉದ್ದೇಶ ನನಗಿತ್ತು. ನಾನು ಅದನ್ನು ಯಾರು ಇರೋದು ನಾನು ಹೇಳಿಲ್ಲ, ಅವ್ರಿಗೆಲ್ಲ ಫ್ರೀಡಮ್ ಕೊಟ್ಟಿದ್ದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾಳೆ, ಉಪವಾಸ ಮಾಡ್ತಾಳೆ, ಏಕಾದಶಿ ಮಾಡ್ತಾಳೆ. ಭಾಳ ದೇವ್ರ ದಿನರು ಜಾಸ್ತಿ ಎಲ್ಲ ನಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ. ಹೌದು, ದಿನ ಪೂಜೆ ಮಾಡ್ತೀನಿ. ದಿನ ಪೂಜೆ ಇಲ್ಲ, ನಾನು ಆಚೆ ಬರೋದಿಲ್ಲ. ಚಾಮುಂಡಿ ತಾಯಿ ನನ್ನ ಅಮ್ಮ. ನಾನು ಬೆಂಗಳೂರು ಕಾಣಿಸಿಲ್ಲ ನೀವು ಕೋಲಾರಕ್ಕೂ ಚಾಮುಂಡಿಗೂ ಸ್ವಲ್ಪ ಹೆಂಗೆ ಅದು ಕನೆಕ್ಷನ್? ಕೋಲಾರದಲ್ಲಿ ಕೋಲಾರಮ್ಮ ನನಗೆ ಆಶೀರ್ವಾದ ಅಮ್ಮ. ಸೊ ಕೋಲಾರದಿಂದ ನಾನು ಇಲ್ಲಿ ಬೆಂಗಳೂರು ಬಂದಾಗ ನನಗೆ ಚಾಮುಂಡಿ ಬೆಟ್ಟ ನನಗೆ ಹತ್ರ. ಸೊ ಚಾಮುಂಡಮ್ಮನ ಒಂದು ದಿವಸ ತುಂಬ ಕಷ್ಟ ಇದ್ದಾಗ ಹೋಗಿ, ಮೇಡಮ್ ದೇವ್ರು ನಮ್ಮದು ದೇವ್ರಿದೆ ಮೇಡಮ್, ತುಂಬ ಕಷ್ಟ ಆಯಿತು, ಒಂದು ದೇವ್ರನ್ನ ಹೋಗಿ ಭೇಟಿ ಮಾಡ್ಕೊಂಡು ಕೇಳ್ಕೊಂಡೆ ನನಗೇನಾದ್ರು ಒಳ್ಳೆ ಮಾಡಮ್ಮ ಅಂತ. ನನಗೆ ಅಲ್ಲೇ ಫ್ರಾಕ್ಸ್ ಆಫ್ ಸೆಕೆಂಡ್ಸಲ್ಲಿ ನನಗೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಅವತ್ತಿಂದ ಇವತ್ತರೆಗೂ ನಾನು ಚಾಮುಂಡಿ ಬೆಟ್ಟಕ್ಕೆ ಒಂಥರ ಮಗನ ತಾಯಿ ಥರ ದೇವಸ್ಥಾನ ಆಗ್ಬಿಟ್ಟಿದೆ. ಆ ಬೆಟ್ಟದಲ್ಲಿ ಹೋಗಿದ ತಕ್ಷಣ ರವಿ ಬಂದರೂ ಹೋಗಿ ಗೊತ್ತಾಗುತ್ತೆ ಮೇಡಮ್. ಪ್ರತಿ ವರ್ಷ, ಪ್ರತಿ ದಿವಸ, ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ ಚಾಮುಂಡಿ ಬೆಟ್ಟ ಬಿಟ್ಟು ನನಗೆ ಬೇರೆ ಗೊತ್ತಿಲ್ಲ ಮೇಡಮ್. ನಟನಾಗಿ ಕೂಡ ನೀವು ಕೆಲಸ ಮಾಡಿದ್ದೀರಿ ಹಲವಾರು ಸಿನಿಮಾ. ಆ್ಯಂಡ್ ನಿಮಗೆ ನಾಟ್ ಓನ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ, ತೆಲುಗು ಫಿಲಮ್ ಇಂಡಸ್ಟ್ರಿ, ತಮಿಳ್ ಫಿಲಮ್ ಇಂಡಸ್ಟ್ರಿಯಿಂದಲೂ ಕೂಡ ನಿಮ್ಗೆ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ ಮತ್ತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ ಜೊತೆ ನಿಮಗೆ ಫ್ರೆಂಡ್ಶಿಪ್ ಇದೆ. ಸಿನಿಮಾ ಫೀಲ್ಡ್ ಹೇಗೆ ಅದು 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 ಅದೇ ಸಪ್ರೇಟ್ ಅಲ್ವಾ? ಅದು ಹೆಂಗೆ ಆಕರ್ಷಣೆ ಅದು? ಅಂದರೆ ನಾನು ಬೆಂಗಳೂರಲ್ಲಿ ನನಗೆ ಇಂಗ್ಲೀಷ್ ಬರೋ ಇರೋದಲ್ಲ ಮೇಡಮ್. ನಾನು ಫ್ರಾನ್ಸ್ಗೆ ಹೋಗ್ತೀನಿ. ಫ್ರಾನ್ಸ್ಗೆ ಹೋದಾಗ ಅಲ್ಲೊಂದು ಜಿಮ್ ನೋಡ್ತೀನಿ. ಜಿಮ್ ಅಂದರೆ ನನಗೆ ಅದಕ್ಕೆ ಸ್ಪೆಲ್ಲಿಂಗೇ ಗೊತ್ತಿಲ್ಲ. ಎಲ್ಲ ಕೈಯಲ್ಲೆಲ್ಲ ಬರ್ಕೊಂಡು ಅದೆಲ್ಲ ಮಾಡ್ಕೊಂಡು ಬಂದು ಬೆಂಗಳೂರಲ್ಲಿ ಏನು ಮಾಡ್ತೀನಿ, ನಾನೊಂದು ಸ್ವಲ್ಪ KSBCಲಿ ಸಾಲಾಗೆಲ್ಲ ಮಾಡಿ ಒಂದು ಜಿಮ್ ಓಪನ್ ಮಾಡ್ತೀನಿ. ಅದು ಪ್ರಾರಂಭ ಮಾಡ್ಬೇಕಾದ್ರೆ ರನ್ ಆಗ್ತಾ ಇರ್ತದೆ. ಆವಾಗ ಈ ರವಿ ಸರ್ ಇಲ್ಲೇ ಕರ್ಕೊಂಡು ಅಂತ ಎಲ್ಲ ಬಂದು ಮಾತಾಡ್ತಾರೆ. ಏನು ಸರ್ ನೀವು ಯಾವಾಗ ಮಿಸ್ ಇಂಡಿಯಾ ಅವಾರ್ಡಲ್ಲಿ ತೊಗೊಂಡು ಫುಲ್ ಎಲ್ಲ ಪೇಪರ್ ಅಂದೇ ಫೋಟೋ ಮಾಡೋದಿಲ್ಲ. ಇಲ್ಲೊಂದು ಜಿಮ್ ಓಪನ್ ಮಾಡ್ತೀನಪ್ಪ ಅಂದಾಗ, ಸರ್ ಜಿಮ್ಮಾ ಏನು ಸರ್ ಜಿಮ್ ಅಂದರೆ ಅದರ ನೋಡಿ ಬಂದು ಒಳಗಡೆ ಅಂತೀನಿ.
ಅವಾಗ ನಾನು ಆಚೆ ಕಡೆ ರವಿ ಜಿಮ್ ಓಪನ್ ಮಾಡ್ತಾರೆ, ರವಿ ಜಿಮ್ ಓಪನ್ ಮಾಡಿದಾಗ ಜಿಮ್ ರವಿಗೆ ಹೋಗ್ತೀನಿ. ಸೊ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಪುನೀತ್ ರಾಜ್ಕುಮಾರ್ ನನಗೆ ಮೊದಲ ವಿದ್ಯಾರ್ಥಿ. ರವಿಚಂದ್ರನ್ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಆಗ್ಬೋದು, ಸುಮಾರು ಸಿನಿಮಾ ಸ್ಟಾರ್ಸ್ ಆಗ್ಬೋದು, ಎಲ್ಲ ಬರ್ತಾರೆ ಮೇಡಮ್. ಎಲ್ಲ ಬಂದು ನಮ್ಮ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಪವನ್ ಕಲ್ಯಾಣ್ ಸರ್ ಆಗ್ಬೋದು, ಚಿರಂಜೀವಿ ಸರ್ ಆಗ್ಬೋದು, ಆಮೇಲೆ ಅವ್ರ ಮಗ ವರುಣ್ ತೇಜ್ ಆಗ್ಬೋದು. ಹೆಂಗೆ ಹುಡ್ಕೊಂಡು ಬಂದ್ರು ಅವರು? ಪೇಪರ್ ಎಲ್ಲ ಬರ್ತಾರೆ. ಹೈದರಾಬಾದಲ್ಲೆಲ್ಲ ಜಿಮ್ ಇರಲಿಲ್ವಾ? ಅದೇ ವೆರಿ ಗುಡ್ ಕ್ವಶನ್. ಅದೇನಾಗುತ್ತೆ, ಪೇಪರ್ ಎಲ್ಲ ಬರ್ತದೆ, ಡೆಕ್ಕನಲ್ಲಿ, ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ಮಿಸ್ಟರ್ ಇಂಡಿಯಾ ರವಿ ಬಾಡಿ ಬಿಲ್ಡರ್ ಅಂತ ಅವಾರ್ಡ್ ಎಲ್ಲ ತೊಗೊಂಡು ಬಂದಿರ್ತದೆ. ಅವಾಗ ಚಿರಂಜೀವಿ ಸಾರ್ದು ಇಲ್ಲಿ ITC ಫ್ಯಾಕ್ಟ್ರಿ ಇದೆ ಏರ್ಪೋರ್ಟ್ ಹತ್ರ, ಅಲ್ಲಿ ತಬರ್ನಹಳ್ಳಿ ಅಂತಿದೆ, ಅಲ್ಲಿ ಒಂದು ಅವ್ರದ್ದು ಫಾರ್ಮ್ ಹೌಸ್ ಇದೆ. ಅಲ್ಲಿ ಬಂದು ಉಳ್ಕೋತಾರೆ ಅವರು, ರೆಸ್ಟ್ ಮಾಡೋಕೆ. ಒಂದು ಸಿನಿಮಾ ಆಗಿದ ತಕ್ಷಣ ಅಲ್ಲೊಂದು 6 ಮಂತ್ 2 ಮಂತ್ಸ್ ಅಲ್ಲಿ ಉಳ್ಕೋತಾರೆ, ಒಬ್ಬರೇ ಹೌದಾ? ಓಕೆ, ಉಳ್ಕೋತಾರೆ. ಆವಾಗ ಪೇಪರ್ ಓದ್ತಾರಲ್ಲ, ಅದರಲ್ಲಿ ನಾನು ನೋಡ್ಬಿಟ್ಟು ಈ ಹುಡುಗನ ಕರೆಸಿ ಅಂತ ಹೇಳಿದಾಗ ರವಿಚಂದ್ರನ್ ಸರ್ ನನಗೆ ಅವನು ಪರಿಚಯ ಮಾಡಿಸ್ತಾರೆ. ನಾನು ಅವ್ರಿಗೆ ಕೋಚ್ ಮಾಡ್ತೀನಿ. ಕೋಚ್ ಮಾಡಿದಾಗ ಒಂದು ತಿಂಗಳು 2 ತಿಂಗಳು ಕೋಚ್ ಮಾಡ್ತೀನಿ. ತುಂಬ ಆತ್ಮೀಯತೆಯಾಗಿ ಬೆಳೀತದೆ. ಫಸ್ಟ್ ಹೋದಾಗ ನಾನು ಹೇಳ್ತೀನಿ, ಸರ್ ನೀವು ಚಿರಂಜೀವಿ ಅಂತ ಅಂದರೆ ನಾನು ವರ್ಕೌಟ್ ಮಾಡೋಕ್ಕಾಗಲ್ಲ ಸರ್, ಹೇಳೋಕ್ಕಾಗಲ್ಲ, ನೀವು ಬರೀ ಒಂದು ವ್ಯಕ್ತಿ ಆದರೆ ಮಾತ್ರ ನಾನು ಕೋಚ್ ಮಾಡ್ತೀನಿ ಅಂತೀನಿ. ಆಯಿತು ಅಂತಾರೆ. ಸ್ಟೂಡೆಂಟ್ ಅವರು ಕೋಚ್ ತೊಗೋತಾರೆ. ವರ್ಕೌಟ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಏನು ಮಾಡ್ತಾರೆ, ಒಂದು ಕವರ್ ದುಡ್ಡು ಹಾಕಿ ಕೊಡ್ತಾರೆ. ನಂಗೆ ನಿಜವಾಗ್ಲೂ ದುಡ್ಡು ಬೇಕು ಮೇಡಮ್, ತುಂಬ ಆಸೆ ಇತ್ತು ಏನೋ ದುಡ್ಡು ಕೊಡ್ತಾರೆ ಅಂತ. ಬಟ್ ನಾನು ದುಡ್ಡು ತೊಗೊಳ್ಳಿಲ್ಲ. ಸರ್ ಚಿರಂಜೀವಿ ಕೋಚ್ ಮಾಡಿದೆ ಅಂತ ನಾನು ಸಾಹಿತ್ಯನಿಗೆ ಹೇಳ್ಕೊತೀನಿ ಸರ್, ದುಡ್ಡು ಬೇಡ ಅಂತ ಬಂದುಬಿಡ್ತೀನಿ ವಾಪಸ್. ಅವ್ರಿಗೆ ತುಂಬ ಫೀಲ್ ಆಗುತ್ತೆ ಅನ್ಕೋತೀನಿ. ನನಗೆ ರವಿಚಂದ್ರ ಸರ್ಗೆ ಫೋನ್ ಮಾಡಿ ಅವ್ನಿಗೊಂದು ಸಿನಿಮಾದಲ್ಲಿ ಚಾನ್ಸ್ ಕೊಡು ಅಂತ ಹೇಳ್ತಾರೆ. ಅವಾಗ ನನಗೆ ಸಿಪಾಯಿ ಸಿನಿಮಾಗೆ ಕರೆದು ಚಾನ್ಸ್ ಕೊಡ್ತಾರೆ ಮೇಡಮ್. ನನಗೆ ನಮ್ಮಪ್ಪ ಡೈರೆಕ್ಟರ್ ಅಲ್ಲ, ನಮ್ಮಪ್ಪ ಪ್ರೊಡ್ಯೂಸರ್ ಅಲ್ಲ, ನಮ್ಮಪ್ಪ ನಿರ್ಮಾಪಕರಲ್ಲ, ಯಾರೂ ಅಲ್ಲ, ಏನೂ ಅಲ್ಲ. ಸೊ ಅಂದಾಗ ನನಗೆ ಹಿಂದೂದರ್ ಅಂತ ಒಬ್ಬರು ಸಿನಿಮಾ ಆಗ್ತಿರ್ತಾರೆ, ತುಂಬ ತಿರ್ಕೊಂಬಿಟ್ರು. ಅವ್ರು ಕರ್ಕೊಂಡೋಗಿ ರವಿಚಂದ್ರ ಹತ್ರ ಬಿಡ್ತಾರೆ. ಸಿಪಾಯಿ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಕೊಡ್ತಾರೆ. ಫಸ್ಟ್ ಸಿನಿಮಾ ಆಕ್ಟ್ ಮಾಡ್ತೀನಿ. ಒಂದು ಫೈಟು ಇವತ್ತು ನೋಡ್ಬೋದು, WWF ಥರ ಒಂದು ಫೈಟ್ ಇದೆ. 3 ದಿವಸ ಶೂಟ್ ಮಾಡ್ತಾರೆ ಮೇಡಮ್. ಶೂಟ್ ಮಾಡ್ಬಿಟ್ಟು ಮುಗಿಸ್ಕೊಂಡು ನಾನು ಓಡ್ತಾ ಇರ್ತೀನಿ, ನಿಮ್ಮ ಸವಾಸನೆ ಮೇಡಮ್ ಸಿನಿಮಾದವ್ರದ್ದು ಅಂತ. ಎಲ್ಲ ಕಿತ್ತೋಗುತ್ತೆ ಮೇಡಮ್, ಇದೆಲ್ಲ ಚರ್ಮ ಸುರಿದು ಎಲ್ಲ ಫುಲ್ ರಕ್ತ ಬಂದುಬಿಡ್ತದೆ. ಸಕಲೇಶ್ಪುರದಲ್ಲಿ ಬೆಟ್ಟದಲ್ಲಿ ಶೂಟಿಂಗ್ ಬೇಸಿಗೆ ಕಾಲದಲ್ಲಿ ಹಾಕ್ಬಿಡ್ತಾರೆ. ರವಿಚಂದ್ರ ಮೈಕಲ್ ಕರೀತಾರೆ, ಬಾರೋ ಬಾಡಿ ಬಿಲ್ಡರ್ ಅಂತ. ನಾನು ಬರಲ್ಲ ಸಾರ್ ಅಂತೀನಿ. ಬಾರೋ ಅಂತ ಕರೀತಾರೆ. ಜನ ಫುಲ್ ಇರ್ತಾರೆ ಮೇಡಮ್. ಅವಾಗ ಒಂದು 5,000 ಫಸ್ಟ್ ಪೇಮೆಂಟ್ ಕೊಟ್ಬಿಟ್ಟು ಹೇಳ್ತಾರೆ, ನೀನು ಸಿನಿಮಾಗೆ ಬರ್ತೀಯ ಅಂತಾರೆ. ನನ್ನ ತಾಯಿನಂಗೆ ಸಿನಿಮಾ ಬರಲ್ಲ ಸರ್ ಅಂತೀನಿ. ನಿಮ್ಮ ಸವಾಸನೆ ಬೇಡ ಸರ್ ಸಿನಿಮಾದಲ್ಲಿ, ನಿಮ್ಮ ಸಿನಿಮಾನೇ ಬೇಡ ಅಂತೀನಿ. ಎಲ್ಲ ನಕ್ಬಿಡ್ತಾರೆ ಮೇಡಮ್. ಅಲ್ಲಿಂದ ಓಡಿ ಬರ್ತೀನಿ ಮೇಡಮ್. ಇವತ್ತು 105 ಸಿನಿಮಾ ಮಾಡಿದೆ. ಸರಸ್ವತಿ ಎಲ್ಲರೂ ಕೈ ಬೀಸಿ ಕರಿತದೆ ಮೇಡಮ್. ನೀವು ಮಾಡೋ ಛಲ ಇದ್ದರೆ ಸರ್ ಏನು ಬೇಕಾದರೂ ಮಾಡ್ಬೋದು. ಆದರೆ ನೀವು ನೋಡಿ, ನೀವು ಸಿನಿಮಾಗೆ ಬಂದಿದ್ದು ನೀವು ನಂಬಿದಂಥ, ನೀವು ಸಾಧನೆ ಮಾಡಿದಂಥ ವಿದ್ಯೆಯಿಂದಲೇ. ಸೊ ಹಾಗಾಗಿ ನಿಮಗೆ ಭಾಳಷ್ಟು ಸಿನಿಮಾ ನಟರ ಪರಿಚಯ, ಆ ಮೂಲಕ ತಾವು ಸಿನಿಮಾಗೂ ಕೂಡ ಎಂಟ್ರಿ ಆದರೆ. ಮನೆಯಲ್ಲಿ ವಿರೋಧ ಮಾಡಲಿಲ್ವಾ, ಸಿನಿಮಾ ಆ್ಯಕ್ಟಿಂಗ್ ಎಲ್ಲ ಬೇಡ ಅಲ್ಲಿ ಅಂತ? ನನ್ನ ಮನೇಲಿ ನನಗೇನು ಜಾಸ್ತಿ ನಮ್ಮ ಅಪ್ಪ ಅಮ್ಮ ನಂಬಿಕೆ ಇತ್ತು ಮೇಡಮ್. ನಾನು ಯಾವತ್ತೂ ಕೆಟ್ಟದಾರಿಗೆ ಹೋಗಲ್ಲ ಅಂತ. ಎಲ್ಲರ ಜೊತೆ ಸೇರ್ತೀನಿ ಮೇಡಮ್. ನಾನು ಎಲ್ಲರ ಜೊತೆ ಸೇರ್ತೀನಿ, ಕೆಟ್ಟದಾರಿಗೆ ನಾನು ಯಾವತ್ತೂ ಹೋಗ್ತಾ ಇಲ್ಲ ಮೇಡಮ್. ಇವತ್ತು ಅಷ್ಟೇ, ಪಬ್ಗೆ ಹೋಗ್ತೀನಿ, ಬಾರ್ಗೆ ಹೋಗ್ತೀನಿ, ಫ್ರೆಂಡ್ಸ್ ಇದ್ದಾರೆ, ಪಾರ್ಟಿಗೆ ಹೋಗ್ತೀನಿ, ಎಲ್ಲ ಹೋಗ್ತೀನಿ. ನಾನು ಯಾವತ್ತೂ ತೊಗೊಳೋದು ಮೇಡಮ್. ನಮ್ಮಮ್ಮ ಹೇಳಿದ್ರಲ್ಲ ಅವತ್ತು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತು. ಸಿನಿಮಾ ಹೀರೋ ಆಗಿ ಕೂಡ ತಾವು? ಹೌದು ಮೇಡಮ್. ಒಂದು ಪುರುಷೋತ್ತಮ ಅಂತ ಮಾಡಿದೆ, ಅದು ಒಳ್ಳೆ ಹೆಸರು ಬಂತು. ಒಳ್ಳೆ 50 ದಿನ ಓಡ್ತದ್ದು ಸಿನಿಮಾ. ಹಾಂ ಸರ್, ಇದು ಏನೋ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅವ್ರು ತೀರ್ಕೊಂಡಿದ್ದ ವಿಚಾರ ಸರ್. ಮೇಡಮ್ ನನಗೆ ನನಗೆ ಬ್ಯಾಡ ಏನೋ ಗೊತ್ತಿಲ್ಲ, ನನಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ನಮ್ಮನ್ನು ಹುಡ್ಕೊಂಬರ್ತಾರೆ ಮೇಡಮ್. ಅವಾಗ ಜಿಮ್ ಇದ್ದಾಗ ಬಂದು, ಸರ್ ರವಿ ಸರ್ ವರ್ಕೌಟ್ ಹೇಳ್ಕೊಡು ಅಂತ ಹೇಳ್ತಾರೆ. ನನ್ನ ಜೊತೆ ಅವರು 1 ತಿಂಗಳು 1.5 ತಿಂಗಳು ವರ್ಕೌಟ್ ಮಾಡ್ತಾರೆ ಮೇಡಮ್. ಆವಾಗ ಬಾಲನಟನಾಗಿ ಇನ್ನೂ ಅಲ್ಲಿಗೆ ಎಂಡಾಗಿರ್ತದೆ, ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಿರಲ್ಲ. ಸೊ ನಮ್ಮ ಜಿಮ್ಮಲ್ಲೆಲ್ಲ ವರ್ಕೌಟ್ ಎಲ್ಲ ಮಾಡಿ ರೆಡಿ ಆಗ್ತಾನೆ ಇರ್ತಾರೆ. ಆವಾಗ ನಮ್ಮ ಅಣ್ಣನ ಮದುವೆಗೆ ಬರ್ತಾರೆ, ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬರ್ತಾರೆ, ನಾನು ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಮಾಡಿದಾಗ ಎಲ್ಲ ನನ್ನ ಜೊತೆ ಬರ್ತಾರೆ. ಸೊ ತುಂಬ ಹೊಡೆದಾಟ ಇರ್ತಾರೆ ಮೇಡಮ್, ಚೆನ್ನಾಗಿರ್ತಾರೆ. ಆದಮೇಲೆ ಹೀರೋ ಆಗ್ತಾರೆ. ಹೀರೋ ಆದಮೇಲೆ ನಾನು ನಮ್ಮ ಬಸವ ಅಂತ ಸಿನಿಮಾಲ್ಲಿ ಆಕ್ಟ್ ಮಾಡ್ತೀನಿ. ಆಮೇಲೆ ಪುರುಷೋತ್ತಮ ಸಿನಿಮಾ ಹೀರೋ ಮಾಡ್ತೀನಿ. ಆವಾಗ ನನ್ನೊಂದು ಹಾಡು ಬಿಡುಗಡೆ ಮಾಡ್ಬೇಕು ಸರ್ ಅಂತ ಹೇಳಿದಾಗ, ಅದರ ಹಾಡು ತೋರಿಸಿ ಅಂತೇಳಿ ಒಂದು ಬಿಟ್ಟು ಹೇಳ್ತೀನಿ. ಅಪ್ಪು ರೇಂಜ್ಗೆ ಡ್ಯಾನ್ಸ್ ಮಾಡಿಬಿಟ್ರು, ನನ್ನ ರೇಂಜ್ಗೆ ಡ್ಯಾನ್ಸ್ ಆಡ್ರು ಅಂತ ಹೇಳ್ತೀನಿ. ಅದನ್ನು ತೋರಿಸಿ ಖುಷಿ ಆಗ್ತಾರೆ. ಮಾಸ್ಟರ್ ಇದು ಹಾಡು ನಾನು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸ್ವಲ್ಪ ದಿವಸಕ್ಕೇ ನಾನಿಲ್ಲಿ ವಿಧಾನಸೌಧ ಆಫೀಸ್ ಹತ್ರ ಇರ್ತೀನಿ ಮೇಡಮ್. ಫೋನ್ ಬರ್ತದೆ, ಅಪ್ಪು ಸರ್ ಏನೋ ಆಗಿದೆ ಅಂತ, ಹಾಸ್ಪಿಟ್ಲಿದೆ ನೋಡಿ ಅಂತ. ಫಸ್ಟು ನಾನು ಹೋಗ್ತೀನಿ ಮೇಡಮ್ ಆಸ್ಪತ್ರೆಗೆ, ಯಾರೂ ಇರಲ್ಲ ಮೇಡಮ್. ಡಾಕ್ಟರ್ಸ್ ಮಾತಾಡ್ತಾರೆ. ನಾನು ಹೋಗಿದ ತಕ್ಷಣ ಮಲಗಿರ್ತೀನಿ ಮೇಡಮ್. ನಂಬಕ್ಕೆ ಆಗಲ್ಲ. ಫಸ್ಟು ನಾನೇ ಫೋಟೋ ಹೊಡ್ಕೋತೀನಿ ಮೇಡಮ್. ಮಲಗಿರೋದು ನಿನ್ನ ಫೋಟೋ ಒಂದು ಹಾಕಿದ್ದೀನಿ ಮೇಡಮ್. ನಾನೇ ಫಸ್ಟ್ ತೆಗೆದು ಫೋಟೋ. ಬರೀ ಮಲಗಿರೋ ಬಟ್ಟೆ ಹಾಕಿ ಮಲಗಿದ್ದೆ ಮೇಡಮ್. ಯಾರದ ಫೋಟೋ ಇರಲ್ಲ, ಇಡೀ ಜಗತ್ತಿಗೆ ಗೊತ್ತಿಲ್ಲ ನನಗೊಬ್ಬನಿಗೆ. ಇದೇ ತಿಂಗಳು 29ನೇ ತಾರೀಕು. ಇದೇ ತಿಂಗಳು 29ನೇ ತಾರೀಕು. ನಿಜವಾಗ ನಾನು ಅಪ್ಪು ಸಾರಿಂದ ನಾನು ತುಂಬ ಕಲ್ತಿದ್ದೀನಿ ಮೇಡಮ್. ಅದಾದ್ಮೇಲೆ ಎಲ್ಲಿ ಸಿಕ್ಕಿದ್ರು ನಾನು ಒಂದೇ ಮಾತು ಮಾಸ್ಟರ್ ಅಂತ ಕರಿತೇನೆ. ಅಂದರೆ
ದೊಡ್ಡವರಿಂದ ದೊಡ್ಡ ಮಾತೆ ಬರುತ್ತೆ ಮೇಡಮ್, ದೊಡ್ಡ ಸಂಸ್ಕಾರ ಬರ್ತದೆ. ಅಪ್ಪು ಅವ್ರು ಏನು ಬೇಕಾದ್ರೆ ಆಗ್ಬೋದು ಮೇಡಮ್. ನನಗೆ ತುಂಬ ಹತ್ತಿರದಿಂದ ಗೊತ್ತಿರೋದ್ರಿಂದ, ಅದೇ ಸ್ಪೋರ್ಟ್ಸ್ ಪರ್ಸನಾಗಿ ಗೊತ್ತಿರೋದ್ರಿಂದ, ಅವ್ರ ಜೊತೆ ಒಡನಾಟ ಇರೋದ್ರಿಂದ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ. ಅವ್ರ ಬಗ್ಗೆ ಎಷ್ಟು ಅಂದರೆ ದಾನ ಧರ್ಮ ಮಾಡದಂತೆ ಅದಂತೆ ಇದಂತೆ ನಾನು ನೋಡಿಲ್ಲ ಬಿಟ್ಟಿಲ್ಲ, ಆದರೆ ಅವರು ಸಂಸ್ಕಾರ ಮಾಡ್ತಾರೆ ಮೇಡಮ್. ಅವ್ರ ಜೊತೆ ಇದ್ದಲ್ಲ ಮೇಡಮ್, ನಾವೇ ಪುಣ್ಯವಂತರು ಮೇಡಮ್. ಅಫ್ಕೋರ್ಸ್ ಇನ್ನೂ ಒಂದು ದಿವಸ ಇರಬೇಕಾಗಿತ್ತು ವಿದ್ಯಾರ್ಥಿಗೆ, ನಾವೇನೋದಕ್ಕೆ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ಕನ್ನಡ ಇಂಡಸ್ಟ್ರಿ ಆರ್ ಎನಿ ಇಂಡಸ್ಟ್ರಿ ನೀವು ತುಂಬ ಲೈಕ್ ಮಾಡೋ ಅಂತ? ಈಗ ಸುಮಾರು ಜನ ಇದ್ದಾರೆ ಮೇಡಮ್, ಯಾರಂತ ಹೇಳಿ ಮೇಡಮ್. ಒಂದು ಹೆಸರು ಹೇಳಿ, ಹೇಳೋದ್ರಲ್ಲಿ ತಪ್ಪೇನಿದೆ ಸರ್? ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಕನ್ನಡದಲ್ಲಿ ನಮ್ಮ ಜಗ್ಗೇಶ್ ಅಣ್ಣ. ಅವ್ರ ಜೊತೆ ಇದ್ರಿ ಮೇಡಮ್, ನಗ್ಸಿ ಅಂದರೆ ನಾನು ಅವರು ನಮ್ಮ ಜಿಮ್ ಸ್ಟೂಡೆಂಟು, ಫಸ್ಟ್ ಸ್ಟೂಡೆಂಟ್ ಅವರು ರಾಕ್ಲೈನ್ ವೆಂಕಟೇಶ್ ಅವರು, ಜಗ್ಗೇಶ್ ಅವರು ಜಿಮ್ ಮಾಡ್ತಿದ್ರು. ಅವ್ರು ಏನು ಅವಾಗಲೂ ಅಷ್ಟೇ, ಅವರು ಗಡಿ ಮನೆ ಪೈಲ್ಮನ್ ಅವರು. ಜಗ್ಗೇಶ್ ಅಣ್ಣ ಗಡಿ ಮನೆ ಪೈಲ್ಮನ್ ಅವರು ನನಗೆ ತುಂಬ ಫೇವ್ರೇಟ್. ನನಗೆ ಅವ್ರ ಸಿನಿಮಾದಲ್ಲಿ ಒಂದು 8-10 ಸಿನಿಮಾದಲ್ಲಿ ಅವ್ರಿಗೆ ಚಾನ್ಸ್ ಕೊಟ್ಟರು ನನಗೆ. ಹೀರೋಯಿನ್ಸ್ ಅಲ್ಲಿ ಯಾರು ಇಷ್ಟ? ಇಲ್ಲ ಮೇಡಮ್, ನನಗೆ ಅಷ್ಟೊಂದು ಹಳೆ ಹೀರೋಯಿನ್ಸ್ ಬಿಟ್ಟರೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಮೇಡಮ್. ಅಂದರೆ ನನಗೆ ಇಷ್ಟ, ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟಪಡ್ತೀನಿ. ಜೀವನದಲ್ಲಿ ಇವ್ರನ್ನ ಭೇಟಿ ಆಗಬೇಕು ನಾನು ಇನ್ನುವರೆಗೂ, ಅವ್ರನ್ನೊಂದು ಸರಿ ನೋಡಬೇಕು ಅಂತ ಆಸೆ ಸರ್. ಯಾರನ್ನ? ಎನಿ ಫೀಲ್ಡ್. ನಾನು ರಜನಿಕಾಂತ್ ಅವ್ರನ್ನ ನೋಡ್ಬೇಕು ಮೇಡಮ್. ಇನ್ನೂ ನೋಡಿಲ್ವಾ ನೀವು? ನೋಡಿಲ್ಲ, ದೂರದಿಂದ ನೋಡಿದ್ದೀನಿ, ಮಾತಾಡಲಿಲ್ಲ. ಅವ್ರ ಅಣ್ಣ ಗೊತ್ತು, ಅವ್ರ ಮನೆಗೆ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀನಿ, ಬಟ್ ರಜನಿಕಾಂತ್ ಮೀಟ್ ಮಾಡಿಲ್ಲ. ಖಂಡಿತ ಮಾಡೇ ಮಾಡ್ತೀನಿ, ಒಂದು ಸಿಗ್ತೀನಿ, ಮೀಟ್ ಮಾಡ್ತೀನಿ ಮೇಡಮ್. ಕ್ರಿಕೆಟ್ ಎಲ್ಲ ಆಡ್ತೀರಿ ಅಂತ? ಕ್ರಿಕೆಟು, ಫುಟ್ಬಾಲು. ಕ್ರಿಕೆಟ್ ಏನು ಬ್ಯಾಟ್ಸ್ಮನ್? ಇಲ್ಲ, ಆಲ್ರೌಂಡರ್ ಮೇಡಮ್. ಬ್ಯಾಟಿಂಗ್ ಆಡ್ಬೇಕು, ಸೊ ಫಸ್ಟ್ ಬಾಲ್ಗೆ ಔಟ್ ಆಗಿಬಿಟ್ರೆ ಬೌಲಿಂಗಲ್ಲೇ ಮಾಡಿ ಉಳಿಸ್ಕೋಬೋದಲ್ಲ. ಆಲ್ರೌಂಡರ್ ಇದಾಗದಿದ್ರೆ ಅದಾದ್ರೂ ಕೊಡಲಿ ಅಂತ. ಹೌದು. ಓಕೆ. ಸೊ ಯಾರು ನಿಮ್ಮ ಫೇವ್ರೇಟ್ ಕ್ರಿಕೆಟರ್? ಅಲ್ಲ ಮೇಡಮ್, ಫೇವ್ರೇಟ್ ಅಂದರೆ ಒಂದೊಂದು ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ರು ಎಕ್ಸ್ಟ್ರಾರ್ಡಿನರಿ ಆಡ್ತಾರೆ, ಆದ್ರೆ ಒಬ್ರು ಇರ್ತಾರಪ್ಪ. ಈಗ ನನಗೆ ನಂಗೆ ಮೊದಲು ಅಜರುದ್ದೀನ್ ಭಾರಿ ಇಷ್ಟ. ತೆಂಡೂಲ್ಕರ್ ಎವರ್ಗ್ರೀನ್ ಮೇಡಮ್, ಅವರು ಎವರ್ಗ್ರೀನ್. 6 ಹೊಡೆಯೋದು, 4 ಹೊಡೆಯೋದು ಸ್ಟೈಲು, ಅವತ್ತೇ ಅವ್ರು ಹಾಕಿದ ಬುನಾದಿನ ಇವತ್ತು ಎಲ್ಲರೂ ನಿಜವಾಗ್ಲೂ ನಮ್ಗೆ ಕಂಡ್ರೆ ತುಂಬ ಇಷ್ಟ. ಈ ಫ್ರೀ ಅನ್ನದಾನ ಕಾನ್ಸೆಪ್ಟ್ ಸರ್ ಮೇಡಮ್, ಫ್ರೀ ಅನ್ನದಾನ ನಾನು ಇವತ್ತಲ್ಲ ಮೇಡಮ್, ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ ಮೇಡಮ್, ಬಟ್ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಾನು ಯಾರಿಗೂ ಹೇಳ್ಕೊಳ್ಳೋದು ಅಷ್ಟೇ. ಪ್ರತಿ ಆಶ್ರಮಕ್ಕೆ ಹೋಗ್ತೀನಿ, ಪ್ರತಿ ಸ್ಕೂಲ್ಗೆ ಹೋಗ್ತೀನಿ, ಎಲ್ಲಿ ಸಿಕ್ಕಿರಲ್ಲಿ ನನಗೆ ಅದೊಂದು ದೊಡ್ಡ ಒಂದು ಹುಚ್ಚು ಆಸೆ ನನಗೆ. ಎಷ್ಟೊತ್ತಿದೆ ನಿಮ್ಮ ನಂಬಲೇಬಿಟ್ಟು ದುಡ್ಡು ಇರಲ್ಲ ಮೇಡಮ್ ಅಂತ ಉಂಗುರ ಅಡ ಇಟ್ಬಿಟ್ಟು ಅಲ್ಲೇ ರೋಡಲ್ಲಿ ಸಿಕ್ಕ ಅಂಗಡಿಗೆ ಅಡ ಇಟ್ಬಿಟ್ಟು ತೊಗೊಂಡೋಗಿ 2 ಗಂಟೆ ಕೊಟ್ಬಿಟ್ಟು ಹೊರಟೋಗ್ತೀನಿ. ಮತ್ತೆ ನೆಕ್ಸ್ಟ್ ಉಂಗುರ ಬಿಡಿಸ್ಕೋತೀನಿ. ಅದಂತರ ನನಗೆ ಮೊದಲಿಂದ ನನಗೊಂದು ಕೆಳಗೆ ನಾನು ಬಡವಲ್ಲ ಮೇಡಮ್, ನನಗೆ ಗೊತ್ತಾಗುತ್ತೆ ಮೇಡಮ್ ಹುಡುಗ ಕಷ್ಟ. ಬಟ್ ಭಾಳಷ್ಟು ಜನ ಸರ್ ಬಡತನ ಸಿರಿತನ ಸಮಾನವಾಗಿ ಸ್ವೀಕರಿಸಿ, ಸಿರಿತನ ಬಂದಾಗ ಬಡವರ ಬಗ್ಗೆ ಪ್ರೀತಿ ಗೌರವವನ್ನು ಉಳಿಸಿಕೊಂಡು ಆದಷ್ಟು ಅವರಿಗೆ ಸಹಾಯ ಮಾಡ್ತಾ ಈ ಥರದ ಬದುಕನ್ನು ನೀವು ಸಾಗಿಸ್ತಾ ಇದ್ದೀರ. ಆದರೆ ಬಡತನದಿಂದ ಸಿರಿತನ ಬಂದರೂ ಕೂಡ ಸಿರಿತನದಲ್ಲಿ ಕಂಡ್ಕೊಂಡವ್ರನ್ನ ಕಾಲು ಕಸ ಮಾಡ್ಕೊಂಡು ಓಡಾಡ್ತಾರಲ್ಲ ಸರ್, ಅಂಥವ್ರಿಗೆ ಏನು ಹೇಳ್ತೀರಿ? ಅದು ಯಾವತ್ತೂ ಉಳ್ಕೊಳ್ಳಲ್ಲ ಮೇಡಮ್, ಅದು ಯಾವತ್ತೂ ಉಳ್ಕೊಳ್ಳಲ್ಲ ಮೇಡಮ್, ಖಂಡಿತ ಹೇಳ್ತೀವಿ ಮೇಡಮ್. ನಾವು ಒಂದು ದಿವಸದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಮೇಡಮ್. ಏನು ಮಾಡೋಕ್ಕಾಗಿಲ್ಲ, ಕೊನೆ ಪಕ್ಷ ಒಂದು ಹಸುಗೊಂದು ಬಾಳೆಹಣ್ಣು ಕೊಡಬೇಕು, ಅದು ಮಾಡೋಕ್ಕಾಗಿಲ್ಲ ಒಂದು ನಾಯಿಗೊಂದು ಬಿಸ್ಕೆಟ್ ಹಾಕಬೇಕು, ಅದು ಮಾಡೋಕ್ಕಾಗಿಲ್ವಾ ಯಾರೋ ಸಿಕ್ಕಿದಾಗ ಒಳ್ಳೆ ಪ್ರೀತಿ ಮಾತಾಡಬೇಕು. ಎಲ್ಲ ನನಗೆ ಬೇಕು 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 ಅಂದರೆ ಕಷ್ಟ ಆಗುತ್ತೆ ಮೇಡಮ್. ನನಗೂ ಬೇಕು ಮೇಡಮ್, ದುಡ್ಡು ನನಗೂ ಬೇಕು. ಇವತ್ತು ಕಾಸಿಲ್ಲ. ಮೊನ್ನೆ ಕಾಶಿಗೆ ಹೇಳಿದ್ರೆ ಮೇಡಮ್ 108 ಜನ ಕರ್ಕೊಂಡು ಹೋಗಿದ್ದೆ ಫ್ರೀಯಾಗಿ. ಎಲ್ಲಿ ಬೇಕು ದುಡ್ಡು, ಎಲ್ಲಿ ಬರುತ್ತೆ ಮೇಡಮ್, ಸಾಲ ಮೇಡಮ್. ಸೊ ಏನಾಗುತ್ತೆ, ಸಹಾಯ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ, ಬೆಳೆದಿದ್ದಕ್ಕೆ, ಗಾಳಿ ತಗೋತಾ ಇರೋದಕ್ಕೆ, ಪ್ರಕೃತಿ ಪ್ರೀತಿ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ ಮೇಡಮ್, ವಾಪಸ್ದಾಗ ಕೊಡಲೇಬೇಕಲ್ಲ ಮೇಡಮ್. ಈಗ ಅಪ್ಪು ಸರ್ ಸತ್ತು ನೋಡಿದ್ರೆ ಮೇಡಮ್ ಏನು ತೊಗೊಂಡ್ರೆ ಮೇಡಮ್, ಕರೆಕ್ಟ್. ಸೊ ನಾವು ಹೋಗ್ತೀವಲ್ಲ, ನಾವು ಅದನ್ನ ನಾವು ನೋಡ್ಕೋಬೇಕು ನಮ್ಮನ್ನು ನಾವು ಮೇಡಮ್. ನನ್ನ ಇನ್ನೊಂದು ಏನಪ್ಪ ಅಂದರೆ, ನಾನು ಯಾಕೆ ಈ ಸಮಾಜ ಸೇವೆ ಎಲ್ಲ ಮಾಡ್ತೀನಿ, ನಾನು ಶವ ಸಂಸ್ಕಾರ ಒಂದು ಲೆಕ್ಕ ಮಾಡೋಕ್ಕಾಗಲ್ಲ, ಒಂದು 5-6 ಸಾವಿರ ಜನ ಮಾಡಿರ್ಬೋದು. ಫ್ರೀ ಶವ ಸಂಸ್ಕಾರ ಮಾಡಿ 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 ನನಗೆ ಗೊತ್ತಾಗ್ಬಿಟ್ಟಿದೆ ಮೇಡಮ್. ಸತ್ತಾಗ ಫಸ್ಟು ಸಾಹುಕಾರ ಸಾಯ್ಬೋದು, ಬಡವ ಸಾಯ್ಬೋದು, ಯಾರು ಬೇಕಾದ್ರೆ ಸಾಯ್ಬೋದು. ಸತ್ತಿದ ತಕ್ಷಣ ಫಸ್ಟು ಕೆಲಸ ಏನು ಮಾಡೋದು ಗೊತ್ತಾ ಮೇಡಮ್, ಒಡೆ ಬಿಚ್ಕೋತಾರೆ. ಸತ್ತಾಗ ಒಡೆ ಬಿಚ್ಕೋತಾರೆ, ಉಡ್ದಾರ ಬಿಚ್ಕೋತಾರೆ, ಎಲ್ಲ ಏನಿದೆ ಎಲ್ಲ ಬಿಚ್ಕೊಂಡು ಆದಮೇಲೆ ಬರೀ ನೇಕಡಲ್ಲಿ ಯಾವುದೊಂದು ಬಟ್ಟೆ ಹಾಕ್ತಾರೆ. ಆ ಬಟ್ಟೆ ಯಾವ್ದು ಗೊತ್ತಾ ನಿಮ್ಗೆ ಗೊತ್ತಾ ಮೇಡಮ್ ನಿಮಗೆ? 20 ರೂಪಾಯಿ 30 ರೂಪಾಯಿ ಮೀಟ್ರ್, ಕೋರಾ ಬಟ್ಟೆ ಅಷ್ಟೇ. 20 ರೂಪಾಯಿ 30 ರೂಪಾಯಿ ಮೀಟ್ರು. ಒಂದು ಕುಡಿಕೆ ಇಷ್ಟೇ ಅಕ್ಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ತಾರೆ ಅದನ್ನು. ಅದು ಕೋಲು, ಸ್ಪೂನು ಕೊಡೋಲ್ಲ, ಕೋಲೇ ಕೊಡ್ತಾರೆ ನಿಮಗೆ. ಸತ್ತಾಗ ನಿನಗೆ ಬಲಗೈಲಿ ಇದಕ್ಕಲ್ಲ ಎಣ್ಣೆ ನೀನು ಹಾಕಲ್ಲ, ಎಡಗೈಲಿ ಮುಟ್ಟಿಸ್ತಾರೆ ನಿಮಗೆ, ಎಡಗೈಲಿ ಮುಟ್ಟಿಸ್ತಾರೆ. ಆ ಎಣಕ್ಕೆ ಏನು ಗೊತ್ತಾ ಮೇಡಮ್, ಎಲ್ಲ ದೂರದಿಂದ ನೋಡ್ಬೇಕು, 10 ರೂಪಾಯಿ ಹೋಗಲ್ಲ, ಇನ್ಫೆಕ್ಷನ್ ಆಗುತ್ತೆ.
ಅಪ್ಪ ಸಾಯಲಿ ಮಗ ಎಲ್ಲಿ ಸತ್ರು ಅಷ್ಟೇ, ಆ ಬಟ್ಟೆ ಸುತ್ತಬಿಡ್ತಾರೆ, ಇಕ್ಕೋತಾರೆ. ಯಾರು ಎತ್ಕೊಡೋಗ್ತಾರೆ ನಿನಗೆ? ಯಾರೋ ಬರ್ತಾರೆ, ಯಾರೋ ಸ್ನೇಹಿತರು ಬರ್ತಾರೆ, ಮನೆಯಾರು ಕೊಡಲ್ಲ. ಅವ್ರು ದುಃಖದಲ್ಲಿರ್ತಾರೆ, ಮನೇಲಿ ಇರ್ತಾರೆ, ಯಾರೋ ಸ್ನೇಹಿತರು ಭುಜ ಕೊಡ್ತಾರೆ, ಹೋಗಿ ಗೋವಿಂದ ಹಾಕ್ಬಿಡ್ತಾರೆ. ಒಂದು ಏನು ತೊಗೊಂಡೋಗಿ ಏನು ತೊಗೊಂಡೋಗಲ್ಲ. ಸತ್ತಾಗ ನಾವು ಇದು ಸತ್ಯ ಮೇಡಮ್. ಸ್ನೇಹಿತರೆ, ಗ್ಯಾರಂಟಿ ನ್ಯೂಸ್ ಮುಖಾಂತರ ಮನೆ ಮಾಡ್ಕೋತಾ ಇದ್ದೀನಿ. ನೀವು ಸಿನಿಮಾಗೆ ಹೋಗ್ತಿರೋ, ಪಬ್ಗೆ ಹೋಗ್ತಿರೋ, ಬಾರ್ಗೆ ಹೋಗ್ತಿರೋ, ಆಮೇಲೆ ನೀವು ಹೊಸ ಬಟ್ಟೆ ತೊಗೋತಿರೋ, ಹೊಸ ಶೂ ತೊಗೋತಿರೋ, ಮನೆಗೆ ಏನು ಬೇಕಾದ್ರೆ ತೊಗೋತಿರಲ್ಲ, ಅದೆಲ್ಲ ಇಟ್ಬಿಡಿ. ತಿಂಗ್ಳಿಗೆ ಒಂದು ಸತಿ ನೀವು ಸತ್ತೋರು ಮನೆಗೆ ಹೋಗಿ ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಸೀದಾ ನೀವು ಸ್ಮಶಾನದ ಹೋಗಿ ಬನ್ನಿ ಮೇಡಮ್. ಶವ ಸಂಸ್ಕಾರ ಸತ್ತ ಮನೆಗೆ ಹೋದ ಏನು ಗೊತ್ತಾ ಮೇಡಮ್? ನೀವು ಕಣ್ಮುಚ್ಚಿ ಕೂತ್ಕೊಳ್ಳಿಂಗೆ, ಅಲ್ಲಿ ಶವ ಇರ್ತದೆ, ಕೂತ್ಕೊಳ್ಳಿಂಗೆ. ಆ ಅಳ್ಳೋ ರಾಗ ಇದೆಯಲ್ಲ, ಡಿಫ್ರೆಂಟ್ ಇರ್ತದೆ. ಹೆಂಡ್ತಿ ಒಂಥರ ಅಳ್ತಾ ಇರ್ತಾಳೆ, ಅದ್ರಲ್ಲಿ ಬೇರೆ ಅರ್ಥ ಬರ್ತಾ ಇರ್ತದೆ. ಮಕ್ಕಳು ಒಂಥರ ಅಳ್ತಾ ಇರ್ತಾರೆ, ಅದ್ರಲ್ಲಿ ಬೇರೆ ಅರ್ಥ ಬರ್ತದೆ. ಫ್ರೆಂಡ್ಸ್ ಬರ್ತಾರೆ, ಅವ್ರು ಹೇಳ್ತಾರೆ. ಸಾಲ ಕೊಟ್ಟರು ಬರ್ತಾರೆ, ಅವ್ರು ಹೇಳ್ತಾರೆ. ಸಾಲ ಇಸ್ಕೊಂಡ್ರು ಬರ್ತಾರೆ. ಎಲ್ಲ ಅವ್ರು ಅಳ್ಳೋ ರೀತಿ ಅಲ್ಲಿ ಗೊತ್ತಾಗ್ತದಂಗೆ, ಎಷ್ಟು ಸ್ವಾರ್ಥಿಗಳಪ್ಪ ಅಂತ. ನಿಜವಾದ ಅದು ಕಣ್ಮುಚ್ಕೊಂಡು ಕೇಳಬೇಕು. ಅಕ್ಕ ತಂಗಿರು ಬರ್ತಾರೆ, ಅವ್ರು ಬೇರೆ ಒಂಥರ ಅಳ್ತಾ ಇರ್ತಾರೆ. ಆ ವಾಯ್ಸಲ್ಲಿ ಇದೆಲ್ಲ ಗೊತ್ತಾ ಮೇಡಮ್, ಅಲ್ಲೇ ಗೊತ್ತಾಗುತ್ತೆ ಇಡೀ ಪ್ರಪಂಚ ಫುಲ್ಲು ನಾಟಕ ಅಂತ. ನಂದು ಸೇರ್ಕೊಂಡು ಹೇಳ್ತಾರೆ, ನನ್ನನ್ನು ಸೇರ್ಕೊಂಡು ಹೇಳ್ತಾರೆ ಅದು. ಕರೆಕ್ಟ್. ನಿಮಗೆ ಪಾಲಿಟಿಕ್ಸ್ ಏನಾದರೂ ಇಷ್ಟ ಇದೆಯಾ? ಇಲ್ಲ ಮೇಡಮ್, ಪಾಲಿಟಿಕ್ಸ್ ಇಲ್ಲ ಮೇಡಮ್. ನಾನಿವತ್ತು ಒಂದು MLA, ಒಂದು MP, ಒಂದು ಮುಖ್ಯಮಂತ್ರಿ ಎಲ್ಲ ನಾನೇ ಆಗಿದ್ದೀನಿ ಮೇಡಮ್. ದುಡ್ಡಿದ್ದರೆ ದಾನ ಮಾಡ್ತೀನಿ, ನಾನೇ ಮುಖ್ಯಮಂತ್ರಿ. ದುಡ್ಡಿಲ್ವಾ ಫ್ರೆಂಡ್ಸ್ ತೀಸ್ಕೋತೀನಿ, ದಾನ ಮಾಡ್ತೀನಿ, ತಿಂತೀನಿ, ಹೋಗ್ತೀನಿ, ಬರ್ತೀನಿ. ಈ ದಾನ ಯಾಕೆ ಮಾಡಬೇಕು, ಏನು ಮಾಡಬಾರ್ದು ಅನ್ನೋಕ್ಕೆ ನಾನು ತುಂಬ ಕಷ್ಟ ಅನುಭವಿಸ್ತೀನಿ ಮೇಡಮ್. ಗೊತ್ತಿಲ್ಲ ನಿಮಗೆ. ಬೆಂಗಳೂರಲ್ಲಿ ಒಂದು ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗ್ತದೆ ಟೌನ್ ಹಾಲಲ್ಲಿ. ಕೋಲಾರದಿಂದ ಬರೋಕ್ಕೆ 4 ರೂಪಾಯಿ ಬಸ್ ಚಾರ್ಜ್. ಲಾರಿಲಿ ಬಂದು 2 ರೂಪಾಯಿ ತೊಗೋತಾರೆ. ಲಾರಿಲಿ ಬರೋಕ್ಕೆ ಕೋಲಾರದಿಂದ ಬೆಂಗಳೂರು 4 ಅವರ್ ಬೇಕು, ಬಸ್ಸಲ್ಲಿ ಬಂದು 2 ಅವರ್ ಬೇಕು. 4 ಗಂಟೆ ರಾತ್ರಿ ಗೆದ್ದು ಲಾರಿ ಹಿಡ್ಕೋತೀನಿ, ಅದರಲ್ಲಿ ಬಂದು ಹಲ್ಸೂರು ಇಳಿಸ್ಬಿಡ್ತಾರೆ. ಹಲ್ಸೂರಿಂದ ಓಡಿ ಬರಬೇಕು ಎಲ್ಲಿಗೆ? ಟೌನ್ ಹಾಲ್ಗೆ. ಓಡಿ ಸುಸ್ತಾಗಿ ಬರ್ತೀನಿ ಮೇಡಮ್. 7 ಗಂಟೆಗೆ ವೆಯ್ಟ್ ಚೆಕಪ್ ಮಾಡ್ತಾರೆ ಭಾಳ ಮಿಸ್ ಇಂಡಿಯಾ. ನಾನು 9 ಗಂಟೆಗೆ ಬರ್ತೀನಿ. ಬೈತಾರೆ, ಉಗಿತಾರೆ, ಕ್ಯಾಗಿರ್ಸಿ. ಇಲ್ಲ ಸರ್ ತಪ್ಪಾಯ್ತು ನೋಡಿ ಸರ್, ನೆನ್ಕೊಂಬಂದಿದ್ದಾಗ 2 ಗಂಟೆಗೆ ಸ್ಪರ್ಧೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿಂದ ಇದು ಕೊಡ್ತೀನಿ, ಎಲ್ಲಿಗೆ? ಸಂಪಂಗಿನಾಮೂರಿಗೆ. ನಾನು ಓಡಿ ಬರ್ಬೇಕಾದ್ರೆ ಮದುವೆ ನಡೀತದೆ ಬೆಳಗ್ಗೆ ಡುಮ್ ಯಾರು ನಡೀತಿರ್ತದೆ. ತಿಂಡಿ ಇಲ್ಲ ಮೇಡಮ್, ಹೊಟ್ಟೆ ಸರಿ ಮೇಡಮ್. ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಇಡ್ಲಿ ಬಡಿಸ್ತಾ ಇರ್ತಾರೆ, ಎಲ್ಲ ರೆಡಿ ಮಾಡ್ಕೊಂಡು. ಇಡ್ಲಿಗೆ ಬಂತು ಇಡ್ಲಿ ತಿನ್ನೋಕೆ ಬರ್ತೀನಿ. ಈ ಕಡೆ ಬರ್ತಾನೆ ಹಿಂಗೆ, ಯಾರ ಕಡೆ? ಗಂಡು ಕಡೆ ಹೆಣ್ಣು ಕಡೆ ಅಂತ ಕೇಳ್ತಾರೆ. ನಾನು ನೋಡ್ತೀನಿ ಹಿಂಗೆ ಅಂತೀನಿ, ಹಿಂಗೆ ದಾಚೆ ಓಡಿಸ್ಬಿಡ್ತಾರೆ. ಬಂದು ಇಡ್ಲಿ ಹಾಕ್ತಾರೆ, ತಿನ್ನೋಕೆ ಬಿಡಲ್ಲ. ಅಲ್ಲಿಂದ ಮಾರ್ಕೆಟ್ ಬರ್ತೀನಿ, ಮೂಟೆ ದಾಳಂಬರಿ ಎಲ್ಲ ತುಂಬ್ತಾ ಇರ್ತಾರೆ. ಆ ಮೂಟೆ ತುಂಬಿದ್ದಕ್ಕೆ 2 ದಾಳಂಬರಿ ಕೊಡ್ತಾರೆ. ಅದನ್ನ ತಿನ್ಬಿಟ್ಟು ಬಂದು ಟೌನಲ್ಲಿ ಮಲ್ಕೋತೀನಿ. ಹಿಂಗೆ 2 ಗಂಟೆಗೆ ಸ್ಪರ್ಧೆ ಮಾಡ್ತೀನಿ. ಭಾರತ ಕಿಶೋರ್ ಅಂತ ಮಿಸ್ ಇಂಡಿಯಾ ಟೈಟಲ್ ತೊಗೋತೀನಿ. ಆ ಟೈಟಲ್ ತೊಗೊಂಡು ಅದನ್ನ ತೊಗೊಂಡು ಮತ್ತೆ ಬೇಗ ಅಲ್ಸರ್ಗೆ ಹೋಗ್ಬೇಕಲ್ಲ, ಹತ್ಕೊಂಡು ಓಡ್ತಾ ಇರ್ತೀನಿ. ಕಳ್ಳ ಅಂತಾರೆ. ಆ ಪ್ರೈಸೆಲ್ಲ ಮುಚ್ಚಿಕೊಂಡು ಇಟ್ಕೊಂಡು ಮತ್ತೆ ಓಡ್ತೀನಿ. ಅದನ್ನು ಆ ಲಾರಿಲಿ ಕೂತ್ಕೊಂಡು ಕೋಲಾರ್ಗೆ ಹೋಗ್ತೀನಿ ಮೇಡಮ್. ಕೋಲಾರದಲ್ಲೇ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರೋದಿಲ್ಲ. ಬೆಳಗ್ಗೆ ನಾನು ಹೋದ 4 ಗಂಟೆ ರಾತ್ರಿ ಮಲಗಿರ್ತೀನಿ. ಆಕಾಶವಾಣಿ ಓದುತ್ತಿರುವ ಪುರುಷೋತ್ತಮ್ ಕೋಲಾರ ರವಿಗೆ ಮಿಸ್ಟರ್ ಇಂಡಿಯಾ ಪ್ರಶಸ್ತಿ ಅಂದಾಗ ತುಂಬ ನಿಜ ಹೇಳ್ತೀನಿ ಮೇಡಮ್. ನಾನು ಈ ಥರದ್ದು ಕಷ್ಟ 1000 ಅನುಭವಿಸ್ಬಿಟ್ಟಿದ್ದೀನಿ ಮೇಡಮ್. ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ಆದರೆ ಅದೆಲ್ಲ ಇದ್ದಿದ್ದಕ್ಕೇ ನಾನು ಇವತ್ತು ಸಾಧನೆ ಮಾಡಿದ್ದೀನಿ ಮೇಡಮ್. ಬಡತನ ಬೇಕೇ ಬೇಕು ಮೇಡಮ್. ಬಡತನ ಇಲ್ಲ ಅಂದರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತಿಸತಿ ಹೇಳೋದನ್ನು ನಾನು ಬಡವ ಇವತ್ತು ಹೇಳ್ಕೊತೀನಿ ಮಾಡೋದು. ಇವತ್ತು ದೇವರೆಲ್ಲ ಕೊಟ್ಟಿದ್ದೀನಿ ಮೇಡಮ್. ಸ್ವಂತ ಮನೆ ಇದೆ, ಒಳ್ಳೆ ಕಾರಿದೆ, ಒಳ್ಳೆ ದೇವ್ರಿಗಿನ್ನ ಜಾಸ್ತಿ ಇರೋ ಒಂದು ಹೆಂಡತಿ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ನನ್ನ ಮಗಳು ಕೊಟ್ಟಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ನನ್ನ ಆರೋಗ್ಯ ಚೆನ್ನಾಗಿದೆ. ಇವತ್ತರೆಗೂ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇವತ್ತರೆಗೂ ನನಗೆ ಶುಗರ್ ಇಲ್ಲ, BP ಇಲ್ಲ, ಯಾವುದೇ ಬರೋಲ್ಲ ಮೇಡಮ್. ನನಗೆ ಮನೆ ಊಟ ಬಿಟ್ಟು ನಾನು ತಿನ್ನಲ್ಲ. ನನಗೆ ಬೇರೆ ಬಗ್ಗೆ ಗೊತ್ತಿಲ್ಲ, ಯೋಚನೆ ಮಾಡಲ್ಲ. ನಾನು ಏನೇ ಒಳ್ಳೆಯದೇ ಮಾತಾಡ್ತೀನಿ. ನಾನು ಇವತ್ತರೆಗೂ ಒಬ್ಬರು ಕೆರ ಬಗ್ಗೆ ಮಾತಾಡೋಕ್ಕೆ ಬರೋಲ್ಲ. ಇಷ್ಟಕ್ಕೇನು ಆಸ್ತಿ ಏನು ಬೇಕು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಮೋಸ್ಟ್ಲಿ ಇದೇ ಮೊದಲನೇ ಕಾರ್ಯಕ್ರಮ ಇರಬೇಕು ನಾನು ಕಡಿಮೆ ಮಾತಾಡಿರೋದು. ಇಲ್ಲ ಮೇಡಮ್, ನೀವು ಮಾತಾಡಿ ಖುಷಿ ಆಯಿತು. ಯಾಕೆ ಅಂತಂದರೆ ನಿಮ್ಮ ಜೀವನ ನನಗೇ ಹಲವಾರು ಪಾಠಗಳನ್ನ ಹೇಳ್ಕೊಡ್ತಾ ಇದೆ. ಹಾಗಾಗಿ ನಾನು ಒಂದು ವಿದ್ಯಾರ್ಥಿಯಾಗಿ, ನೀವು ಒಬ್ಬ ಗುರುವಾಗಿ ನೀವು ಹೇಳಿದ ಮಾತುಗಳನ್ನು ಕೇಳ್ಕೊಂಡು ತುಂಬ ಇನ್ಸ್ಪೈರ್ ಆಗ್ತೀನಿ. ಯಾಕಂದರೆ ಬಡತನ ಅಂತ ಕೊರಗೋರು ಭಾಳಷ್ಟು ಜನ, ಕಷ್ಟ ಅಂತ ಇಟ್ಟಂತಹ ಗುರಿಯನ್ನು ದಾರಿ ತಪ್ಪಿ ಏನೇನೋ ಆಗೋರು ಭಾಳಷ್ಟು ಜನ. ಅಂಥದ್ರಲ್ಲಿ ಇಷ್ಟು ಬಡತನದಲ್ಲೂ ಕೂಡ ಸಾಧನೆ ಮಾಡಿ, ಸಿರಿವಂತಿಕೆಯಲ್ಲೂ ಕೂಡ ಬಡವ್ರ ಬಗ್ಗೆ ಯೋಚನೆ ಮಾಡ್ತಾ, ದುಡ್ಡಿನ ಬಗ್ಗೆ ಯಾವುದೇ ರೀತಿಯಾದಂಥ ಅತಿ ಆಸೆ ಇಲ್ಲದೆ 4 ಜನರಿಗೆ ಒಳ್ಳೇದು ಮಾಡಬೇಕನ್ನೋ ನಿಮ್ಮ ತುಡಿತ, ನಿಮ್ಮ ಹೃದಯವಂತಿಕೆ ಇದೆ ಅಲ್ಲ ಸರ್, ಅದಕ್ಕೆ ದೇವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ಇಟ್ಟಿದ್ದಾನೆ ಅಂತ ಅನ್ಸುತ್ತೆ. ಇನ್ನೊಂದು ಏನು ಗೊತ್ತಾ ಮೇಡಮ್, ನಿಮ್ಮ ಗ್ಯಾರಂಟಿ ನ್ಯೂಸ್ ಮುಖಾಂತರ ನಾನು ತುಂಬ ಪ್ರೀತಿಯಿಂದ ಮನವಿ ಮಾಡ್ಕೋತೀನಿ ಮೇಡಮ್. ಗಂಡ ಹೆಂಡತಿ ಸಂಬಂಧ ಇದೆಯಲ್ಲ ಮೇಡಮ್, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಮೇಡಮ್. ಯಾವುದೋ ಜನ್ಮದಲ್ಲಿ ಸಂಬಂಧ ಇದ್ದರೆ ಗಂಡ ಹೆಂಡತಿ ಆಗ್ತಾರೆ.
ಲವ್ ಮಾಡ್ಬೋದು, ಅಪ್ಪ ಏನು ಬೇಕಾದ್ರೆ ಮಾಡ್ಬೋದು ಮೇಡಮ್. ಅಲ್ಟಿಮೇಟು ಅವರಿಬ್ಬರೇ ಮೇಡಮ್. ಅವರಿಬ್ಬರ ಮಧ್ಯೆ ಯಾರು ಸೇರಿಸ್ಕೋಬಾರ್ದು ಮೇಡಮ್. ಹುಡುಗಿ ಫಸ್ಟ್ ಅವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡಬಾರ್ದು, ಹುಡುಗ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ಕೊಬಾರ್ದು. ಸೊ ಏನೇ ಜಗಳ ಬಂದರೂ ಮನೆಯೊಳಗೆ 4 ಜನ ಕೂರಿಸ್ಕೊಂಡು ಮಾತಾಡಿಕೊಂಡು ಹೆಂಡತಿ ಗಂಡನ ತುಂಬ ಪ್ರೀತಿ ಮಾಡಬೇಕು ಮೇಡಮ್. ಹೆಂಡತಿ ಗಂಡನ ತುಂಬ ಪ್ರೀತಿ ಮಾಡಬೇಕು. ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೋಬಾರ್ದು, ಕಿರ್ಚಾಡಬಾರ್ದು, ಜಗಳ ಮಾಡಬಾರ್ದು. ತನ್ನ ಗಂಡನ ಇನ್ನೊಂದು ಗಂಡನ ಹೋಲಿಸ್ಬಾರ್ದು. ತನ್ನ ಗಂಡನಿಗೆ ಇನ್ನೊಬ್ಬನ ಕಂಪೇರ್ ಮಾಡ್ಕೋಬಾರ್ದು. ತನ್ನ ಗಂಡನೇ ರಾಜ, ನನ್ನ ಗಂಡನೇ ಹೀರೋ, ನನ್ನ ಗಂಡನೇ ಯೋಧ, ನನ್ನ ಗಂಡನೇ ನನಗೆ ಮಿಸ್ಟ್ ಇಂಡಿಯಾ, ಮಿಸ್ಟ್ ವರ್ಲ್ಡು, ನನ್ನ ಗಂಡ ನನಗೆ ಶಾರುಖ್ ಖಾನ್, ಸಲ್ಮಾನ್, ಈ ಥರ ಆ ಲೆವೆಲ್ಗೆ ಗಂಡನ ಹೊಗಳಿದಾಗ ಗಂಡನಿಗೆ ಆವಾಗ ಸಿಗೋಷ್ಟು ಖುಷಿ ಬೇರೆ ಯಾವುದ್ರೂ ಸಿಗೋಲ್ಲ ಮೇಡಮ್. ಅವ್ನಿಗೆ ಅವಾಗ ಕುಡಿಯೋಕ್ಕೆ ಹೋಗಲ್ಲ, ಬೇರೆ ಹುಡುಗಿನ ಕಣ್ಣೆತ್ತು ನೋಡಲ್ಲ, ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಲ್ಲ. ಕೆಲಸ ಮುಗಿದ ತಕ್ಷಣ ಮನೆಗೆ ಹೊಡೋಗ್ತಾನೆ. ಅಟ್ ದ ಸೇಮ್ ಟೈಮ್ ಗಂಡನೂ ಅಷ್ಟೇ, ಹೆಂಡ್ತಿನ ನನ್ನ ಹೆಂಡ್ತಿ ಕೆಟ್ಟವಳು ಅಂತ ಇನ್ನೊಬ್ಬರು ಮತ್ತೆ ಹೇಳ್ಕೊಬಾರ್ದು ಮೇಡಮ್. 4 ಜನ ಗಂಡಸರಾಗ ನನ್ನ ಹೆಂಡ್ತಿ ಸರಿ ಇಲ್ಲ, ನನ್ನ ಹೆಂಡ್ತಿ ಚಾಯ್ ಅಂತಾಳೆ, ನನ್ನ ಹೆಂಡ್ತಿ ಇದು, ನನ್ನ ಹೆಂಡ್ತಿ ಇದು ಅಂತ ಅವಳು ಹೇಳ್ಕೊಬಾರ್ದು ಮೇಡಮ್. ಸೊ ಇವರಿಬ್ಬರು ಸಂಬಂಧ ಚೆನ್ನಾಗಿದ್ದಾಗ ಏನಾಗುತ್ತೆ, ಎಂಟೇರು ಅವ್ರ ಕುಟುಂಬ ಇವ್ರ ಕುಟುಂಬ ಇಬ್ಬರು ಚೆನ್ನಾಗಿರ್ತಾರೆ ಮೇಡಮ್. ಇವರಿಬ್ಬರು ಯಾರು ಮೇಲೂ ಕೇಳಿಲ್ಲ, ಯಾರು ದೊಡ್ಡವರು ಚಿಕ್ಕವರು ಯಾರಿಲ್ಲ ಮೇಡಮ್. ನಾನು ಓಪನಾಗಿ ಹೇಳ್ತೀನಿ ಮೇಡಮ್, ನಾನು ಎಷ್ಟೇ ಬಾಡಿ ಬಿಲ್ಡರ್ ಆಗಲಿ, 300 ಗೋಲ್ಡ್ ಮೆಡಲ್ ತೊಗೊಳ್ಳಿ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ತೊಗೊಂಡಿದ್ರು ನನ್ನ ಮನೆಯಲ್ಲಿ ನನ್ನ ಹೆಂಡ್ತಿನೇ ಬಾಸ್. ಆ ಬಾಸ್ ಕೊಟ್ಟಿರೋದಕ್ಕೆ ನಾನು ಚೆನ್ನಾಗಿದ್ದೀನಿ. ಎಸ್, ಓಕೆ. ನಿಮ್ಮ ಮನೆಗೆ ನಿಮ್ಮ ಹೆಂಡತಿ ರಾಣಿ ಆದರೆ ರಾಣಿ ಮಾಡಿದ ರಾಜ ನೀವು. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ನಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಭಾಳಷ್ಟು ಜೀವನದ ಪಾಠಗಳನ್ನು ತಮ್ಮ ಅನುಭವದ ಮೂಲಕ ಹೇಳಿ ಭಾಳಷ್ಟು ಜನರ ಕಣ್ಣು ತೆರೆಸುವಂಥ ಕೆಲಸವನ್ನು ಜಿಮ್ ರವಿ ಅವರು ಮಾಡಿದ್ದಾರೆ. ಅವರ ಜೀವನನೇ ಒಂದು ರೀತಿಯಾದಂತಹ ಪಾಠ. ಈ ಪಾಠ ನಿಮ್ಮನ್ನು ಇನ್ನಷ್ಟು ಇನ್ಸ್ಪೈರ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಇದು ಈ ದಿನದ ಗ್ಯಾರಂಟಿ ಪಾಡ್ಕಾಸ್ಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.